ಪಂಥದಾಳು ನೀನೆ ಬಂತು ಜನಕ
ಹರಿದಾಸರು ಸುಸ್ವರ ಸಮ್ಮೇಳದಿ ಹರಿದಾಸರು ಸುಸ್ವರ ಸಮ್ಮೇಳದಿ ಹರಿದಾಸರು ಸುಸ್ವರ ಸಮ್ಮೇಳದಿ ಪರವಶದಲ್ಲಿ ಬಾದರೆದು ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶರಪಿತ ಕಮಲೇಶ ವಿಠಲ ಹರಿ 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 हरि ओम हरि हरि रे ना वक्रतुंड महाकाय सूर्यकोटि समप्रभा वक्रतुंड महाकाय सूर्यकोटि समप्रभा निर्विघ्नं कुरु मे देव निर्विघ्नं कुरु मे देव शुभकार्येषु सर्वदा शुभकार्येषु सर्वदा शुभकार्येषु सर्वदा शुभकार्येषु सर्वदा गजमुखने सिद्धिदायकने वंदिते शरणु गजमुखने सिद्धिदायकने
ಸಿದ್ಧಿದಾಯಕನೇ ವಂದಿತೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಗಜಮುಖನೇ 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 ಸಿದ್ಧಿದಾಯಕನೇ ವಂದಿತೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಸುಜನರಿಗೆ ವಿಘ್ನವನು ಸುಜನರಿಗೆ ವಿಘ್ನವನು ಸುಜನರಿಗೆ ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಮಂದಮತಿಯನ್ನು ಬಿಡಿಸಿ ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ವಂದಿಪ ತೆರದಿ ಇಂದಿರೇಶನ ವಂದಿಪ ತೆರದಿ ಇಂದಿರೇಶನ ಪಾದ ವಂದಿಪ ತೆರದಿ ಸುಂದರಾಂಗನೆ ಪಾದ ತೆರಗುವೆ ನಿನ್ನ ಸಂದೇವ ಇಂದು ಕರುಣಿಸುವುದು ಸಂದೇವ ಇಂದು ಕರುಣಿಸುವುದು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಜಗವಂದಿತ ದೇವ ದೇವನೇ ಶರಣು ಹರನತನಯನೇ 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 ಕರುಣಾಕರನೇ ಸುರನರವರದ ಹರನತನಯನೇ ಕರುಣಾಕರನೇ ಸುರನರವರದ ಮೊರೆಯಲಾಲಿಸಿಯನ್ನ ಕರಗಳನ್ನು ಪಿಡಿದು
ಮೊರೆಯಲಾಲಿಸಿ ಕರಗಳನ್ನು ಹಿಡಿದು ಹೊರೆಯದೆ ತಾರೆ ಬಿಡೆನು ನೆರೆದೆನ್ನಡಿಗಳನ್ನು ಹೊರೆಯದೆ ತಾರೆ ಬಿಡೆನು ನೆರೆದೆನ್ನಡಿಗಳನ್ನು ಪರೆಯಂದರರೆ ನೋಡು ಶರಣೆಂಬೆ ನಿನಗೆ ಪರಿಯಂದಲೇ ನೋಡು ಶರಣೆಂಬೆ ನಿನಗೆ ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು ತ್ರಿಜಗವಂದಿತನಾದ ದೇವನೇ ಶರಣು ಸುಜನರಿಗೆ ವಿಘ್ನವನು ಸುಜನರಿಗೆ 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 ವಿಘ್ನವನು ಪರಿಹರಿತ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿತೆ ಶರಣು ತ್ರಿಜಗವಂದಿತ ದೇವದೇವನೇ ಶರಣು ತ್ರಿಜಗವಂದಿತನಾದ 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 ದೇವ ದೇವನೇ ಶರಣು श्रीदेवी श्रीदेवी भाग्यद लक्ष्मी दुर्गा देवी लक्ष्मी देवी श्रीदेवी लक्ष्मी देवी श्रीदेवी लक्ष्मी देवी वेद संनुत विनुते देवी श्रीरमे वेद संनुते विनुते लक्ष्मी देवी श्रीदेवी भूदेवी लक्ष्मी देवी
ದೇವಿಯೇ ವೇದ ಸನ್ನುತ ವಿನುತೆಯೇ ಶ್ರೀರಮೇ ವೇದ ಸನ್ನುತ ವಿನುತೆಯೇ ದೇವಿ ಶ್ರೀರಮೇ ಶ್ರೀದೇವಿ ಭೂದೇವಿ ಲಕ್ಷ್ಮೀ ದೇವಿಯೇ ಅಕ್ಷರೆಯ ಅಂಬನಿಗೆ ಮಾತೆ ಲಕ್ಷ್ಮಣ ಧ್ವಜ ಪ್ರಿಯಳೇ ಲೋಕ ರಕ್ಷಕಿ ಅಕ್ಷರೆಯ ಅಂಬನಿಗೆ ಮಾತೆ ಲಕ್ಷ್ಮಣ ಧ್ವಜ ಪ್ರಿಯಳೇ ಲೋಕ ರಕ್ಷಕಿಯೇ ರಕ್ಷಿಸುವಿತು ಜನರ ಸದಾ ಜಗತ್ ರಕ್ಷಕಿಯ ಶುಭ ಮಂಗಳೇ ರಕ್ಷಿಸುವಿತು ಜನರ ಸದಾ ಜಗತ್ ರಕ್ಷಕಿಯ ಶುಭ ಮಂಗಳೇ ಈಶ್ವರಿಯ ಜಗದೀಶ್ವರಿಯೇ ದುರ್ಗೆಯೇ ಪರಮೇಶ್ವರಿ ಈಶ್ವರಿಯೇ ಜಗದೀಶ್ವರಿ ದುರ್ಗೆಯೇ ಪರಮೇಶ್ವರಿ ಶ್ರೀದೇವಿ ಭೂದೇವಿ ದುರ್ಗಾದೇವಿ ವೇದ ಸನ್ನುತೆ ವಿನುತೆಯೇ ದೇವಿ ಶ್ರೀರಮೇ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಕಟಿಲು ನಿನ್ನ ನೆಲೆಯು ದುರ್ಗೆಯೇ ಪರಮೇಶ್ವರಿ ಶ್ರೀ ಕಟೀಲು ನಿನ್ನ ನೆಲೆಯು ಜನನಿ ಶ್ರೀ ಭ್ರಮರಾಂಬಿಕೆ ಕರುಣೆ ಶ್ರೀಕರಿಯೇ ಶ್ರೀ ಕಟೀಲು ನಿನ್ನ ನೆಲೆಯು ಜನನಿ ಶ್ರೀ ಭ್ರಮರಾಂಬಿಕೆ ಕರುಣೆ ಶ್ರೀಕರಿಯೇ ಲೋಕ ರಕ್ಷಕಿ ಕಾಯೆ ಸತತವು ತಾಯನೇ ಕಮಲಾಂಬಿಕೆ ಲೋಕ ರಕ್ಷಕಿ ಕಾಯೆ ಸತತವು ತಾಯತಿ ಕಮಲಾಂಬಿಕೆ ದಾಸವೇದ ವ್ಯಾಸನುತೆಯೇ ಜಗನ್ಮಾತೆ ನಮೋಸ್ತುತೆ ದಾಸವೇದ ವ್ಯಾಸನುತೆಯೇ ಜಗನ್ಮಾತೆ ನಮೋಸ್ತುತೆ ಶ್ರೀದೇವಿ ಭೂದೇವಿ ಜಗತ್ತೇ ಶ್ರೀದೇವಿ ಭೂದೇವಿ ಲಕ್ಷ್ಮೀ ದೇವಿ ವೇದ ಸನ್ನುತೆ ವಿನುತೆಯೇ ದೇವಿ ಶ್ರೀರಮೇ ವೇದ ಸನ್ನುತೆ ವಿನುತೆಯೇ ದೇವಿ ಶ್ರೀರಮೇ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಶ್ರೀದೇವಿ
ಬಹಳ ಕರುಣದಿಂದ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಜರದ ಪೀತಾಂಬರ ನಿರಿಗೆಗಳುಳೆಯುತ್ತ ಜರದ ಪೀತಾಂಬರ ನಿರಿಗೆಗಳುಳೆಯುತ್ತ ಸರಗಿ ಸಾರವು ಚಂದ್ರಹಾರಗಳುಳೆಯುತ್ತ ಸರಗಿ ಸಾರವು ಚಂದ್ರಹಾರಗಳುಳೆಯುತ್ತ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ್ತ ಕರುಣನ ಮ್ಯಾಲೆ ತಾಯಿ ಕರುಣವಿಟ್ಟ ಬೇಗ ಕರುಣನ ಮ್ಯಾಲೆ ತಾಯಿ ಕರುಣವಿಟ್ಟ ಬೇಗ ಬಾರಿ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ನಮ್ಮನಿ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಪೂಜಿತೆ ನಮಸ್ತೆ ನಮಸ್ತೆ ಮಹಾಮಾಯೇ ಶ್ರೀಪೀಠೆ ಪೂಜಿತೆ ಚಕ್ರಗಣಾ ಮಹಾಲಕ್ಷ್ಮೀ ನಮೋಸ್ತುತೆ ನಮೋಸ್ತುತೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ
ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಾರೆ ನಮ್ಮನೆ ತನಕ. ಹರಿ ಓಂ. ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ, ಇಲ್ಲಿ ಸುಮಂಗಲಿಯರಿಗೆ ಮಾತ್ರ ಕುಂಕುಮಾರ್ಚನೆಗೆ ಅವಕಾಶ. ದಯವಿಟ್ಟು ಅದನ್ನು ಗಮನಿಸಬೇಕಾಗಿ ವಿನಂತಿ. ಸುಮಂಗಲಿಯರಿಗೆ ಮಾತ್ರ ಕುಂಕುಮಾರ್ಚನೆ ಮಾಡಲು ಅವಕಾಶ ಅಂತ ತಿಳಿಸಲಾಗಿತ್ತು. ದಯಮಾಡಿ ಅದನ್ನು ಗಮನಿಸಬೇಕು. ಧನ್ಯವಾದಗಳು. कल्याणाद्भुतगात्राय कामितार्थप्रदायिनी श्रीमद्वेंकटनाथाय श्रीनिवासाय ते नमः। श्रीनिवासाय ते नमः। बारय्य वेंकटरमण ಬಾರಯ್ಯ ಭಾಗ್ಯದ ನಿಧಿ ನಿಧಿ ನಿಧಿ. तकड़ा ने ताल मार गाता है। ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿ. ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿ. ಎನ್ನ ಬಾರಯ್ಯ 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 ವೆಂಕಟರಮಣ ಭಾಗ್ಯದ ನಿಧಿ. ಬಾರೋ ವಿಶ್ವಂಬರನೇ ಬಾರೋ ಭಕ್ತರ ಸಲಹುವನೇ ಬಾರೋ. ಬಾರೋ ವಿಶ್ವಂಬರನೇ ಬಾರೋ ಭಕ್ತರ ಸಲ ಮಣಜಿ. ಬಾರಯ್ಯ ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿ. ಎನ್ನ ಬಾರಯ್ಯ ವೆಂಕಟರಮಣ ಭಾಗ್ಯದ ನಿಧಿ. वेद गोचरने बारो आदि कश्यपने बारो. वेद गोचरने बारो आदि कश्यपने बारो. मेदिनी सुररोडेय बारो मेदिनी सुररोडेय बारो. प्रह्लादननी बारो. बारಯ್ಯ
ಬಾರಯ್ಯ ವೆಂಕಟರಮಣ ಭಾಗ್ಯದಾನಿದೆ. ವಾಮನ ಭಾರ್ಗವನೇ ಬಾರೋ ರಾಮಕೃಷ್ಣನೇ ನೀ ಬಾರೋ. ವಾಮನ ಭಾರ್ಗವನೇ ವಾಮನ ಭಾರ್ಗವನೇ ಬಾರೋ ರಾಮಕೃಷ್ಣನೇ ನೀ ಬಾರೋ. ವಾಮನ ಪ್ರೇಮದಿಂ ಸಲಹುವನೇ ಬಾರೋ. ಪ್ರೇಮದಿಂ ಸಲಹುವನೇ ಬಾರೋ. ಸ್ವಾಮಿ ಕಲ್ಕೇಶನೇ ಬಾರೋ. ಬಾರಯ್ಯ ಬಾ ಬಾರಯ್ಯ ಬಾ ಬಾರಯ್ಯ ಬಾಬಾ 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 ಬಾರಯ್ಯ ವೆಂಕಟರಮಣ ಎನ್ನ ಬಾರಯ್ಯ ವೆಂಕಟರಮಣ ಯದಾನಿಧಿಯೇ. ಪತಿಯೇ ಬಾರೋ ವರದ ಕೇಶವನೇ ನೀ ಬಾರೋ. ಗುರು ಮಧ್ವ ಪತಿಯೇ ಬಾರೋ. ವೆಂಕಟರಮಣನೇ ಬಾರೋ. ಗುರು ಮಧ್ವಪತಿಯೇ ಬಾರೋ. ಗುರು ಮಧ್ವಪತಿಯೇ ಬಾರೋ. ಗುರು ಮಧ್ವಪತಿಯೇ ಬಾರೋ. ಭರತ ಕೇಶವನೇ ನೀ ಬಾರೋ. ಮಧ್ವಪತಿಯೇ ಬಾರೋ. ಭರತ ಕೇಶವನೇ ನೀ ಬಾರೋ. ಪರಮಾತ್ಮನೇ ನೀ ಬಾರೋ. ಪರಮಾತ್ಮನೇ ನೀ ಬಾರೋ. ಪಾಂಡುರಂಗ ಪುರಂದರ ವಿಠಲ ಬಾರಯ್ಯ ನೀ ಬಾರಯ್ಯ. ಬಾ 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 ಬಾರಯ್ಯ ವೆಂಕಟರಮಣ ಎನ್ನ ಬಾಯ ವೆಂಕಟರಮಣ ಭಾಗ್ಯದಾನಿದೆ. ಬಾರಯ್ಯ ತಾಳ ಆತಾಳಿ ವೆಂಕಟರಮಣ ವೆಂಕಟರಮಣ ಬಾರಯ್ಯ ಮನಸಿ ವೆಂಕಟರಮಣ ಬಾರಯ್ಯ ವೆಂಕಟರಮಣ 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 ಸಂಕಟಹರಣ ಬಾರಯ್ಯ ವೆಂಕಟರಮಣ ಬಾರಯ್ಯ ಬಾರಯ್ಯ
ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಆನಂದ ತೀರ್ಥಾಚಾರ್ಯ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಏಳು ಬೆಟ್ಟದ ಮೇಲೆ ಏನಿಹುದೋ ತಿರುಮಲರಾಯನ ದೇವಳವಿಹುದೋ. ಏಳು ಬೆಟ್ಟದ ಮೇಲೆ ಏನಿಹುದೋ, ಏಳು ಬೆಟ್ಟದ ಮೇಲೆ ಏನಿಹುದೋ ತಿರುಮಲರಾಯನ ದೇವಳವಿಹುದೋ. ವೆಂಕಟರಮಣನು ಎಂತವನು, ವೆಂಕಟರಮಣನು ಎಂತವನು, ಶರಣರ ಕಾಯುವ ಕರುಣಾಮೂರ್ತಿ, ಶರಣರ ಕಾಯುವ ಕರುಣಾಮೂರ್ತಿ. ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳ, ಏನಿಹುದು ತಿರುಮಲರಾಯನ ದೇವಳವಿಹುದು. गोविंद गाव का तिरुमलरायन एक मिनट. ओम विष्णोर्नकं वीर्यान प्रवोचं यः पार्थिवान विममेरजागं सिजो अस्कभारदुत्तरग सधस्थं विचक्रमाणस्त्रेधोरुकाजो विष्णोरराडमसि विष्णो पृष्ठमसि विष्णोष्णप्त्रे स्थो विष्णोस्यूरसि विष्णो ध्रुवमसि वैष्णवमसि विष्णवे त्वा परमं पदको सदा पश्यन्ति सूरयः दिवीव चक्षुरादादं तद्विप्रासो विपण्यवो जागृवागो सस्यमिन्धते विष्णोर्यत्परमं पदं नारायणाय विद्महे वासुदेवाय धीमहि तन्नो विष्णुः प्रचोदयात्
श्रियः कान्तार कल्याणनिधरे निधरेऽर्थिनां श्रीवेङ्कटनिवासाय श्रीनिवासाय मङ्गलम् लक्ष्मीवरद गोविन्द गोविन्द ವಾಸುದೇವ ವಾಸುದೇವ. ಹರಿ ಓಂ. ತಿರುಮಲ ತಿರುಪತಿ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಇವತ್ತು ಸಹಸ್ರ ಕುಂಕುಮಾರ್ಚನೆ, ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ವಾಸುದೇವ 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 ಪುಷ್ಪಯಾಗಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ 18 ಪೇಟೆ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ತೋನ್ಸೆ ಗಣಪತಿ ಪೈ ಅವರು ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಪ್ರಸ್ತಾವನೆಯನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ದೇವರು ಭದ್ರನರಸಿಂಹ ದೇವರಿಗೆ, ಅನಂತೇಶ್ವರ ದೇವರಿಗೆ, ಸುಬ್ರಹ್ಮಣ್ಯ ದೇವರಿಗೂ ಹಾಗೂ ನಮ್ಮ ಮಂಜೇಶ್ವರದ ಆಸುಪಾಸಿನ ಎಲ್ಲ ದೇವಸ್ಥಾನದ ದೇವರಿಗೆ ವಂದನೆ ಮಾಡ್ತಾ ಇದ್ದೇನೆ. ಹಾಗೂ ಇವತ್ತಿಲ್ಲಿ ವಿರಾಜಮಾನರಾಗಿ ನಾವೆಲ್ಲರೂ ಆರಾಧನೆ ಮಾಡುವಂಥ ತಿರುಪತಿ ತಿಮ್ಮಪ್ಪ ದೇವರು, ಶ್ರೀನಿವಾಸ ದೇವರನ್ನು ಕೂಡ ನಮಸ್ಕರಿಸಿ ನಮ್ಮ ಕಾಶಿ ಮಠದ ಸರ್ವ ಗುರು ಪರಂಪರೆ ಸ್ಮರಣೆ ಮಾಡಿ ನಮ್ಮ ಕಾಶಿ ಮಠಾಧೀಶರಾದ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮಿಯವರ ಚರಣಕ್ಕೆ ವಂದನೆ ಮಾಡಿ ನಿಮಗೆಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ದಿನ ಮಂಜೇಶ್ವರ ಮತ್ತು ಆಸ್ಪಾಸ್ನ ಊರಿನವರಿಗೆಲ್ಲ ಒಂದು ಬಹಳ ಶ್ರೇಷ್ಠ ದಿನ. ತಿರುಪತಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹಿಂದೂಗಳಿಗೆ ಇದೊಂದು ದೊಡ್ಡ ಪವಿತ್ರ ಕ್ಷೇತ್ರ. ಎಲ್ಲರ ಮನಸ್ಸಿನಲ್ಲಿ ನಮ್ಮ ಜನ್ಮದಲ್ಲಿ ಒಂದು ದಿವಸ ಆದರೂ ನಾವು ತಿರುಪತಿಗೆ ಹೋಗಬೇಕು, ತಿರುಪತಿ ದೇವರ ದರ್ಶನ ಪಡೆಯಬೇಕೆಂಬ ಇಚ್ಛೆ ಇದ್ದೇ ಇದೆ. ಯಾರಾದರೂ ಕೂಡ ನಾವು ಒಂದು ದಿವಸ ತಿರುಪತಿ ಹೋಗಿ ದೇವರ ದರ್ಶನ ಪಡೆಯಬೇಕೆಂಬ ಒಂದು ಇಷ್ಟ ಇರ್ತದೆ. ಆದರೆ ತಿರುಪತಿ ಕ್ಷೇತ್ರ, ತಿರುಪತಿ ದೇವರ ಮಹಿಮೆ ಏನೆಂದರೆ, ನಾವು ಹೋಗಬೇಕು ಹೇಳಿ ಹೋದರೆ ಅಲ್ಲಿ ದರ್ಶನ ಸಿಗುವುದಿಲ್ಲ. ತಿರುಪತಿ ದೇವರಿಗೆ ನಿಮಗೆ ದರ್ಶನ ಕೊಡಬೇಕು ಎಂದು ಅವರಿಗೆ ಕಂಡ್ರೆ ಮಾತ್ರ ನಮಗೆ ಅಲ್ಲಿ ಹೋಗಿ ದೇವರ ದರ್ಶನ ಸಿಗ್ತದೆ. ಹಲವಾರು ಜನ ಇಲ್ಲಿಂದ ತಿರುಪತಿ ಹೋಗಿ ದರ್ಶನ ಸಿಕ್ಕದೆ ವಾಪಸ್ ಬಂದವರಿದ್ದಾರೆ. ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ, ಇಲ್ಲ ಅಲ್ಲಿ ಹೋಗುವಾಗ ಅವರ ಕುಟುಂಬದಲ್ಲಿ ಏನೋ ಒಂದು ಸೂತಕ ಬಂತು, ಅಂತಹ ಸಂದರ್ಭದಲ್ಲಿ ಅವರು ದರ್ಶನ ಮಾಡದೆ ವಾಪಸ್ ಬಂದಂಥ ತುಂಬ ಇದಿದೆ. ಹಾಗೆ ಇರುವಾಗ ಇವತ್ತಿನ ದಿನ ಆ ತಿರುಪತಿ ತಿಮ್ಮಪ್ಪ ದೇವರು, ಶ್ರೀನಿವಾಸ ದೇವರು ತಿರುಪತಿಯಿಂದ ಮಂಜೇಶ್ವರ ಮತ್ತು ಆಸ್ಪಾಸ್ನವರಿಗೆ ದರ್ಶನಕ್ಕೆ ನೀವು ತಿರುಪತಿ ಬರಬೇಕಾಗಿಲ್ಲ, ಇಲ್ಲೇ ಬಂದು ಅವರು ದರ್ಶನ ಕೊಡುವಂಥ ಒಂದು ಭಾಗ್ಯ ನಮಗೆಲ್ಲರಿಗೂ ಇಲ್ಲಿ ಕೂತ್ಕೊಂಡು ಆ ದೇವರಿಗೆ ಕುಂಕುಮಾರ್ಚನೆ ಮಾಡುವಂಥ ಒಂದು ಭಾಗ್ಯವನ್ನು ಕೊಟ್ಟದ್ದು ಇದೆಲ್ಲ ನಮ್ಮ ಎಲ್ಲರ ಒಂದು ಹಿಂದಿನ ಜನ್ಮದ ಪುಣ್ಯ ಎಂದು ಹೇಳಬಹುದು. ಇನ್ನೊಂದು ವಿಚಾರ ಏನೆಂದರೆ, ಇವತ್ತು ನಾವು ಕುಂಕುಮಾರ್ಚನೆ ಆದ ನಂತರ ಪುಷ್ಪ ಯಾಗ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಪುಷ್ಪ ಯಾಗದ ಮಹತ್ವ ಏನೆಂದರೆ, ತಿರುಪತಿಯಲ್ಲಿ ನನಗೆ ತಿಳಿದ ಪ್ರಕಾರ ಅಲ್ಲಿ ಬ್ರಹ್ಮರಥೋತ್ಸವ ಭಾಳ ದೊಡ್ಡ ಉತ್ಸವ. ಅದಾದ ನಂತರ ದೇವರಿಗೆ ಪುಷ್ಪಯಾಗ ಮಾಡ್ತಾರೆ. ಅದು ಮಾಡೋದು ಯಾಕೆಂದರೆ, ಆ ಬ್ರಹ್ಮರಥೋತ್ಸವ ಮಾಡುವ ಸಂದರ್ಭದಲ್ಲಿ ಏನಾದರೂ ತಪ್ಪಿ ಏನಾದರೂ ನಮ್ಮ ಕಾರ್ಯಕ್ರಮದಲ್ಲಿ ಲೋಪದೋಷ ಇದ್ದರೆ ಅದನ್ನು ದೇವರು ಕ್ಷಮಿಸಬೇಕು ಹೇಳಿ ಆ ದೇವರಿಗೆ ಈ ಪುಷ್ಪಯಾಗ ಅಂದರೆ ಬಹಳ ಒಂದು ಪ್ರೀತ್ಯರ್ಥ ಸೇವೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಭಾಳ ವರ್ಷಗಳಿಂದ ಕೆಲವು ಎಲ್ಲ ಲೋಪದೋಷ ಇದ್ದು ಅದರ ಎಲ್ಲ ಪರಿಹಾರಗಳನ್ನು ನಾವು ಮಾಡಿದ್ದೇವೆ. ಕೆಲವು ಒಂದು 2-3 ತಿಂಗಳಿಂದ ನಾವು ಇಲ್ಲಿ ಮಹಾವಿಷ್ಣು ಯಾಗ ಮಾಡಿದ್ದೇವೆ. ಆನಂತರ ನಮ್ಮ ದೇವರಿಗೆ ಒಂದು ಸ್ವರ್ಣಗರುಡ ವಾಹನ ಕೂಡ ಸಮರ್ಪಣೆಯಾಗಿದೆ. ಇವತ್ತು ಶ್ರೀನಿವಾಸ ದೇವರು ಇಲ್ಲಿ ಬಂದು ಪುಷ್ಪಯಾಗ ಸ್ವೀಕರಿಸಿ ನಾವು ಹಿಂದೆ ಮಾಡಿದಂಥ ಯಾವುದೇ ಒಂದು ದೋಷ ಇದ್ದರೆ ಅದನ್ನು ಕ್ಷಮಿಸುವಂತೆ ಆಗುವಂತೆ ನಮಗೆ ಇಲ್ಲಿ ದೇವರು ಅನುಗ್ರಹ ಮಾಡಿದ್ದು ಇದೆಲ್ಲರೂ ನಮಗೆಲ್ಲ ಭಾಳ ಒಂದು ಸಂತೋಷ ಹಾಗೂ ದೊಡ್ಡ ಒಂದು ಪುಣ್ಯದ ವಿಚಾರ. ಇನ್ನೊಂದು ಸಣ್ಣ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿವಸ ನೀವೆಲ್ಲರೂ ಒಂದು ವಿಡಿಯೋ ನೋಡಿರ್ಬೋದು. ಆ ವಿಡಿಯೋದಲ್ಲಿ ನಮ್ಮ ಒಬ್ಬರು ಮಂಜೇಶ್ವರದ ಒಬ್ಬರು ಭಕ್ತರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮುಖಾಂತರ ಒಂದು ವಿಡಿಯೋ ಮಾಡಿದರು. ಅದರಲ್ಲಿ ಭೂದೇವಿ ಶ್ರೀದೇವಿ ಶ್ರೀನಿವಾಸ ದೇವರ ಹತ್ರ ಮಾತಾಡ್ತಾರೆ. ಅವರು ದೇವರ ಹತ್ರ ಕೇಳ್ತಾರೆ, ಮಂಜೇಶ್ವರ ಕ್ಷೇತ್ರದಲ್ಲಿ ಏನು ಭಾಳ ವಿಜೃಂಭಣೆಯಿಂದ ಏನೋ ವೈಭವ ಆಗ್ತಾ ಇದೆ ಹೇಳಿ. ಆಗ ಶ್ರೀನಿವಾಸ ದೇವರು ಹೇಳ್ತಾರೆ, ಮಂಜೇಶ್ವರ ಕ್ಷೇತ್ರ ಅಂದರೆ ಅದು ಪರಶುರಾಮ ಷಷ್ಠಿ ಕ್ಷೇತ್ರ, ಅಲ್ಲಿ ಎಲ್ಲ ಭಕ್ತರು ನಮ್ಮ ಸೇವೆಗಾಗಿ ಕಾಯ್ತಾ ಇದ್ದಾರೆ ಹೇಳಿ. ಆಗ ಭೂದೇವಿ ಶ್ರೀದೇವಿ ಹಾಗೂ ಶ್ರೀನಿವಾಸ ದೇವರು ಹೇಳ್ತಾರೆ, ನಾವು ಅಲ್ಲಿ ಹೋಗಬೇಕು, ಆ ಭಕ್ತರಿಗೆಲ್ಲ ಆಶೀರ್ವಾದ ಮಾಡಬೇಕು ಹೇಳಿ. ಇದು ಒಂದು ಅವರು ಕಾಲ್ಪನಿಕವಾಗಿ ಮಾಡಿದಂಥ ವಿಡಿಯೋ.
ಆದರೆ ಅವರ ಕಾಲ್ಪನಿಕ ವಿಡಿಯೋ ಆದರೆ ಕೂಡ ಇವತ್ತು ನಿಜವಾಗ್ಲೂ ಇಲ್ಲಿ ದೇವರು ಬಂದು ನಮಗೆಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಇಲ್ಲಿ ಕೂತ್ಕೊಂಡು ಏನೋ ಒಂದು ನೋಡುವುದಲ್ಲ. ಇಲ್ಲಿ ಇವತ್ತು ಸ್ವತಃ ಶ್ರೀನಿವಾಸ ದೇವರು, ಭೂದೇವಿ, ಶ್ರೀದೇವಿ ಆಗಮಿಸಿ ನಮಗೆಲ್ರಿಗೂ ಹರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ಮಂಜೇಶ್ವರ ಆಸ್ಪಾಸ್ನವರಿಗೆ, ಎಲ್ಲ ಸಮಾಜದವರಿಗೆ ದೇವರ ಅನುಗ್ರಹ ಮಾಡಬೇಕು. ಅವರ ಮನಸ್ಸಿನಲ್ಲಿ ಅವರು ಇವತ್ತು ಏನು ದೇವರ ಮುಂದೆ ಪ್ರಾರ್ಥನೆ ಇಡ್ತಾರೋ ಅದನ್ನು ದೇವರು ಅನುಗ್ರಹಿಸಬೇಕು. ಹಾಗೂ ಎಲ್ರಿಗೂ ಸುಖ, ಶಾಂತಿ, ಸಮೃದ್ಧಿ ಕೊಡಬೇಕು. ಹಾಗೂ ಎಲ್ಲರನ್ನೂ ಒಂದು ಉತ್ತಮ ಪ್ರಜೆಯಾಗಿ ನಮ್ಮ ಹಿಂದೂ ಸಂಸ್ಕೃತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂತೆ ದೇವರು ನಮಗೆ ಅನುಗ್ರಹ ಮಾಡಬೇಕು ಹೇಳಿ ನಾನು ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ದಿನ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮ ಜೊತೆ ನಮ್ಮ ದಾಸ ಸಾಹಿತ್ಯ ಪ್ರಾಜೆಕ್ಟ್, ಅಂದರೆ ಇದು ತಿರುಮಲ ದೇವಸ್ಥಾನದನೇ ಒಂದು ಪ್ರಾಜೆಕ್ಟ್, ಅದರ ಮುಖ್ಯಸ್ಥರಾದ ಶ್ರೀ ಆನಂದ ತೀರ್ಥಾಚಾರ್ ಪಗಡಾಲ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ತಿರುಪತಿ ದೇವಸ್ಥಾನದ ಒಂದು ಬಹಳ ಸೀನಿಯರ್, ಬಹಳ ಅನುಭವ ಆದಂಥ ಒಂದು ವಿದ್ವಾನರು. ಇವರು ಇಲ್ಲಿ ಮಂಜೇಶ್ವರಕ್ಕೆ ಬಂದದೇ ನಮ್ಮೆಲ್ಲರ ಒಂದು ದೊಡ್ಡ ಪುಣ್ಯ ಎಂದು ಹೇಳ್ಬೋದು. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ, ಮಂಜೇಶ್ವರ ದೇವಸ್ಥಾನದ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಿರುಪತಿ ದೇವಸ್ಥಾನದ ವೈದಿಕರ ತಂಡ ಕೂಡ ಬಂದಿದ್ದಿದೆ. ಎಲ್ಲ ವೈದಿಕರು ನಾನು ಅವರಿಗೂ ಸ್ವಾಗತ ಪಡಿಸ್ತಾ ಇದ್ದೇನೆ. ಅದೇ ರೀತಿ ಅವರ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ತುಂಬ ಜನ ಸ್ಟಾಫ್ ಕೂಡ ಇವತ್ತು ಬಂದಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತೇನೆ. ಮತ್ತು ನೀವೆಲ್ಲರೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಕ್ತಿ ಶ್ರದ್ಧೆಯಿಂದ ಬಂದಿದ್ದೀರಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ರಿಗೂ ಸ್ವಾಗತ, ಧನ್ಯವಾದ. ಮುಂದಿನ ಕಾರ್ಯಕ್ರಮವನ್ನು ಆನಂದ್ ತೀರ್ಥಾಚಾರ್ ಇವರು ನಡೆಸ್ಕೊಡ್ಬೇಕಾಗಿ ನಾನು ಅವರಲ್ಲಿ ಪ್ರಾರ್ಥಿಸ್ತೇನೆ. ಹರಯೇ ನಮಃ. ಹರೇ ಶ್ರೀನಿವಾಸ್. ಶ್ರೀ ಗುರುಭ್ಯೋ ನಮಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಂದನಂದನಮಾನಂದಂ ಇಂದ್ರನೀಲಸುರಂಜನಂ ಶ್ರೀಯಶೋದಾ ಯಶೋದಂಚ ಶ್ರೀನಿವಾಸಂ ಭಜೇ ನಿಶಂ. ಸಮಾಶ್ರಯೇದ್ ಗುರುಂ ಭಕ್ತ್ಯ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದ ಪಂಕಜೆ. ಇಂದು ದೊಡ್ಡ ಸುಯೋಗ. ನಿಮ್ಮೆಲ್ಲರಿಗೂ ಗೊತ್ತಿದ್ದೆ, ನಾನು ಅದನ್ನು ಮತ್ತೆ ತಿರುಗಿ ವಿಸ್ತಾರ ಮಾಡಲಿಕ್ಕೆ ಇಚ್ಛೆಪಡ್ತಾ ಇಲ್ಲ. ಇವತ್ತಿನ ದಿನದಲ್ಲಿ ವಿಶೇಷ ಮಾತ್ರ ನಾನು ಎರಡು ಮಾತುಗಳಲ್ಲಿ ತಿಳಿಸೋದಕ್ಕೆ ಪ್ರಯತ್ನಿಸುತ್ತೀನಿ. ಶ್ರೀನಿವಾಸನು ತನ್ನ ಮದುವೆ ಮಾಡಿಕೊಳ್ಳುವಾಗ ಬ್ರಹ್ಮದೇವರಿಗೆ ಸರ್ವಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ನೀನೇ ನಿಂತು ನಡೆಸಬೇಕು ಅಂತ. ನಂತರ ಅವನ ಮದುವೆ ಕಾರ್ಯಕ್ರಮಕ್ಕೆ ರುದ್ರದೇವರಿಗೆ ಜವಾಬ್ದಾರಿ ಕೊಟ್ಟನು. ರುದ್ರ, ನೀನೇ ಇದ್ದು ನನ್ನ ಹತ್ತಿರ ಇದ್ದು ನೀನು ಎಲ್ಲ ಕಾರ್ಯಕ್ರಮಕ್ಕೆ ನಾನು ಹೇಳಿದ ಪ್ರಕಾರ ನೀನು ನಡೆಸಿಕೊಡಬೇಕು. ಆಯಿತು, ಹಾಗೆ ಮಾಡೋಣ ಅಂತ ರುದ್ರದೇವರು ಶ್ರೀನಿವಾಸನ ಅಂದರೆ ಆಕಾಶರಾಜನ ಮಗಳಾದ ಪದ್ಮಾವತಿಯ ಪರಿಣಯ ಸಮಯದಲ್ಲಿ ರುದ್ರದೇವರು ಶ್ರೀನಿವಾಸನಿಗೆ ಬಹಳ ಸೇವೆ ಮಾಡಿದರು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ನಾವು ಕೇಳಿದ್ದೀವಿ. ನನ್ನ ಮೊಮ್ಮಗ ರುದ್ರದೇವರಂದೇನು ಭಗವಂತ ವಿಷ್ಣುವಿನ ಮಗನಾದ ಬ್ರಹ್ಮನ ಮಗ. ವಿಷ್ಣುವಿನ ಹಿರಿಯ ಮಗ ಬ್ರಹ್ಮ ಆದರೆ ಬ್ರಹ್ಮನ ಮಗ ರುದ್ರದೇವರು. ಅಂದರೆ ಶ್ರೀನಿವಾಸನಿಗೆ ಮೊಮ್ಮಗನಾಗಬೇಕು. ನನ್ನ ಮೊಮ್ಮಗನಾದ ಶ್ರೀನಿವಾಸನು ನನ್ನ ಮದುವೆಗೆ ಇಷ್ಟು ಮಾಡಿದ್ದಾನೆ, ನಾನು ಅವನ ಊರಿಗೆ ಹೋಗೋಣ ಅಂತ ಶ್ರೀನಿವಾಸನು ಇವತ್ತು ಈ ಊರಿಗೆ ಬಂದದ್ದು ಕಾರಣ
ತನ್ನ ಮೊಮ್ಮಗನಾದ ಶ್ರೀನಿವಾಸನಿಗೆ ತನ್ನ ದರ್ಶನ ಕೊಡಬೇಕು ಅಂತ ಮಂಜೇಶ್ವರಕ್ಕೆ ಇಲ್ಲಿ ಆಗಮಿಸಿದ್ದಾನೆ. ಅರ್ಥಾತ್ ಆ ಮಂಜೇಶ್ವರನ ಭಕ್ತರಾದ ಈ ಪರಿಸರದಲ್ಲಿರುವಂಥ ಅನೇಕರೂ ಕೂಡ ದರ್ಶನವಾಗಲಿ. ಭಗವಂತ ಭೂಲೋಕಕ್ಕೆ ಬಂದದ್ದೇ ದೊಡ್ಡ ಒಂದು ವಿಶೇಷ. ಈ ಕಲಿಯುಗದಲ್ಲಿ ಜನರು ತುಂಬ ಕಷ್ಟಪಡ್ತಿದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿಕೊಂಡ ಕರ್ಮ ಅಷ್ಟೇ, ಬೇರೆ ಏನಲ್ಲ. ಅವರು ಮಾಡಿದ ಪಾಪಕರ್ಮಗಳ ಅನುಸಾರವಾಗಿ ಕಷ್ಟವನ್ನು ಪಡುತ್ತಿರುವಾಗ ಆದರೆ ಭಕ್ತರು ಮರಿಗಿ ಅಯ್ಯೋ ಸ್ವಾಮಿ ಕಷ್ಟಪಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ನಿವಾರಣೆ ಉಪಾಯ ಏನನ್ನು ಬೇಕಲ್ಲ. ಏನು ಮಾಡಬೇಕು? ಏನು ಮಾಡಿದರೂ ಕಡಿಮೆ, ನಾನೇ ಬಂದು ಮಾಡ್ತೀನಿ ಅಂತ ಶ್ರೀನಿವಾಸ ತಾನು ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ. ತನ್ನ ಉತ್ತಮವಾದ ವೈಕುಂಠ ಲೋಕ ಬೇಡ ನನಗ ಅಂತ ಬಿಟ್ಟು ಎಲ್ಲಿ ಬಂದ ಅಂದರೆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಒಂದು ಹುಣಿಸೆಯ ಮರದ ಬುಡದಲ್ಲಿ ಇರ್ತಕ್ಕಂಥ ಹುತ್ತಿನಲ್ಲಿ ಅಲ್ಲಿ ತಾನು ಬಂದು ನಿಂತದನು. ನೋಡಿ, ಎಂಥ ವಜ್ರಖಚಿತ ರತ್ನಖಚಿತವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ಕೂತಿರುವ ಆ ಶ್ರೀಮನ್ನಾರಾಯಣ ಕಲ್ಲು ಮುಳ್ಳುಗಳಿಂದ ಕೂಡಿದ ಹುತ್ತಿನಲ್ಲಿ ಬರಬೇಕು ಅಂದರೆ ಯಾರಿಗಾಗಿ ಬಂದಿದ್ದಾನೆ? ನಮ್ಮ ತಂದೆ ಅಜ್ಜಂದರು ಕಷ್ಟಪಡ್ತಾರೆ, ಭಾಳ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಯಾರಿಗೆ? ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಹೇಗೆ ಕಷ್ಟಪಡ್ತಾರೋ, ಶ್ರೀನಿವಾಸ ಕೂಡ ತನ್ನ ವೈಕುಂಠ ಬಿಟ್ಟು ಕಲ್ಲು ಮುಳ್ಳುಗಳಿಂದ ಯುಕ್ತವಾದ ಈ ಕಾಡಿನಲ್ಲಿ ಬಂದು ನಿಂತ. ಯಾಕೆ ಅಂದರೆ ನನ್ನ ಹತ್ತಿರ ನನ್ನ ಭಕ್ತರೆಲ್ಲ ಬರಲಿ, ಬಂದು ನಾನು ದರ್ಶನ ಮಾಡಿಕೊಳ್ಳಿ, ಅವರ ಕಷ್ಟಗಳು ನಾನು ಪರಿಹಾರ ಮಾಡ್ತೀನಿ ಎನ್ನುವ ಉದ್ದೇಶದಿಂದ ತಾನು ವೈಕುಂಠ ಬಿಟ್ಟು ಬಂದ. ವೇದವ್ಯಾಸರು ಮಾತನ್ನು ಆದಿತ್ಯ ಪುರಾಣದಲ್ಲಿ ಹೇಳ್ತಾರೆ. ಯಾಕೆ ಬಂದ ಶ್ರೀನಿವಾಸ ಭೂಮಿಗೆ? ಭಕ್ತೌಘಾನುಗ್ರಹಾರ್ಥಾಯ ತ್ಯಕ್ತ್ವಾ ವೈಕುಂಠಮುತ್ತಮಂ. ತನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು. ನನ್ನ ಹತ್ತಿರ ಎಲ್ಲರೂ ಕಷ್ಟಗಳನ್ನು ಹೊತ್ಕೊಂಡು ಬರ್ತಾರೆ. ಕಷ್ಟದ ಭಾರ ಹೊತ್ತು ಬಂದಿರತಕ್ಕಂಥ ವ್ಯಕ್ತಿಗಳ ಭಾರವನ್ನು ನಾನು ಇಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿ ತಾನು ಬಂದ. ಇಂದಿಗೂ ಅದು ಸಾಕ್ಷಿ. ಏನಂದರೆ ದಿನದಲ್ಲಿ 1,00,000 ಜನಕ್ಕೆ ದರ್ಶನ ನೀಡುವ ಒಬ್ಬೇ ಭಗವಂತ ಯಾವನು ಅಂದರೆ ಒಬ್ಬ ಬೆಟ್ಟದ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸ ಒಬ್ಬನೇ. ಯಾವ ದೇವಸ್ಥಾನಕ್ಕೆ ಹೋಗ್ರಿ, 10 ಜನ 20 ಜನ ಶುರುವಾಗಿ 100 50 200 1000 ಜನ 3000 5000 10,000 1,00,000 ಜನಕ್ಕೆ ದರ್ಶನವನ್ನು ಒಂದು ದಿವಸದಲ್ಲಿ ಕೊಡುವಂಥ ಏಕೈಕ ಹೆದ್ದೈವ ನಮ್ಮ ಶ್ರೀನಿವಾಸ. ಅದರ ಜೊತೆಗೆ 75,000 ಜನಕ್ಕೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ತಾನೆ, 2 ಹೊತ್ತು ಊಟ. ಈ ದೊಡ್ಡ ಕಾರ್ಯ ಶ್ರೀನಿವಾಸ ಭೂಲೋಕದಲ್ಲಿ ಮಾಡ್ತಿದ್ದಾನೆ ಇವತ್ತು. ಯಾಕೆ ಬಂದಾನೆ? ಭಕ್ತೌಘಾನುಗ್ರಹಾರ್ಥಾಯ, ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ನಾನು ಬರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ನಂಗೆ ವೈಕುಂಠ ಬೇಡ, ಏನು ಬೇಡ. ವೈಕುಂಠಂ ವಾ ಪರಿತ್ಯಕ್ಷೇನ ಭಕ್ತಾಂ ತ್ಯಕ್ತು ಮುತ್ಸಹೆ. ವೈಕುಂಠ ಬೇಕಾಗಿಲ್ಲ ನನಗ, ಆದರೆ ನನ್ನ ಭಕ್ತರನ್ನು ಮಾತ್ರ ನಾ ಕೈ ಬಿಡೋದಿಲ್ಲ ಅಂತ ತಾನು ಸಂಕಲ್ಪಿಸಿ ಬಂದ. ಆದರೂ ತೃಪ್ತಿ ಆಗಲಿಲ್ಲ. ಎಲ್ಲರೂ ತಿರುಪತಿಗೆ ಹೋಗ್ಲಿಕ್ಕಾಗೋದಿಲ್ಲಲ್ಲ. ಒಂದು ಊರಿಂದ ಹೋದರೆ ಒಂದು ಉತ್ಸವಗಳಲ್ಲಿ 10 ಜನ 20 ಜನ ಹೋಗ್ಬೋದು, ಬೇಡ ಭಾಳ ಅಂದರೆ 50 ಜನ ಹೋಗ್ತಾರೆ. ಇವತ್ತಿಲ್ಲಿ ಸಾವಿರಾರು ಜನ ನೆಲೆಸಿರಲ್ಲ. ಅಷ್ಟು ಜನ ಒಂದು ಊರಿಂದ ಹೋಗ್ಲಿಕ್ಕಾಗ್ತದ? ನಾನೇ ಆ ಊರಿಗೆ ಹೋಗಿ ದರ್ಶನ ಕೊಡ್ತೇನೆ ಅಂತ ಬೆಟ್ಟ ಇಳಿದು ನಿಮ್ಮ ಊರಿಗೆ ಬಂದಿದ್ದಾನೆ. ನಿಮ್ಮ ಅನುಗ್ರಹಕ್ಕಾಗಿ ನಿಮ್ಮೆಲ್ಲರಿಗೂ ಒಂದು ರೂಪದಿಂದ ದರ್ಶನ ಕೊಟ್ಟು ನಿಮ್ಮೆಲ್ಲರನ್ನೂ ಕೂಡ ಚೈತನ್ಯವಂತರನ್ನಾಗಿ ಮಾಡಿ ನಿಮಗೆ ಕಷ್ಟಗಳನ್ನು ಪರಿಹರಿಸಿ ಸಕಲ ಅಭೀಷ್ಟಗಳನ್ನು ಕೊಡುವುದಕ್ಕಾಗಿ ಶ್ರೀನಿವಾಸ ಇಲ್ಲಿ ಬಂದಿದ್ದಾನೆ. ಅದಕ್ಕೊಂದು ಶ್ರೀನಿವಾಸ ಇದ್ದಾನೆ, ಭಕ್ತರು ನೀವು ಇದ್ದೀರಿ. ಆದರೆ ಇಬ್ಬರನ್ನು ಸೇರಿಸುವಂಥ ಒಬ್ಬ ಯೋಜಕ ಬೇಕಲ್ಲ. ಆ ಯೋಜಕ ಮಂಜೇಶ್ವರ, ನಮ್ಮ ರುದ್ರದೇವರೇ ಆ ಯೋಜಕರಾಗಿ ಸಂಯೋಜಕರಾಗಿ ಎಲ್ಲರನ್ನೂ ಸೇರಿಸಿದ್ದಾರೆ. ಆ ಒಂದು ಕೀರ್ತಿ ರುದ್ರದೇವರಿಗೆ. ಅದೇ ರುದ್ರದೇವರು ನಿಮ್ಮ ಬಂದು ಹೇಳಿದಿರಾ ಅಂತ ನನ್ನ ಕೇಳಬೇಡ್ರಿ. ರುದ್ರದೇವರು ಬರಲಿಕ್ಕಿಲ್ಲ. ರುದ್ರದೇವರ ಪ್ರತಿನಿಧಿಗಳಾದ ಆ ದೇವಸ್ಥಾನದ ಟ್ರಸ್ಟಿಗಳಾಗಿರ್ತಕ್ಕಂಥ ನಮ್ಮ ಗಣಪತಿ ಪೈ ಮುಂತಾಗಿರ್ತಕ್ಕಂಥ ಉಪಾಧ್ಯಕ್ಷರು, ಅಧ್ಯಕ್ಷರು, ಕೋಶಾಧಿಕಾರಿ, ಟ್ರಸ್ಟಿಗಳು ಇವತ್ತೆಲ್ಲ ನನಗೆ ಭೇಟಿಯಾದರು. ಅವರೇ ರುದ್ರದೇವರ ಅನುಚರರು. ಅವರು ಕೇಳೋಣ ಅಂದರೆ ರುದ್ರದೇವರು ಹೇಳಿದಂತೆ ಶ್ರೀನಿವಾಸ ಒಪ್ಪಿಗೆ ಕೊಟ್ಟಂತೆ ಈ ರೀತಿಯಾಗಿ ಶ್ರೀನಿವಾಸ ಬಂದಿದ್ದಾನೆ. ಇಲ್ಲಿ ನಡೆಯುವಷ್ಟು ಕಾಲ ನೀವು ಯಾರೂ ಕೂಡ ನಿಮ್ಮ ಎಲ್ಲ ಲೌಕಿಕ ವ್ಯವಹಾರಗಳನ್ನು ಮರೆತು ಬಿಡ್ರಿ, ಫೋನ್ ಸೈಲೆಂಟ್ ಮಾಡಿರಿ. ಕೇವಲ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೋಡಿ ಕೇಳಿ, ಮಂತ್ರ ಕೇಳಿ, ವಿಷಯ ಕೇಳಿ, ಕಣ್ಣಿಂದ ನೋಡಿ ಕೃತಾರ್ಥರಾಗ್ರಿ. ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಆಗಬಹುದು. ಈ ಒಂದು ದಿವಸಕ್ಕೆ ನಿಮ್ಮೆಲ್ಲವನ್ನು ಕೂಡ ನಿಮ್ಮೆಲ್ಲ ಕಾರ್ಯಕ್ರಮಗಳು ಬಿಟ್ಟು ಈ ಕಾರ್ಯಕ್ರಮದಲ್ಲಿ ನಿರತರಾಗಬೇಕು ಅಂತ ಹೇಳ್ತಾ
ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದ ಅರ್ಚಕ ವೈದಿಕ ಅರ್ಚಕ ಸಿಬ್ಬಂದಿ ಬಂದಿದ್ದಾರೆ. ಎಲ್ಲರೂ ವೇದಗಳಲ್ಲಿ ಬರೇ ವೇದ ಸಂಹಿತ ಅಲ್ಲ, ಕ್ರಮ ಅಲ್ಲ, ಘನಾಂತವಾಗಿ ವೇದವನ್ನು ಅಧ್ಯಯನ ಮಾಡಿರ್ತಕ್ಕಂಥ ನಿಷ್ಣಾತರಾಗಿರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲಿ ಆಗಮಿಸಿದ್ದಾರೆ. ಅವರ ಮುಖಾಂತರ ಈ ಕಾರ್ಯಕ್ರಮವನ್ನು ಹೀಗೆ ನಾವು ನಡೆಸ್ಲಿಕ್ಕೆ ಹೋಗ್ತಿದ್ವಿ. ಪ್ರಥಮವಾಗಿ ಸಂಕಲ್ಪ. ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದರೆ ಸಂಕಲ್ಪ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಸಂಕಲ್ಪವನ್ನು ಹೇಳಲಾಗುತ್ತದೆ. ಯಾರಿಗೆ ಸಂಕಲ್ಪ ಮಾಡಿಸ್ಬೇಕು? ಯಾರು ಕಾರ್ಯಕರ್ತರೋ ಅವರು. ಹಾಗಲ್ಲ, ಶ್ರೀನಿವಾಸನ ಪೂಜೆಗೆ ಎಲ್ಲರಿಗೂ ಸಂಕಲ್ಪಕ್ಕೆ ಅಧಿಕಾರ. ಟ್ರಸ್ಟಿಗಳು ಅವ್ರು ಬೇಕೇ, ಅವ್ರು ಪ್ರಧಾನರಾಗಿದ್ದಾರೆ. ಬಂದ ಪ್ರತಿ ವ್ಯಕ್ತಿ ಹಣ ಕೊಡಬೇಕು ಅಂತೇನಿಲ್ಲ. ಇಲ್ಲಿ ಹಣ ಕೊಟ್ಟವರಿಗೆ ಸಂಕಲ್ಪ ಅಂತಿಲ್ಲ. ಯಾರು ಕೊಡಲಿ ಕೊಡದಾಗಲಿ, ಭಕ್ತಿಯ ಕಾಣಿಕೆಯನ್ನು ಶ್ರೀನಿವಾಸನಿಗೆ ಅರ್ಪಿಸಿದ ಪ್ರತಿಯೊಬ್ಬರಿಗೂ ಸಂಕಲ್ಪದಲ್ಲಿ ಭಾಗವಹಿಸುವುದಕ್ಕೆ ಅಧಿಕಾರವಿದೆ. ಆದ್ದರಿಂದ ಈಗ ಹೇಳುವ ಸಂಕಲ್ಪದಲ್ಲಿ ನೀವು ಕೂಡ ಉಚ್ಚರಿಸಿ ನಿಮ್ಮ ಗೋತ್ರ ಹೆಸರು ಆ ಒಂದು ಪ್ರಸಂಗ ಬಂದಾಗ ನೀವು ಆ ಗೋತ್ರ ಹೆಸರುಗಳನ್ನು ಹೇಳಿ ಕೇಳ್ರಿ. ಬಾರದೇ ಇರುವ ನಿಮ್ಮ ಬಂಧು ಮಿತ್ರರ ಮನೆಯವರ ಹೆಸರುಗಳನ್ನು ಕೂಡ ಹೇಳಿಕೊಂಡು ಸಂಕಲ್ಪದಲ್ಲಿ ನೀವು ಕೂಡ ಭಾಗವಹಿಸಬಹುದು. ಇದೀಗ ಸಂಕಲ್ಪವನ್ನು ಶುರು ಮಾಡಲಾಗುತ್ತದೆ. ವೇದ ಪುರುಷನನ್ನು, ವೇದಗಮ್ಯನಾದ ಶ್ರೀನಿವಾಸನನ್ನು, ಅವನಿಗೆ ಮೊದಲು ಈ ಪುಷ್ಪಾಂಜಲಿ ಏನು ಮಾಡ್ತಾ ಇದ್ದೀವಿ ಆ ಪುಷ್ಪಗಳಕ್ಕಿಂತಲೂ ಹೊಸ ಪುಷ್ಪ, ನಿತ್ಯ ನೂತನವಾದ ಪುಷ್ಪ ವೇದಗಳು. ಆ ವೇದಗಳೆನ್ನುವ ಪುಷ್ಪಗಳಿಂದ ಶ್ರೀನಿವಾಸನಿಗೆ ಅರ್ಪಿಸಿ ವೇದ ಪುರುಷನನ್ನು ಧ್ಯಾನಿಸಿ ನಂತರ ಸಂಕಲ್ಪಕ್ಕೆ ನಾವು ತೊಡಗೋಣ. ಓಂ ಓಂ ಮಮಾಗ್ನೇ ವರ್ಚೋ ವಿಹವೇಶ್ವಸ್ತು ಭಯನ್ವೇಂಧಾನಾಸ್ತನುವಂ ಪುಷೇಮ ಯನ್ನಮಂದಾಂ ಪ್ರಜಶ್ಚದಸ್ರಸ್ವರಾಧ್ಯಕ್ಷೇಣ ವೃತನಾಜಯೇಮ ಮಮ ದೇವಾ ವಿಹವೇ ಸಂತು ಸರ್ವ ಇಂದ್ರಾವಂತೋ ಮರುತೋ ವಿಷ್ಣುರಗ್ನಿಃ ಮಮಾಂತರಿಕ್ಷಮುರುಗೋಪಮಸ್ತು ಮಹ್ಯಂ ವಾತಃ ಪವತಾಂ ಕಾಮೇ ಅಸ್ಮಿನ್ ಮಯಿ ದೇವಾ ದ್ರವಿಣಮಾಯಜಂತಾಂ ಮಯ್ಯಾಶೀರಸ್ತು ಮಯಿ ದೇವಹೂತಿಃ ದೇವ್ಯಾ ಹೋತಾರಾವನಿಷಂತ ಪೂರ್ವೇರಿಷ್ಟಾಸ್ಯಾಮ ತನುವಾಸು ವೀರಾಃ ಮಹ್ಯಂ ಯಜಂತು ಮಮ ಯಾನಿ ಹವ್ಯಾಗೋದಿಃ ಸತ್ಯಾ ಮನಸೋ ಮೇ ಅಸ್ತು येनो मानिगान् गतमर्चनाहं विश्वे देवासो अधिवोचतामे दैवी षडुर्वीरुरुणः कृणोत विश्वे देवास इह वीरयध्वम् माहास्महि प्रजया मातनोभिर्मारधामद्विषते सोमराजन् अग्निर्मन्युं प्रतिनुदन् पुरस्ताददब्धो गोपाः परिपाहिनस्त्वम् प्रत्यञ्जयन्तु निकुतः पुनस्ते मयिषान् चित्तं प्रबुधा विनेशत् धातॄणां भुवनस्य यस्पतिर्देवगुं सवितारमभिमातिशाहम् यज्ञमश्विनो भा बृहस्पतिर्देवाः पान्तु यजमानन्यर्थात् ध्रुव्यजानो महिषः शर्म यगुं सदस्मिन् हवे पुरुहूतः पुरुक्षो सनः प्रजागे हर्यश्वमृडयेन्द्रमानो नीरिषो मापरादा येन सपत्नापते भवन्विन्द्राग्निभ्यामवबाधामहेता वसवो रुद्रा आदित्या उपरिस्पृशम् मोग्रञ्चेत्तारमधिराजमक्रन् वाञ्छमिन्द्रममुदो हवामहे योगो जिद्धनजिदश्वजिद्यः यज्ञं विहवेजुषस्वास्य कुर्मो हरिवो मेदिनन्त्वा आसुशिशानो वृषभो न युध्मो घना घनः क्षोभनश्चर्हनीना सङ्क्रन्दनो निमिष एकवीरः शतकंसेना अजगत्साकमिन्द्रः सङ्क्रन्दनेन निमिषेण जिष्णुना युत्कारेण धुश्चवनेन धुष्णुना इन्द्रेण जगत तत्सह ध्वंयुधो नर इषुहस्तेन वृष्णा स इषुहस्तैः स निषङ्गिभिर्वशे सग्गुस्रष्टा स युध इन्द्रो गणेन सृष्टजित्सोमबाहुषध्यूर्ध्वधन्वा प्रतिहिताभिरस्ता बृहस्पते परिदीया रथेन रक्षोहामित्रागुम् अपबाधमानः सेनाः प्रवृणो युधा जगन्नस्माकमेध्य विदारधाना गोत्रभिदङ्गो विदं वज्रबाहुं जयन्तमज्म प्रवृणन्तमोजसा जाता अनुवीरगध्वमिन्द्रगोसखायो नुसगोरभध्व बलविज्ञायस्थविरः प्रवीरः सहस्वान् वाजी सहमान उग्रः वीरो अभिसत्त्वा सहोजा चैत्रमिन्द्ररथमातिष्ठ गोविद अभिगोत्राणि सहसा गाहमानो दायो वीरः शतमन्युरिन्द्रः
యుధ్యోస్మాకగోసేనా అవతు ప్రయత్సు ఇంద్రాసాన్నేతా బృహస్పతిర్దక్షిణా యజ్ఞః పుర ఏతు సోమః దేవసేనానామభిభంజతీనాం జగంతీనాం మరుతో గంధ్వగ్రే ఇంద్రస్య వృష్ణో వరుణస్య రాజ్ఞాదిత్యానాం మరుతాగం శ్రద్ధ ఉగ్రం మహామనసాం భువనచ్యవానాం ఘోషో దేవానాం జగతాముదస్థాత్ అస్మాకమింద్రः సమృతేషు ధ్వజే స్వస్మాకం యా ఇషవస్తాజయంతో అస్మాకం వీరా ఉత్తరే భవంత్వస్మాను దేవా అవదాహవేషు ధర్షయమఘవన్నాయుధాన్యుత్సత్వనాం మామకానాం మహాగుంసే ఉత్తరత్రహణవాజినాం వాజినాన్యుద్రథానాం జగతామేత ఘోషః ప్రేత జగదానలస్థిరావः సంతు బాహవః శర్మ గచ్చత్వనాథుష్యాగథా సదా అవదృష్టా పరాపద శరవ్యే బ్రహ్మ సగుంసితా గచ్ఛామిత్రాన్ ప్రవిశమైషాన్ కంచనోచ్ఛిషః కర్మాణి తే వర్మభిశ్చాదయామి సోమస్త్వా రాజామృతేనాభివస్తా పురోర్వరీయో వరివస్తే అస్తు జగంతం త్వామనుమదంతు దేవా యత్ర బాణాः సంపతంతి కుమారా విశిఖా ఇవ ఇంద్రోణస్తత్ర వృత్రః విశ్వాః శర్మ యచ్చతు పునస్వాత్మా పునః పునస్వాదిత్యాదిత్యాత్మా పునః పునస్వాదిత్యాః త్వాదిత్యాదిత్యాస్త్వాదిత్యా రుద్రా రుద్రా ఆదిత్యాస్త్వాదిత్యా రుద్రాః ఆదిత్యా రుద్రా రుద్రా ఆదిత్యా రుద్రా వసవో వసవో రుద్రా ఆదిత్యా రుద్రా వసవః రుద్రా వసవో వసవో రుద్రా రుద్రా వసవః సగోసం వసవో రుద్రా రుద్రా వసవః సం వసవః సగోసం వసవో వసవః సమింధతా గోసం వసవః సమింధతా గోసమింధతాం పునః పునరింధతా గోసమింధతాం పునః ఇంధతాం పునః పునరింధతామింధతాం పునర్బ్రహ్మాణో బ్రహ్మాణః పునరింధతామింధతాం పునర్బ్రహ్మాణః పునర్బ్రహ్మాణో బ్రహ్మాణః పునః పునర్బ్రహ్మాణో వసునీథ బ్రహ్మాణః పునః పునర్బ్రహ్మాణో వసునీథ బ్రహ్మాణో వసునీథ బ్రహ్మాణో వసునీథ యజ్ఞైర్వసునీథ బ్రహ్మాణో వసునీథ యజ్ఞైః వసునీథ యజ్ఞైర్వసునీథ యజ్ఞైః యజ్ఞైరితి వసునీథ యజ్ఞైరితి యజ్ఞైః. ವೇದ ಮಂತ್ರದಿಂದ ವೇದಗಮ್ಯನನ್ನು ಸ್ತುತಿಸಿದರು. ಆದರೆ ಒಂದು ವಿಶೇಷ, ಇಲ್ಲಿ ರುದ್ರದೇವರು ನೆಲೆಸಿದ್ದಾರೆ. ಅದು ಸಂಧ್ಯಾಕಾಲ, ಪ್ರದೋಷ ಕಾಲದಲ್ಲಿ ವಿಶೇಷ ಸಾನ್ನಿಧ್ಯ. ಅದು ಅಲ್ಲದೆ ಸೋಮವಾರ ರುದ್ರದೇವರ ಅತ್ಯಂತ ಇಷ್ಟವಾದಂಥ ದಿವಸ. ಆ ರುದ್ರನನ್ನು ಮನೋಭಿಮಾನಿ ಅವರನ್ನು ಪ್ರಸನ್ನೀಕರಿಸಿಕೊಂಡ್ರೆ ನಮ್ಮ ಮನಸ್ಸು ಹರಿಯತ್ರೆ ಹೋಗ್ತದ. ವಿಜಯದಾಸರಂತಾರೆ, ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ನಮ್ಮ ಮನಸ್ಸು ಶ್ರೀಹರಿಯಲ್ಲಿ ನೆಲೆಸಬೇಕು ಅಂತಂದರೆ ರುದ್ರದೇವರ ಅನುಗ್ರಹ ಬೇಕು. ಆ ರುದ್ರದೇವರ ಪ್ರಾರ್ಥನೆದು ವೇದ ಮಂತ್ರದಿಂದ ರುದ್ರದೇವರನ್ನು ಒಂದು ಮಂತ್ರದಿಂದ ಸ್ತುತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೊರಡೋಣ. ಓಂ ಶಂಚಮೇ ಮಯಶ್ಚಮೇ ಪ್ರಿಯಂಚಮೇ ನುಗಾಮಶ್ಚಮೇ ಕಾಮಶ್ಚಮೇ ಸೌಮನಸಶ್ಚಮೇ ಭದ್ರಂಚಮೇ ಶ್ರೇಯಶ್ಚಮೇ ವಸ್ಯಶ್ಚಮೇ ಯಶಶ್ಚಮೇ ಭಗಶ್ಚಮೇ ತ್ರವಿಣಂಚಮೇ ಗಂಧಾಚಮೇ ಧರ್ತಾಚಮೇ ಕ್ಷೇಮಶ್ಚಮೇ ಧೃತಶ್ಚಮೇ ವಿಶ್ವಂಚಮೇ ಮಹಶ್ಚಮೇ ಸಂವಿಚ್ಚಮೇ ಜ್ಞಾತ್ರಂಚಮೇ ಸೋಷ್ಟಮೇ ಪ್ರಸೋಷ್ಟಮೇ ಶ್ರೀರಂಚಮೇ ಲಯಶ್ಚಮೃದಂಚಮೇ ಮೃದಂಚಮೇ ಯಕ್ಷ್ಮಂಚಮೇ ನಾಮಯಚ್ಚಮೇ ದೇವಾದುಷ್ಟಮೇ ದೀರ್ಘಾಯುತ್ವಂಚಮೇ ನಮಿತ್ರಂಚಮೇ ಭಗಂಚಮೇ ಸುಗಂಚಮೇ ಶಗಂಚಮೇ ಸೂಷಾಚಮೇ ಸುಧಿರಂಚಮೇ. ಅಗ್ನಾ ವಿಷ್ಣು ಸಜೋಷಸೇ ಮಾ ವರ್ಧಂತು ವಾಂಗಿರಃ ದ್ಯುಮ್ನೈರ್ವಾಜೇಭಿರಾಗತಂ. ಹೀಗೆ ಸಂಕಲ್ಪಕ್ಕೆ ನಾವು ಸಿದ್ಧರಾಗೋಣ. ಓಂ ಓಂ ದೇವೀಂ ವಾಚಮಜನಯಂತ ದೇವಾಃ ವಿಶ್ವರೂಪಾಃ ಪಶವೋ ವದಂತಿ ಸಾನೋ ಮಂದ್ರೇಶಮೂರ್ಜನ್ ದುಹಾನ
धेनुर्वागस्मानुपसुष्टुरेतो अयं मुहूर्तः शुभमुहूर्तोऽस्तु सुप्रतिष्ठितमस्तु सुमुहूर्तकाले भगवदानुकूल्यता फलसिद्धिरस्तु आचम्यः प्राणानायम्या ओम विष्णोर्नुकं वीर्याणि प्रवोचं यः पार्थिवानि विममेरजागुंसियो अस्कभायदुत्तरगुं सदस्थं विचक्रमाणश्रेधोर्गायो विष्णोरराटमसि विष्णो पृष्ठमसि विष्णोश्यप्त्रे स्थो विष्णोस्यूरसि विष्णो ध्रुवमसि वैष्णवमसि विष्णवे त्वा तदस्य प्रियमभिपाथोऽस्य नरो यत्र देवयवो मदन्ति उरुक्रमस्य न हि बन्धुरित्था विष्णोः पदे परमे मध्वमुत्सः विष्णुस्तपदे वीर्याय मृगो न भीमः कुतरो गिरिष्ठाः यस्योरुषत्रिषु विक्रमणेषु अधिक्षयन्ति भुवनानि विश्वा परो मात्रया तनुवा प्रधाना न ते महित्वमन्वश्नुवन्ति उभे ते विद्मरजसि पृथिव्या विष्णो देवत्वं परमस्य वित्से विचक्रमे पृथिवीमेष एतां क्षेत्राय विष्णुर्मनुषे दशस्यन् ध्रुवासोऽस्य गीरयोजनासः देवः पृथिवीमेष एतां विचक्रमे दत्तसम्महित्वा विष्णुरस्तु तपशस्तवीयास्य स्थविरस्य नाम अतो देवावन्तु नो यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधानि दधे पदं समूढमस्य भागौ सुरे पदा विचक्रमे विष्णुर्गोपादाभ्यः ततो धर्माणि धारयन् विष्णोः कर्माणि पश्यत गतो व्रतानि भस्मशे इन्द्रस्य युज्यः सखा विष्णोः परमं पदकं सदा पश्यन्ति सूरजः दिवीव चक्षुरादतं विस्प्रासो विपन्यवो जागर्भागं समिन्धते विष्णोर्यत्परमं पदम् ఆ దొన్న తీసుకోండి తీసుకోండి ఓం ఆజమ్యః ప్రాణానాయమ్య ఓం అచ్యుతాయ నమః ఓం అనంతాయ నమః ఓం గోవిందాయ నమః ఓం అచ్యుతాయ నమః ఓం అనంతాయ నమః ఓం గోవిందాయ నమః ఓం అచ్యుతాయ నమః ఓం అనంతాయ నమః ఓం గోవిందాయ నమః ఓం కేశవాయ నమః ఓం నారాయణాయ నమః ఓం మాధవాయ నమః స్వాహా గోవిందాయ నమః విష్ణవే నమః మధుసూదనాయ నమః త్రివిక్రమాయ నమః వామనాయ నమః శ్రీధరాయ నమః ఋషికేశాయ నమః పద్మనాభాయ నమః దామోదరాయ నమః శంకరశ్రాయ నమః వాసుదేవాయ నమః ప్రద్యుమ్నాయ నమః మణిరుద్ధాయ నమః పురుషోత్తమాయ నమః మధోక్షదాయ నమః నారసింహాయ నమః అచ్యుతాయ నమః జనార్దనాయ నమః శ్రీకృష్ణాయ నమః శ్రీబ్రహ్మణే నమో నమః ప్రణవస్య పరబ్రహ్మణుడి పరమాత్మ దేవతా దేవి గాయత్రి ఛందః ప్రాణాయామి యోగః ఓం భూః ఓం భువః ఓం శుభః ఓం మహః ఓం జనః ఓం తపః ఓం సత్యం यो देवस्य पितास्माकं धियो धर्मादिगोचराः प्रेरयेत्तस्य यद्भर्गस्तद्वरेण्यमुपास्महे ओमाभो ज्योतिरसोऽमृतं ब्रह्मभूर्भुवः सुवरो ಎಲ್ಲರೂ ಕೂಡ ಸಂಕಲ್ಪ ಹೇಳ್ತಾ ಇದ್ವಿ. ಎಲ್ಲರೂ ಕೈ ಜೋಡಿಸಿ ಈ ಸಂಕಲ್ಪವನ್ನು ಎಲ್ಲರೂ ಉಚ್ಚರಿಸಿರಿ. ಶ್ರೀ ಗೋವಿಂದ ಗೋವಿಂದ श्री गोविंद गोविंद ಶ್ರೀ ಮಹಾವಿಷ್ಣೋರಾಜ್ಞಯ श्री महाविष्णोराज्ञया ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ब्रह्मणः ದ್ವಿತೀಯಪರಾರ್ಧೇ द्वितीयपरार्थे ಶ್ರೀ ಶ್ವೇತವರಾಹ ಕಲ್ಪೇ श्रीश्वेतवराहकल्पे ವೈವಸ್ವತಮನ್ವಂತರೆ वैवस्वतमन्वन्तरे कलियुगे ಪ್ರಥಮಚರಣೆ भरतवर्षे ಭರತಖಂಡೇ जम्बूद्वीपे दण्डकारण्ये गोदावर्याः दक्षिणे तीरे शालिवाहनशखे बौद्धावतारे परशुरामक्षेत्रे
ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ ವಿಶ್ವಾವಸೋ ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೌ ಪೌಷಮಾಸೆ ಶುಕ್ಲಪಕ್ಷೆ ದ್ವಿತೀಯಾಯಾಂ ತಿಥೌ ಇಂದುವಾಸರೆ ಉತ್ತರಾಷಾಢ ನಕ್ಷತ್ರೆ ಧ್ರುವಯೋಗೆ ಕೌಲವಕರಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಶುಭತಿಥೌ ಅಸ್ಮದ್ಗುರುವಂತರ್ಗತ ಸಮಸ್ತ ತತ್ವಾಭಿಮಾನಿ ದೇವತಾಂತರ್ಗತ ವಿಶೇಷತಃ ಮನೋಭಿಮಾನಿ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಭೂ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರೇರಣಯ ಶ್ರೀ ಶ್ರೀನಿವಾಸ ಸ್ವಾಮಿ ಪ್ರೀತ್ಯರ್ಥಂ ಅಸ್ಮಾಕಂ ನಿಮ್ಮಗಳ ಹೆಸರುಗಳು ಗೋತ್ರ ಹೇಳಿ ಮೊದಲು, ನಂತರ ಹೆಸರು, ಬಾರದೇ ಇರುವ ನಿಮ್ಮವರ ಹೆಸರುಗಳು ಎಲ್ಲವನ್ನು ಒಂದ್ಸಾರ ಹೇಳಿ. ಮಮ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಸಿದ್ಧ್ಯರ್ಥಂ ಮಮ ಸರ್ವೇಷಾಂ ಆದಿತ್ಯಾದೀನಾಂ ನವಾನಾಂ ಗ್ರಹಾಣಾಂ ಆನುಕೂಲ್ಯತಾ ಸಿದ್ಧ್ಯರ್ಥಂ ಸಕಲ ದುರಿತ ಉಪಶಮನ ಪೂರ್ವಕಂ ಶ್ರೀ ಶ್ರೀನಿವಾಸ ಸ್ವಾಮಿನಃ ವಿಶೇಷ ಅನುಗ್ರಹ ಸಿದ್ಧ್ಯರ್ಥಂ ಜ್ಞಾನಭಕ್ತಿ ವೈರಾಗ್ಯಾದಿ ದೈವೀ ಸಂಪತ್ ಪ್ರಾಪ್ತ್ಯರ್ಥಂ ಅದ್ಯ ದಿವಸೆ ಶ್ರೀಭೂ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ಪುಷ್ಪಾರ್ಚನಾಖ್ಯಂ ತಥಾ ಅನ್ಯೋನ್ಯ ಸ್ತ್ರೀಣಾಂ ಸಹಕಾರೇಣ ಹರಿದ್ರ ಕುಂಕುಮಾದಿ ಪರಿಮಳ ದ್ರವ್ಯ ಅರ್ಚನಂ ವಿಶೇಷತಃ ಪುಷ್ಪಾರ್ಚನಂ ಆಚಾರ್ಯ ಮುಖೇನ ಕಾರಯಿಷ್ಯೇ. ಕುಂಕುಮಾರ್ಚನ ಸ್ತ್ರೀಯರು ಮಾಡ್ತಾರೆ, ಪುಷ್ಪಾಂಜಲಿ ದೇವರಿಗೆ ಹಾಕೋದು ಇಲ್ಲಿಯ ಪ್ರಧಾನ ಆಚಾರ್ಯರು ಅದು ಮಾಡ್ತಾರೆ. ಅವರ ಮುಖಾಂತರವಾಗಿ ಶ್ರೀನಿವಾಸನಿಗೆ ಷೋಡಶೋಪಚಾರ ಪೂರ್ವಕವಾಗಿ ಪುಷ್ಪಾಂಜಲಿಯ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಿದ್ವಿ ಅಂತ ಹೇಳಿ ಸಂಕಲ್ಪ ಮಾಡಿ ನೀರು ಬಿಡ್ರಿ. ಈಗ ಪ್ರಾರ್ಥನೆ ಮಾಡ್ರಿ. ನಮಗೆ ಫಲ ಬೇಕು. ನಾವು ನೇರವಾಗಿ ಶ್ರೀನಿವಾಸನನ್ನು ಮುಟ್ಟಿ ಪೂಜೆ ಮಾಡುವಕ್ಕೆ ಇಲ್ಲ. ಆದ್ದರಿಂದ ನಮ್ಮ ಪರವಾಗಿ ಅರ್ಚಕರು ಯಾರು ಪ್ರಧಾನ ಆಚಾರ್ಯರಿದ್ದಾರೋ ನೀವು ನಮ್ಮ ಪರವಾಗಿ ನಿಂತು ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಹಿಂದಕ್ಕೆ ಇಂದ್ರಾದಿ ದೇವತೆಗಳು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ದೇವತೆಗಳಿಗೆ ಗುರುಸ್ಥಾನದಲ್ಲಿದ್ದ ಬೃಹಸ್ಪತ್ಯಾಚಾರ್ಯರನ್ನು ಪ್ರಾರ್ಥಿಸಿ ಅವರನ್ನು ಪೂಜಿಸಿ ಅವರ ಆಶೀರ್ವಾದ ಪಡೆದು ನಮ್ಮ ಪರವಾಗಿ ನೀವು ಯಜ್ಞ ಮಾಡಿ ಫಲ ನಮಗೆ ಕೊಡ್ರಿ ಅಂತ ಇಂದ್ರದೇವರು ಕೇಳಿದ್ದರು ಹಿಂದಿನ ಪ್ರಸಂಗದಲ್ಲಿ. ಆ ಪ್ರಾರ್ಥನಾ ಪೂರ್ವಕವಾಗಿ ನಾವು ಈಗ ಹೇಳೋಣ. ಆಚಾರ್ಯಸ್ತೋ, ಎಲ್ಲರೂ ಹೇಳ್ರಿ, ಆಚಾರ್ಯಸ್ತೋ ಯಥಾ ಸ್ವರ್ಗೇ ಶಕ್ರಾದೀನಾಂ ಬೃಹಸ್ಪತಿಃ ತಥಾ ತ್ವಂ ಮಮ ಯಜ್ಞೇಸ್ಮಿನ್ ಆಚಾರ್ಯೋ ಭವಸುವ್ರತ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನೀವು
ತ್ರಿಕರಣ ಶುದ್ಧಿಯಿಂದ ಪ್ರಾರ್ಥನೆ ಮಾಡಿರಿ. ಓಂ ಸ್ವಸ್ತ್ಯಯನಂತಾಕ್ಷ್ಯಮರಿಷ್ಟನೇಮಿ ಮಹದ್ಭೂತಂ ವಾಯಸಂ ದೇವತಾನಾಂ असुरघ्नमिन्द्रशकं समत्सु बृहद्यशो नाम विवारुहेम होमुचमाङ्गिरसङ्गयं स्वस्यात्रेयं मनसा चतार्ष्यं प्रगतवान् शरणं प्रपद्ये स्वस्ति संबाधेष्वभयन्नो अस्तु ಹೇಳ್ರಿ, ಪ್ರಾರ್ಥನೆ ಮಾಡಿ. ದೇವಾಹ देवाः ಆಯಾಂತೋ आयान्तु ಯಾತು ದಾನಾಹ यातु धानाः ಅಪಯಾಂತೋ अपयान्तु ಶ್ರೀವಿಷ್ಣು श्रीविष्णु ದೇವಯಜನಂ देवयजनं ರಕ್ಷಸ್ವ रक्षस्व ಆಚಾರ್ಯ ಭೂಮೌ ಪ್ರಾದೇಶಂ ಕುರ್ಯಾತ್. ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ವಾ ಭಗವತಃ ಕರ್ಮ ಕರಿಷ್ಯಾಮಿ ತದ್ಭಗವಾನ್ ಅನುಮನ್ಯತಾಂ. ಲಕ್ಷ್ಮೀನಾಥ ಕೃಪಾವಲಬ್ಧ ಮಹತಿ ಶ್ರೀಪಾಂಚರಾತ್ರಾಗಮಾನ್ ತತ್ತದ್ವೈದಿಕತಾಂತ್ರಿಕ ಪ್ರಣಯಿನಃ ಪೂಜ್ಯಾ ವಿಲಾಸಾಶ್ರಯಾನ್ ಭಾರದ್ವಾಜಪದ ಉಪಗಾಯನ ಸುಧೀ ಶಾಂಡಿಲ್ಯ ಮೌಂದ್ಯಾಜನಾನ್ ಪಂಚಋಷೀನ್ ಸಹ ಕೌಶಿಕಾನ್ ಕುಲಗುರೂನ್ ವಂದೇ ಮಹಾಯೋಗಿನಃ. ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯಾಮೂರ್ತಿಂ ಹಯಗ್ರೀವಂ ಶಬ್ದಾರ್ಥಜ್ಞಾನಲಬ್ಧಯೇ ಅಮೃತಾತ್ಮಾ ತಮೇಗಾಭಂ ಅಮೃತಾಹರಣಂ ವಿಭುಂ ಪಾಂಚರಾತ್ರಾಗಮಾಚಾರ್ಯಂ ವಂದೇ ವೈಕುಂಠಭೂಪತಿಂ. ನಮಃ ಸಕಲ ಕಲ್ಯಾಣದಾಯಿನೇ ಶೇಷಶಾಯಿನೇ ನಿರ್ಮಲಾನಂದ ಕಲ್ಯಾಣ ನಿಧಯೇ ವಿಷ್ಣವೇ ನಮಃ. ನಮಃ ಸಕಲ ಕಲ್ಯಾಣದಾಯಿನೇ ಚಕ್ರಪಾಣಯೇ ವಿಷಯಾರ್ನವಮಗ್ನಾನಾಂ ಸಮುದ್ಧರಣ ಹೇತವೇ. ಭಗವನ್ ದೇವದೇವೇಶ ಶಂಖಚಕ್ರ ಗದಾಧರ ಯಜ್ಞಾರ್ಥಂ ದೇವೇಶ ಅನುಜ್ಞಾಂ ದೇಹಿ ಮೇ ಪ್ರಭೋ. ಭಗವನ್ ದೇವದೇವೇಶ ಪ್ರಣತಾರ್ಥಿ ಹರೇ ತವ ಅನುಜ್ಞಾಂ ದೇಹಿ ಸರ್ವೇಶ ನಿರ್ವಿಘ್ನಂ ಗುರು ಮೇ ಪ್ರಭೋ. ಶ್ರೀಶೇಷ ಪಕ್ಷೀಶ್ವರ ಪದ್ಮಗರ್ಭಸೇನೇಶ ಮುಖ್ಯಾನ್ ಪ್ರತಿಬೋಧಯಂತಂ ಶ್ರೀಪಾಂಚರಾತ್ರಾಗಮಾಚಾರ್ಯಮಾದ್ಯಂ ವಿಷ್ಣುಂ ಸದಾಹಂ ಶರಣಂ ಪ್ರಪದ್ಯೆ. ಮಹಾಜನೌಘಾತಮಖೌಘಸತ್ವಂ ವೇದೋದಕಂ ಶಾಸ್ತ್ರತರಂಗಶೋಭಿತಂ ಅಲಂಘನೀಯಂ ಗುರುದೇವತೀರ್ಥಂ ಸಭಾಸಮುದ್ರಂ ಶಿರಸಾ ನಮಾಮಿ. ಓಂ ನಮಃ ಸದಸೇ ನಮಃ ಸದಸಸ್ಪತಯೇ नमः सखेनां पुरोगाणां चक्षुषे नमो दिवे नमः पृथिव्यै ब्राह्मे गोपाय ये च सभ्याः सभासदः आनन्द्रजावतः कुरु सर्वमायुर्वासदा सर्वेभ्यः महाजनेभ्यो नमः. अस्य देवदेवस्य भगवतो वासुदेवस्य श्रीमदखिलाण्डकोटि ब्रह्माण्डनायकस्य श्रियःपते पुरुषोत्तमस्य आद्यन्तरहितस्य सर्वजननयन विषयीकृतस्य अगणितानेकदिव्यावतारस्य परव्यूहविभवार्थ अर्चारूपेणवतीर्णस्य भक्ता संरक्षणार्थं ध्रुव कर्मोत्सव बलिस्नानतीर्थशयनात्मक दिव्यमङ्गलविग्रहैः अर्चारूपेणवतीर्णस्य समस्त जगदुदय समृद्धि विधि विलय विधारकारणकर्तृभूत पुण्डरीकाक्षस्य अनन्तकरुण विश्वक्सेनादि अपरिमित नित्यसूरि परिवार सेव्यमानस्य पराङ्कुश परकालगतिवराजि समस्त भक्तकोटिनमित पादपद्मस्य परब्रह्मणो वासुदेवस्य श्रीभूमिनीला पद्मावती नायिका समेत श्री श्रीनिवासस्वामिनः सायङ्काले भगवत आराधनकर्म कर्तुं मम योग्यता सिद्धिमनुग्रहाण तथास्तु योग्यता सिद्धिरस्तु. रोचनो रोचमानः शोभनः शोभमानः कल्याणः दर्भेश्वासीनः दर्भान् धारयमानः पवित्रपाणिः प्राणानायम्या. ओम पवित्रवन्तः परिवाजमासते जैषां रत्नोऽभिरक्षते व्रतम् अस्समुद्रं वरुणस्तिरोदधे धीराच्चेकृद्धरणेश्वारभम् पवित्रं देवदं ब्रह्मणस्पते प्रभुरात्राणि वर्येषु विश्वतः ततनोर्नतदामो अश्नुते विद्वहन्तस्तत्सभासदा देवानां सस्य च चक्षुः सप्तात्रिश्चगद सर्वे त्रयो अगस्त्यश्च नक्षत्रे शङ्कृतो वसन् अथस्यावाश्वस्यावर्तकामस्य र्क्षानिहितास नखतन्द्रश्चे कः युद्धिवेयुः वर्णस्य प्रदाने शाकसच्चन्द्रमा नक्षत्रमेति पवित्रं भगवानस्तु वासुदेवः परो गुरुः अस्तु संकर्षणो देवः पवित्रं परमो विभुः प्रद्युम्नोऽस्तु पवित्रं वै साक्षी विश्वस्य साम्प्रतं पवित्रमनिरुद्धोऽस्तु विश्वत्राता जगत्पतिः श्रीभगवतः वासुदेवस्याज्ञया भगवते कैङ्कर्यरूपं पूर्वोक्ता सङ्कल्पकारेण
अस्य देवदेवस्य भगवतो वासुदेवस्य श्री भूमिनीला पद्मावती नायिका समेत श्री श्रीनिवासस्वामिनः सायंकाले भगवत आराधनकर्मणि करिष्यमानस्य कर्मणः निर्विघ्नेन परिसमाप्त्यर्थम् आदौ विश्वक्सेन आराधनं करिष्ये तदङ्गं पात्रा साधनं करिष्ये ओम घण्टादिदेवताय ओम कं ब्रह्मणे नमः इति घण्टां संचाल्य चालयित्वा धूपपात्रादिदेवताय ओम पावकाय नमः दीपपात्रादिदेवताय ओम भास्कराय नमः वर्धन्यादि अर्चनपात्रादिदेवताय ओम बम्बरुणाय नमः इत्यभ्यर्च्य ओम हिरण्यवर्णाशुचयः पावकाय अग्नियागर्भन्धरे विरूपास्तान आपश्यग्स्यो न भवन्तो सागो राजा वरुणो जाति मध्ये सत्यानुते अवपश्यञ्जनानाश्चिदश्चिदयो याः पावकास्तान आपश्यग्स्यो न भवन्तो सान् देवादिविकृण्वन्ति भक्षिण्याम् अन्तरिक्षे बहुधा भवन्ति याः पृथिवीं मृगदोन्नन्ति शुक्रास्तान आपश्यग्स्यो न भवन्तो शिवेन मा चक्षुषा पश्यदावश्यवजातनुवोपस्पृशदत्पचम् सरागो अग्निगौरप्सिषदो हुवेवो मगिवर्चो परमो यो निधत्ता ओहिष्ठामयो भवस्तान ऊर्जे दधातना महेरणाय चक्षसे शिवतमोरसस्तस्य भाजयते हनः विशतेरेव मातरः अस्मा अरङ्गमामवो यश्चक्षया जन्मथा आपो जनयधा जनः ओम विश्वक्सेनः किरीटमणिमयमकुटः पूर्वहस्ताब्जयुग्मे मुद्रां कौमोदकीं चापरकरयुगले शङ्खचक्रं दधानः स्वर्णाम्भो लम्भकुक्षिः प्रतिभटभयकृत्पिङ्गलश्मश्रुकेश ह्रीमत्या सूत्रवत्या त्वरितमिह समागच्छताम् अस्मिन् कूर्चे सपरिवारं श्रीसूत्रवती सहितं भगवन्तं विश्वक्सेनमावाहयामि ओम भूः विश्वक्सेनमावाहयामि ओम भवः विश्वक्सेनमावाहयामि ओम भूर्भुवस्सुवः विश्वक्सेनमावाहयामि स्थापयामि पूजयामि ओम विश्वक्सेनाय नमः नवरत्नखचित हेमसिंहासनार्थं पुष्पाणि समर्पयामि ओम विश्वक्सेनाय नमः अर्घ्यं समर्पयामि ओम विश्वक्सेनाय नमः पाद्यं समर्पयामि ओम विश्वक्सेनाय नमः आचमनीयं समर्पयामि ओमापोहिष्ठामयो भुवः तान ऊर्जे धातना हेरनाय चक्षसे योगश्यवतमोरसः तस्य भादयते हनः शरीरेव मातरः अस्मारङ्गमामवः जन्मथा ओम भूर्भुवस्सुवः ओम विश्वक्सेनाय नमः स्नपयामि स्नानानन्तरं शुद्ध आचमनीयं समर्पयामि ओम युवा सुवासाः परिवीदागात् समुश्रेयान् भवति जायमानः ओम विश्वक्सेनाय नमः वस्त्रद्वयं समर्पयामि ओम यज्ञोपवीतं परमं पवित्रं प्रजापते सहजं पुरस्तात् अक्षतान् समर्पयामि ओम जितन्ते दक्षिणतो वृषभ एधि हव्यः ओम विश्वक्सेनाय नमः आभरणार्थं पुष्पाणि समर्पयामि ओम गन्धद्वारा ईश्वरीको सर्वभूतानां तामिहो बह्वजे धारयामि गन्धस्योपरि अक्षतान् समर्पयामि पुष्पाणि समर्पयामि ओम वैकुण्ठसेनान्याय ओम विश्वक्सेनाय नमः नानाविधपरिमलपत्रपुष्पाक्षतानि समर्पयामि ओम कर्मणेवान् देवेभ्यः शकेयं निजायत्वा प्रत्युष्टको रक्ष प्रत्युष्टा आराधयो धूरसिधूर्वधूर्वन्तन्धूर्वतयोस्मान् धूर्वजगन्धूर्वयं वयन्धूर्वामस्त ओम उद्दीप्य स्वजातवेदो भक्खन्दरमः जीवनं च दिशो दिशा ओम विश्वक्सेनाय नमः धूपमाघ्रापयामि दीपं दर्शयामि धूपदीपानन्तरं शुद्ध आचमनीयं समर्पयामि नैवेद्यम् घंटा शुद्धाचमनीय ओम हिरण्यपात्रं मधोः पूर्णं ददाति मधव्योऽसानीति एकधा ब्रह्मण उपहरति एकधैव यजमान आयुस्तेजो दधाति ओम विश्वक्सेनाय विद्महे वेत्रहस्ताय धीमहि तन्नः शान्तः प्रचोदयात् ओम विश्वक्सेनाय विद्महे वेत्रहस्ताय धीमहि तन्नः शान्तः प्रचोदयात् ओम विश्वक्सेनाय नमः मङ्गलनीराजनं सन्दर्शयामि नीराजनान्तरं शुद्ध आचमनीयं समर्पयामि
ఓం యజ్ఞేన యజ్ఞమయదంతదేవాః तानि धर्माणि प्रथमान्यासन्ते నాకం హిమానస్సజంతే यत्र पूर्वे साध्याः सन्ति देवाः విశ్వక్సేనాయ నమః సమస్తోపచార పూజాన్ సమర్పయామి ఓం విశ్వక్సేనాయ నమః సకల ఆరాధనైః శోభనమస్తు శ్రీ భగవతః వాసుదేవస్యాజ్ఞయా భగవతే కైంకర్య రూపం పూర్వోక్త సంకల్పకారేణ అస్య దేవదేవస్య భగవతో వాసుదేవస్య శ్రీయఃపదే పురుషోత్తమస్య శ్రీ భూమినీలా పద్మావతీ నాజికా సమేత శ్రీ శ్రీనివాస స్వామినః పూర్వోక్త సంకల్పకారేణ సాయంకాలే భగవత ఆరాధనాంగత్వేన స్థలశుద్ధ్యర్థం జలశుద్ధ్యర్థం యాగోపకరణశుద్ధ్యర్థం మతేశశుద్ధ్యర్థం చ వాసుదేవ పుణ్యాహ వాచన కర్మ కరిష్యే వాసుదేవ పుణ్యాహ వాచన కర్మ కరిష్యే అపౌపస్పృశ్య ఓం విశ్వక్సేనాయ విద్మహే వేత్రహస్తాయ ధీమహి తన్నః శాంతః ప్రచోదయాత్ ఓం విశ్వక్సేనాయ నమః యథా సుఖం యథాస్థానం ప్రతిష్ఠాపయామి శోభనార్థే క్షేమాయ పునరాగమనాయ చ ఓం చరణం పవిత్రముచ్చార్య మహీం ప్రక్షాళ్య ॐ चरणं पवित्रं विदधं पुराणं येन बोधस्तरत दुष्कृतानि तेन पवित्रेण शुद्धेन पूता अतिपाप्मानमरादिन्दरेम విష్ణోరరాట ఇతి మంత్రేణ దర్భైః సమ్మార్జ్య ఓం विष्णोराडमसि विष्णोः पृष्ठमसि विष्णोश्चप्रे स्थ विष्णोस्क्यूरसि विष्णोर्ध्रुवमसि वैष्णवमसि विष्णवे ఓం గంధద్వారేతి మంత్రేణ గోమయేనానులిప్య गन्धद्वारान्दुराधर्षान् नित्यपुष्टाङ्गरीषिणी ईश्वरीगो सर्वभूतानां दामि होमह्वये श्रियम् ఆప ఉందంతు ఇది మంత్రేణ సుధాచూర్ణైః అలంకృత్య आप उन्दन्तु देवसे दीर्घादित्वा च वर्चसे यस्वा हृदा कीरिणा मन्यमानो मर्त्यं मर्त्यो जोहवीमि जातवेदो यशो अस्मासु धेः प्रजाभिरग्ने अमृतत्वमश्का यस्मै त्वगो सुकृते जातवेद उलोकमग्ने गृणवस्योनम् అశ్వినపుంసపుత్రిణం వీరవత్ वीरवन्तं गोमन्दगो रयन्न शते स्वस्ति దేవస్య త్వేతి మంత్రేణ అక్షతాన్ వికీర్య देवस्य त्वासविदुः प्रसवेश्विनोर्बाहुभ्यां पूष्णो हस्ताभ्यामाददे గ్రీష్మో హేమంత ఇతి మంత్రేణ ధాన్యపీఠం ప్రకల్ప్య ఓం గ్రీష్మో ग्रीष्मो हेमन्त उदनो वसन्तः शरद्वर्षास्तु विदन्नो अस्तु तेषां ऋतूनागो शतशारदानां निवाद एषामभजे स्याम షన్నో దేవీతి మంత్రేణ శతపత్రం విలిఖ్య ఓం షన్నో देवीरभिष्टज आपो भवन्तु पीतये शय्योरभिस्रवन्तु नः ధన్వనాగేతి మంత్రేణ దర్భైరూర్ధ్వమలంకృత్య ఓం धन्वनागा धन्वनाजुन्दरेम धन्वना देव्राः समदो जजेम धनुष्यत्रोरपकामं कृणोति धन्वना सर्वाः प्रतिशोधयेम మూర్ధానమితి మంత్రేణ శిరసా ప్రణమ్య ఓం మూర్ధానం దివో अरतिं पृथिव्या वैश्वानरमृताय जातमग्ने कविको सम्राजमतिथिञ्जनानामासन्नापात्रं जनयन्त देवाः భద్రం కర్ణేభిరితి మంత్రేణ కలశాన్ స్థాప్య ఓం भद्रं कर्णेभिशृणुयाम देवा भद्रं पश्येमाक्षभरिगजत्राः स्तुष्टुवागोधस्तनोभिः यशेम देवहिरञ्जदायुः स्वस्ति न इन्द्रो वृद्धश्रवा स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु హిరణ్యశృంగమితి మంత్రేణ గంధజలేన సంపూర్య ఓం ॐ హిరణ్యశృంగం हिरण्यशृङ्गं వరుణం वरुणं प्रपद्ये तीर्थं मे देहि याचितः यन्मया भुक्तमसाधूनां पापेभ्यश्च प्रतिग्रहः యన్మే మనసా వాచా కర్మణా వా దుష్కృతం కృతం तन्न इन्द्रो वरुणो बृहस्पतिः सविता च पुनन्तु पुनः पुनः నమోగ్నజే సుమతే నమ ఇంద్రాయ నమో వరుణాయ నమో వారుణ్యై నమోభ్యః यदपाङ्क्रूरङ्गितमेध्यङ्गितशान्तन्दमगच्छदा नादधीपानाद्यच्च उग्रात् प्रतिग्रहात् तन्नो वरुणो राजा पाणिना ह्यमर्षतु सोऽहमपापो विरजो निर्मुक्तो मुक्तकिल्बिषः नाकस्य पृष्ठमारुह्य गच्छेत् ब्रह्मसरोकता विष्णुगायत्र्या आम्रपल्लवं निक्षिप्य ॐ नारायणाय विद्महे वासुदेवाय धीमहि तन्नो विष्णुः प्रचोदयात् फरणीरिति मन्त्रेण नारिकेलफलं निक्षिप्य ॐ या फलिणीर्या फला पुष्पायाश्च पुष्पिणीः बृहस्पतिप्रसूतास्तानो मुञ्चन्त्वगोहसः हिरण्यपात्रमिति मन्त्रेण रत्नानि निक्षिप्य ॐ हिरण्यपात्रं मधोः पूर्णं ददाति मथव्योऽसानीति एकदा ब्रह्मणमुपहरति एकथैव निदमान आयुस्तेजो दधाति तत्कलशे पूर्ववत् आधारादिपद्मान्तम् अभ्यर्च्य ॐ भूमिर्भूम्ना द्यौर्वरिणान्तरिक्षं महित्वा उपस्थेते देव्यतिदेग्निमन्नादमन्नाद्यायादधे आयङ्गौ पृष्टिरक्रमे दशनन्मातरं पुनः पितरं च प्रयन्सुवः श्रद्धाम विराजति वाक्पजङ्गारश्रिये प्रत्यस्य वहद्युभिः अस्य प्राणादपानत्यन्दश्चरति रोचना व्यक्षन्महिषः सुवः क्रुद्धः परो
मन्युनादितवत्या सुकल्पमग्ने तत्तव पुनस्त्वोद्दीपयामसि मन्युपरोक्तस्य पृथिवीमनुदध्वसे आदित्या विश्वे तद्देवा वसवस्तसमाभरन् मनोज्योतिर्जुषदामाज्यं विच्छिन्नै यज्ञकोशमिमं दधातु बृहस्पतिस्तनुदामिमन्नो विश्वे देवा इहमादिगन्ता तते अग्ने समिधः सप्त जिह्वाः सप्त ऋषयः सप्तधाम प्रजानि सप्तहोत्राः सप्तधात्वा यजन्ति सप्तयोनिरापृणस्वाघृतेन ఓం జ్యోతిశ్చూడాలమౌలిస్త్రినయన వదన షోడశోత్తుంగబాహుః ప్రత్యాలీఢేన తిష్టన్ ప్రణవ సశధరాధార షట్కోణవర్తి నిస్సీమేన స్వధామ్నా నిఖిలమపి జగత్క్షేమవన్నిర్మిమానః భూయాత్ సౌదర్శనో వః ప్రతిభట పరుషః పూరుషః పౌరుషాయ చక్రం కుంతం కృపాణం పరశుహుత మహావంకుశం దండశక్తి శంఖం కోదండపాశౌ హలముసల గదా వజ్రశూలాంశ్చ హేతీన్ దోర్భిः సవ్యాపసవ్యైర్దధతుల బలస్తంభితారాజిదర్పైః వ్యూహస్తేజోభిమానీ నరక విజయినో జృంభతాం సంపదే మహా ఓం క్లీం కృష్ణాయ గోవిందాయ गोपीजनवल्लभाय पराय परमपुरुषाय परमात्मने परकर्म मन्त्रयन्त्रतन्त्र औषधास्त्रशस्त्राणि संहर संहर मृत्योर्मोचय मोचय ॐ नमो भगवते महासुदर्शनाय दीप्त्रे ज्वालापरीताय सर्वदृक्षोभणहराय हुं फट् ब्रह्मणे परञ्ज्योतिषे नमः सुदर्शनाय विद्महे महाज्वालाय धीमहि तन्नश्चक्रः प्रचोदयात् ఓం శ్రీ సుదర్శన పరబ్రహ్మణే నమః అర్ఘ్యం సమర్పయామి పాద్యం పాద్యం సమర్పయామి ఆచమనీయమాచమనీయమాచమనీయం సమర్పయామి ఓం షన్నో దేవీరభిష్టయ ఆపో భవంతు పీతజే श्रेयोर्भिस्रवन्तु नः సుదర్శనాయ నమః స్నపయామి స్నానానంతరం శుద్ధ ఆచమనీయం సమర్పయామి ఓం యువా సువాసాః పరీవీతాగాత్సౌ శ్రేయాన్ భవతి జాయమానః ధీరాः కవయ ఉన్నాయంతి స్వాధ్యో ఓం మహాసుదర్శనాయ నమః వస్త్రద్వయం సమర్పయామి ఓం యజ్ఞోపవీతం పరమం పవిత్రం ప్రజాపతే సహజం పురస్తాత్ आयुष्यमग्र्यं प्रजमञ्जुषुभं यज्ञोपवेदं बलवस्तुते ఉపవీతార్థం పుష్పాన్ని సమర్పయామి ఓం జిదంతే దక్షిణతో వృషభ ఏధి హవ్యః इन्द्रो जयातिन पराजयाता अधिराजो राजसुराजयाति ఓం రాజాధిరాజాయ ప్రసహ్య సాహినే वयं वै श्रवणाय कुर्महे కామాన్ కామకామాయ మహ్యం कामेश्वरो वै श्रवणो ददातु రాజ వైశ్రవణాయ महाराजाय नमः ఆభరణార్థం పుష్పాన్ని సమర్పయామి ఓం గంధద్వారాందురాధరిషా నిత్యపుష్టాంగరేషిణి ईश्वरीमो सर्वभूतानां दामिहोपक्वये ధారయామి గంధస్యోపరక్షతాన్ సమర్పయామి పుష్పాన్ని సమర్పయామి ఓం శ్రీ సుదర్శనాయ నమః ఓం చక్రనాజాయ నమః ఓం తేజోవ్యూహాయ నమః ఓం మహాజుతయే నమః ఓం సహస్రబాహవే నమః ఓం దీప్తాంగాయ నమః ఓం అరుణాక్షాయ నమః ఓం ప్రతాపవతే నమః ఓం అనేకాదిత్య సంకాశాయ నమః ఓం ప్రోర్ధ్వజ్వాలాభిరంజితాయ నమః ఓం సౌదామినిక శోభితాయ నమః ఓం పంచభూతమనో రూపాయ నమః ఓం షట్కోణాంతరంస్థాయ మహారాంతఃకరణోద్భూత రోషభీషణ విగ్రహాయ నమః ఓం మణికుండల శోభితాయ నమః ఓం పంచభూతాత్మనే నమః ఓం శ్రీ సుదర్శనాయ నమః శ్రీ విజయవల్లీ సుదర్శనవల్లీ నాజికా సమేత హేతిరాజ స్వామినే నమో నమః నానావిధ పరిమళపత్ర పుష్పాక్షతాన్ సమర్పయామి ఓం మూర్ధానందివః पृथिव्या विश्वानरमृतादजातमग्ने हरिओं सम्राजमतिसिञ्जनानामासन्नापात्रं जनयन्त देवा ఘ్రాపయామి ఓం ఉద్దీప్య स्वजातवेदो भग्नन्निरृतिं मम पशोगश्च मह्यमावह जीवनं च दिशो दिशा దీపం దర్శయామి నైవేద్యం ఓం కృష్ణాయ గోవిందాయ గోపీజనవల్లభాయ పరాయ పరమపురుషాయ పరమాత్మనే परकर्म मंत्र यंत्र तंत्र औषध अस्त्र शस्त्राणि संहर संहर మృత్యోర్మోచయ మోచయ ओम नमो भगवते महासुदर्शनाय दीप्त्रे ఆయుర్వర్ధయ వర్ధయ रोगान् मोचय मोचय ఓం నమో భగవతే మహాసుదర్శనాయ దీప్త్రే ज्वालापरीताय శోభనకరాయ हुं फट् ब्रह्मणे परञ्ज्योतिषे
नमः ओम सुदर्शनाय विद्महे महाज्वालाय धीमहि तन्नश्चक्रः प्रचोदयात् महासुदर्शनाय नमः मंगल नीराजनं संदर्शयामि नीराजनान्तरं शुद्ध आचमनीयं समर्पयामि ताम्बूलार्थं पुष्पाणि समर्पयामि ओम चरणं पवित्रं विततं येन भूतस्तरति दुष्कृतानि पवित्रेण शुद्धेन भूता अतिपाप्मानमरातिन्तरे लोकस्य द्वारमर्चिमत् पवित्रं ज्योतिष्मद्भ्राजमानं महस्वत् चरणन्नो लोके सुधितां दधातु ओम श्री महासुदर्शनाय नमः समस्तोपचार पूजां समर्पयामि महासुदर्शनाय नमः सकल आराधनैः शोभनमस्तु अस्मिन् मुन्याः वाचन जपकर्मणि सर्वेभ्यः ब्राह्मणेभ्यो नमः ओम आपः शिव आपः सन्तु ओम गन्धाः सुगन्धाः ओम सोमनसः सौमनस्यमस्तु ओम अक्षतम् अक्षतं जारिष्टं जास्तु ओम अन्वाहार्यः सुमन्वाहार्योस्तु ओम दक्षिणाः स्वस्ति दक्षिणाः पान्तु ओम दर्भाः स्वस्ति दर्भाः पान्तु ओम 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 भगवतो बलेन भगवतो वीर्येण भगवतस्तेजसा भगवतः कर्मणा भगवतानुगृहीतो भगवतानुध्यातो भगवन् ध्यात्वा भगवतः कर्म करिष्यामि भगवान् अनुमन्यता वासुदेवस्य भगवान् पवित्रं वासुदेवः पवित्रं शतधारं सहस्रधारम् अपरिमितधारमच्छिद्रमक्लिष्टमक्षयमनन्तम् अरिष्टम् अच्युतं परं पवित्रं भगवान् वासुदेवः पुनातो ओम भूर्भुवस्सुवः ओम नारायणाय विद्महे वासुदेवाय धीमहि तन्नो विष्णुः प्रचोदयात् ओम सुदर्शनाय विद्महे महाज्वालाय धीमहि तन्नश्चक्रः प्रचोदयात् ओम तत्सते पुण्याहं भवन्तो ब्रुवन्तो पुण्याहमिति आमन्त्रणार्थे परिकल्प्यते वमाजितः प्रयोगस्य धीमहि मंगलानि नामानि प्रयुज्यते मनुष्याः युष्मादाजिति मे योजिताः एतद्भक्तानां तन्मे यथा स्यादिति भगवान् द्वितीयेष भगवान् श्रेष्ठं मङ्गलं सर्वशक्तिर्युक्तो योगः सर्वशक्तिर्भवतु स एव हि दत्त्वं सहिते सृष्टुपे कर्म कर्म गृहपतिरेतेनैव हि मन्त्रेण यथैव ऋत्विजः सर्वे यथा यज्ञो महीयते यदृजा वा गजुषा वासां नावाभिमन्त्रियते सर्वं तद्ब्रह्मणेते कचतुर्त्वाय कल्प्यते इमे सर्वदेवानां भगवान् दैव ब्राह्मणो भगवान् पुत्रपौत्रश्च दीर्घमायुरवाप्नुयादिति यासि यासि शुचिर्भूतिर्भूतये ओम भगवान् वासुदेवो भगवान् संकर्षणो भगवान् मृत्युम्नो भगवान् अनिरुद्धो भगवान् येष भगवान् येष वासुदेवः एषा सा परा प्रकृतिः एतत्परं ब्रह्मा एष प्रभवा एष योगा एष यो व्यः एष आत्मा चतुर्विधः सर्वज्ञः सर्वदर्शी सर्वेश्वरेश्वरः सर्वशक्तिः समृद्धिमान् सर्वशक्तिर्भवतो एषा वा रुद्धिमन्वाप्तो वशी स्वाजनन्तो व्यपगतनिद्राभयक्रोधो व्यपगते चाक्लमक्लिष्टमव्याधिनिर्दोषो निर्निष्टो निरवध्यः येन भगवन्तं वासुदेव एनं विदुर्य एनं विदुस्थ एनं विदुर्नते विदुर्तिमह्यं दीर्घमायुष्यमस्तु शिवा भगवान् पाणीयापः सन्तु सुमनसो भगवान् सौमनस्यमस्तु सुमनसो भगवन्तो वासुदेव संकर्षण प्रद्युम्न निरुद्धाः सन्तु अक्षतैः अक्षतञ्जारिष्टं जास्तु अक्षतमरोगं कुशलम् ओम भगवान् प्रद्युम्न मनस्समाधीयतां समाहितमनस्मः अस्मिन् ग्रामे सर्वेषां श्रीवैष्णवानां ब्राह्मणानां गवाङ्गनानां च राष्ट्रं च धनं च कुलं च धर्मश्च हरहरिवर्धताम् एतत् शुद्ध्यर्थे भगवद्विशेषिकेन भगवत्प्रीतिमाङ्गल्यायुरारोग्यसिद्धये सम्पद्यन्तां धनधान्यसमृद्धये सम्पद्यन्ताम् ओम येषा कृतिरेष भगवान् वासुदेवः ओम येषा कृतिरेष भगवान् संकर्षणः ओम येषा कृतिरेष भगवान् प्रद्युम्नः ओम येषा कृतिरेष भगवान् निरुद्धः ओम महापुरुषो वर्धतां सत्यो वर्धताम् अच्युतो वर्धताम् अनन्तो वर्धताम् भगवान् वासुदेवो वर्धतां वर्धन्ताम् महापुरुषः शान्तिरस्तु भगवन्तं सर्वे वासुदेवाद्याः भगवत्प्रीतिकर्मणानेन ओम पुरुषः प्रीयतां सत्यः प्रीयताम् अच्युतः प्रीयताम् अनन्तः प्रीयतां भगवान् वासुदेवः प्रीयतां प्रीयन्तां न्यूनातिरिक्तं यावत् वशतं सम्पूर्णमस्तु शुद्धये वासुदेवोऽस्तु लाङ्कलि शुद्धये तदा प्रद्युम्न शुद्धये जास्तु निरुद्धोस्तु शुद्धये कर्मणां शुद्धये जास्तु विष्णु सर्वत्र संस्थितः दोषाणां हरणायास्तु गदा चक्रासि भृत्सदा यागेषु च रथश्यामः नगरग्रामवासिनां दुष्टये पुष्टये जास्तु आयुरारोग्यसिद्धये गुरूणां साधकेन्द्राणां पञ्चकालरथात्मनां सर्वदा पुत्रमित्राणां दासीदासकमामपि वेदशास्त्रागमादीनामस्तु त्राणाय सर्वदा अविघ्नमनिशं जास्तु सम्पदं चोत्तरोत्तरं पुण्याहं शुद्धये जास्तु वासुदेवादिमूर्तिमान् शङ्खचक्रगदापद्मयुक्तः सर्वेश्वरेश्वरः प्रियतां भगवान् देवो लाङ्करि प्रियतां यदा प्रद्युम्नः प्रियतां नित्यमरुद्धस्वरेश्वरः नारायणसुरेशोऽस्तु कर्मणां पूर्णायता न्यूनाधिकानां शान्त्यर्थं प्रियतां भगवान् प्रभुः ॐ यत्पुण्यन्नक्षत्रं तत्पट्कुर्वेदोपविजशा वै सूर्य उदेति नक्षत्रं नयति सूर्यो गच्छेत् रजघन्यं पश्येत् तावत् कुर्वीत यत्कारी स्यात् कर्मणः पुण्याहं भवन्तो ब्रुवन्तो पुण्याहं कर्मणोऽस्तु स्वस्ति न इन्द्रो वृद्धश्रवाः विश्ववेदाः
स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु कर्मणवृद्धिं भवन्तो ब्रुवन्तो कर्मणवृद्ध्यताम् कर्मणवृद्ध्यास्महव्यैर्नमसो मित्रन्देवमित्रभिषेयन्नोऽस्तु अनुराधानः विशावर्धयन्तः देवेम शरदस्सवीराः वृद्धिस्समृद्धिः शुभं कर्मास्तु वासुदेवः प्रियतां प्रियतां भगवान् वासुदेवः भगवान् पवित्रं वासुदेवः पवित्रं शतधारं सहस्रधारम् अपरिमितधारमच्छिद्रमक्लिष्टमक्षयमनन्तम् अरिष्टम् अच्युतं परं पवित्रं भगवान् वासुदेवः पुनातो ॐ दधिक्रावण्णो अकारिशं जिष्णोरश्वस्य वाजिनः मुखाकरत्प्रण आयोगुंशितारिषतु आभोहिष्ठामयो भवस्तान ऊर्जितधातना चक्षसे शिवतमोरसस्तस्य भाजगते हनः तस्मा अरङ्गमामगो यस्य क्षगाय जन्मधा पवमानः सुवर्जनः पवित्रेण यः पोता स पुनातु मादेव जनाः मनबोधिजा विश्व आयवः जातवेदः पवित्रवत् पवित्रेण पुनाहि मा शुक्रेण देवदीत्यते क्रत्वाक्रतो गौरणो यत्ते पवित्रमर्चिषि विददमन्तरा ब्रह्मदेन पुनीमहे अभ्यां देवसविदः पवित्रेण सवेन च ब्रह्म पुनीमहे वैश्वदेवी पुनति देव्यागात् भक्तिस्तनुवो वेदपृष्ठा तया मदन्तस्तदमाध्येषु कस्यामपतयो रजेण वैश्वानरो रश्मिभिर्मावृतादो पादः प्राणेने शिरोमयो भू या वा पृथिवी भगदा भगोभिः परे यज्ञये मा पुनीता बृहद्भिः सवितस्तृभिः प्रतिष्ठैर्देवमन्मभिः अग्ने दक्षैः पुनाहिमा येन देवा अपुनता येनापो दिव्यङ्कषः दिव्येन ब्रह्मणा इदं ब्रह्म पुनीमहे यः पावमानेरध्येति ऋषिभिः सम्भृतघोरसम् सर्वकोशभूतमश्नाति स्वतितं मातरिश्वना नीर्यो अध्येति ऋषिभिः सम्भृतघोरसम् तस्मै सरस्वती दुहे क्षीरगोसर्पिर्मधोदकम् पावमाने स्वस्य जने सुदुःखा हि भगस्पतिः ऋषिभिः सम्भृतो रसः ब्राह्मणेष्वमृतगोहितम् पावमानेर्दिशन्तु नः इमं लोकमथो अमुम् कामान् समर्थयन्तु नः देवीर्देवैः समाभृताः पावमाने स्वस्य जने सुदुःखा हि खतश्च्युतः ऋषिभिः सम्भृतो रसः ब्राह्मणेष्वमृतगोहितम् येन देवाः पवित्रेण आत्मानं पुनते सदा सहस्रधारेण पावमान्यः पुनन्तु माम् आपत्यं पवित्रम् शतोद्यामगो हिरण्मयम् तेन ब्रह्मविदो वयम् पूतं ब्रह्म पुनीमहे सुनीते सह मा पुनातु सोमस्पस्या वरुणः समीक्ष्या यो राजा प्रमृणाभिः पुनातु मा जातवेदामोर्जयन्त्या पुनातु ॐ भूर्भुवः स्वः अवृणीमहे गातुं यज्ञाय यज्ञपदगे देवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् शन्नो अस्तु द्विपदे चतुष्पदे ॐ शान्तिः 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 ॐ भूर्भुवः स्वः पवित्रं भगवानस्तु वासुदेवः परो गुरुः अस्तु सङ्कर्षणो देवः पवित्रं परमो विभुः प्रद्युम्नोऽस्तु पवित्रं वै साक्षी विश्वस्य साम्प्रतं पवित्रमनिरुद्धोऽस्तु विश्वत्राता जगत्पतिः शुद्धजेस्तु हृषीकेशो वासुदेवोऽस्तु शुद्धजे सदा सङ्कर्षणो देवः शुद्धजे सदा मम प्रद्युम्न शुद्धजे जास्तु सर्वत्र मम सर्वदा शुद्धजेस्तु निरुद्धोऽस्तु शुद्धजेषु जगत्पतिः शुद्धजे विष्णुस्त्वाद्या शुद्धजे मधुसूदनः ॐ शान्तिः 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 घण्टा तन्नः शक्रः प्रचोदयात्
हे महाज्वालाय धीमहि तन्नश्चक्रः प्रचोदयात्। महासुदर्शनाय नमः सकल आराधनैः शोभनमस्तु। महासुदर्शनाय नमः यथासुखं यथास्थानं प्रतिष्ठापयामि शोभनार्थे क्षेमाय पुनरागमनाय च। ॐ प्राच्यान् दिशि देवार्त्विजो मार्जयन्तः दक्षिणायान् दिशि मासाः पितरो मार्जयन्तः प्रतीच्यान् दिशि गृहाः पशवो मार्जयन्तः ईच्यान् दिश्याभोजधरो वनस्पतिरो मार्जयन्तः ऊर्ध्वायान् दिशि यज्ञः संवत्सरो यज्ञपतिर्मार्जयन्तः स्थानानि देशानि सहस्रबाहुवरेण्यनाम विरजांसि नाम तेभ्यो नमस्ते मधुसूदनाय तत्राभिमानं परिरक्षयन्ताम्। ओम वास्तोष्पते प्रतिजानीक्यस्मान् स्वावेशो नमीवो भवानः देवहे प्रतिदन्नो जुहस्वशर्न एतद्विपदेशं चतुष्पदे वास्तोष्पते शक्मजा सगंसदा ते सक्षेमहिरन्मजा गातुमत्या क्षेम उदयोगे वरुणो यूयं बाधस्वस्तिभिः सदा नः वास्तोष्पते विश्वारूपाण्या विशन् सखा सुषेव एधिनः वास्तोष्पते प्रदरणो न एधिगोभिरश्वेभिरिन्दो अजरासस्थे सख्ये स्यामपि देव पुत्रान् प्रतिनो जुषस्व। ಏಳು ಬೆಟ್ಟಗಳ ಮೇಲೆ ಏನಿದೆ ಹಾಡು ಶುರು ಮಾಡಿದ್ರಿ ಅದು ಪೂರ್ಣ ಮಾಡಿಬಿಡ್ರಿ ಹಾಡು. ಏಳು ಬೆಟ್ಟದ ಮೇಲೆ ಏನಿಹುದೋ ತಿರುಮಲರಾಯನ ದೇವಳವಿಹುದೋ ತಿರುಮಲರಾಯನ ದೇವಳವಿಹುದೋ ವೆಂಕಟರಮಣನು ಎಂತವನು ವೆಂಕಟರಮಣನು ಎಂತವನು ಶರಣರ ಕಾಯುವ ಕರುಣಾಮೂರ್ತಿ ಶರಣರ ಕಾಯುವ ಕರುಣಾಮೂರ್ತಿ ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು ತಿರುಮಲರಾಯನ ದರ್ಶನದಿಂದ ಗುರುತರ ಗಿರೀಶ ಗೋವಿಂದ ಮಣ ಗೋವಿಂದ ಗೋವಿಂದ ಅನೇಕ ಗೋವಿಂದ ಗೋವಿಂದ ತಿರುಮಲರಾಯನ ದರ್ಶನದಿಂದ ಗುರುತರ ಗಿರೀಶ ಗೋವಿಂದ ಆ ಪರಮಾತ್ಮನ ಆರಾಧಿಸಲು ಆ ಪರಮಾತ್ಮನ ಆರಾಧಿಸಲು ಅಪರಾಧಗಳೇ ಗೋವಿಂದ ಅಪರಾಧಗಳೇ ಗೋವಿಂದ ಏಳು ಬೆಟ್ಟದ
ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ವೇದ ವೇದ್ಯನು ವೆಂಕಟರಮಣನು ಭೇದವ ಮಾಡನು ಗೋವಿಂದ ಗೋವಿಂದ ಗೋವಿಂದ. ವೇದ ವೇದ್ಯನು ವೆಂಕಟರಮಣನು ಭೇದವ ಮಾಡನು ಅನೇಕ ಪಟ್ಟಿ ಗೋವಿಂದ ಗೋವಿಂದ. ಇಂದಿರೇಶನ ವಂದಿಪ ಜನಗಳ ಇಂದಿರೇಶನ ಇಂದಿರೇಶನ ಜನಗಳ ಬಂದವ ಕಳೆಯುವ ಗೋವಿಂದ ಬಂದವ ಕಳೆಯುವ ಗೋವಿಂದ. ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ವೆಂಕಟರಮಣನು ಎಂದವನು ಅನಂತೇಶನು ಎಂದವನು ಮಂಜೇಶ್ವರದಲ್ಲಿ ನಿಂತು ಕರುಣಾಮಯನು ಮಂಜೇಶ್ವರದಲ್ಲಿ ನಿಂತು ಕರುಣಾಮಯನು. ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ಏಳು ಬೆಟ್ಟದ ಮೇಲೆ ಏನಿಹುದು ತಿರುಮಲರಾಯನ ದೇವಳವಿಹುದು. ತಿರುಮಲರಾಯನ ದೇವಳವಿಹುದು. ತಿರುಮಲರಾಯನ ದೇವಳವಿಹುದು. ಎಲ್ಲರೂ ಮಹಿಳೆಯರು ಕುಂಕುಮಾರ್ಚನೆಗಾಗಿ ಕಾದಿದ್ದೀರಿ. ಕುಂಕುಮಾರ್ಚನೆ ಮರ್ತು ಬಿಟ್ಟಾರ ಅಂತ ತಿಳಿಬೇಡ್ರಿ. ನಾವು ಮರ್ತರೂ ಶ್ರೀನಿವಾಸ ಮರೆಯೋದಿಲ್ಲ. ಮೊದಲು ದೇವರಿಗೆ ಅರ್ಚನೆ, ಅನಂತರ ಲಕ್ಷ್ಮೀ ದೇವಿಗೆ ಅರ್ಚನೆ ತಾನೆ, ಹೌದಾ? ಆದ್ದರಿಂದ ದೇವರ ಅರ್ಚನೆ ಶುರುವಾಗಿಲ್ಲ. ಆ ಅರ್ಚನೆಗೆ ಬೇಕಾದ ಪೂರ್ವ ರಂಗದ ಪೂಜಾ ಕಾರ್ಯಕ್ರಮಗಳು ಮುಕ್ತಾಯವಾಗಿ ಈಗ ಅರ್ಚನೆಗೆ ತೊಡಗಿದ್ದಾರೆ. ದೇವರ ಅರ್ಚನೆ ಅನಂತರ ಈಗ ಕುಂಕುಮಾರ್ಚನೆ ನಿಮ್ಗೆ ನಾವು ಸೂಚನೆ ಮಾಡ್ತೀವಿ. ಹಾಗೆ ನೀವೆಲ್ಲರೂ ಕೂಡ ಸಂಸಿದ್ಧರಾಗಿದ್ದು ಅದನ್ನು ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು.
हिरण्यगर्भापोहजत् प्रजापते सवेदपुत्रः पितरगुंस मातरगुंस सोनुर्भुवत्स भुवत् पुनर्मखः ससुवस्स विश्वा भुवो अभवत्स अभवत् चित्र सम्रत्नवन्नवीयसाग्ने द्युम्नेन संयता बृहत्ततन्थ भानुना व्यावेधदश्चष्पदस्करहस्ते नर्या पुरूणि अग्निर्भुवद्रजिपतिरजीनागुंसत्रा चक्रानो अमृतानि विश्वा हिरण्यपानि मोदये सवितारमुपह्वये सचेत्ता देवता पदम् वाममद्य सवितर्वाममश्वो दिवे दिवे वाममस्मभ्यगोसावीः वामस्य हि क्षयस्य देवभूरे रया धिया वामभाजस्यामा वडित्था पर्वतानां क्षिप्रं बिभर्षि पृथिवी प्रया भूमि प्रवत्वति मह्ना जिनोषि महिनी स्तोमासस्त्वा विचारिणि प्रतिष्ठो भन्त्यक्तुभिः प्रया वाजन्नहे शन्तं पेरुमस्यर्जुनी ऋजूदरेण सख्या सचे जजो मानरिष्ये धर्यश्वपीतः अयं यः सोमोऽन्यथा यस्मे तस्मा इन्द्रं प्रतिरमें यच्छा आपान्दमन्यस्त्रुबलप्रभर्माधनिश्रिमीवाञ्छरुमागौरुजीषी सोमो विश्वान्यतसावनानि नार्वागिन्द्रं प्रतिमानानि देभुः प्रसुवानः सोमरुदजश्चिकेतेन्द्राय ब्रह्मजमदग्निरर्चन् वृषायन्ता शिशवसस्तुरस्यान्तर्यच्छ गृणते धर्त्रन्द्रुगुंः बाधस्ते मदञ्जसुष्मयञ्च ब्रह्मणरो ब्रह्मकृतः सपर्यन् अर्को वा यत्तुरते सोमचक्षास्तत्रेदिन्द्रो दधते पृच्छुतुर्याम् ते विष्णवास आकृणोमि तन्मे जुषस्पशि विविष्टहव्यम् वर्धन्तु त्वा सुष्ठुतयो गिरो मे यूयं वात स्वस्तिभिः सदा नः प्रदत्ते अद्यतमः प्रदित्ते अद्य शिविविष्टरामार्यस्य गोसामि वजनानि विद्वान् वृणामि तव समतवीयान् क्षयन्तमस्य रजसः परागे निमित्ते विष्णो परिजक्ष्यम् भूत्प्रजत्ववक्षे शिविविष्टो अस्मि वर्पो अस्मदपगोह एतद्यदन्यरूपः समिथे बभूथा अग्ने दाशुषे रयम् वीरवन्तम् परेहृतम् शिशीहिनः सूनुमतः दानो अग्ने शितिनो दासहस्रिणो दुरो न वा जर्गश्रुत्या अपावृधि प्राचीर्या वा पृथिवी ब्रह्मणा कृति सुवर्ण शुक्लमुषसो विद्युदुः अग्निर्दाद्रविणम् द्रविणम् वीरपेशा अग्निरर्षय्यः सहस्रासनोति अग्निर्दिवि हव्यमाततामाग्नेर्धामानि बिभृता पुरुद्रा ॐ तद्विष्णोः परमम् पदगो सदा पश्यन्ति सूरजः तद्विप्रासो विपन्यवो जागृभागो सस्य बिन्धते नारायणाय विद्महे वासुदेवाय धीमहि विष्णुः प्रचोदयात् महादेव्यै च विद्महे विष्णुपत्न्यै च धीमहि लक्ष्मीः प्रचोदयात् धनुर्धरायै विद्महे सर्वसिद्ध्यै च धीमहि धराः प्रचोदयात् नो मर्थिरातो भरा ಶ್ರೀನಿವಾಸ ವೆಂಕಟೇಶ ಅಷ್ಟೋತ್ತರ ಶತನಾಮಾವಳಿಯಿಂದ ಹೀಗೆ ಅರ್ಚನೆ ಆರಂಭವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಕಡೆ ಅರ್ಚನೆ ನಡೀತಿರ್ತದ, ಒಂದು ಕಡೆ ನಮ್ಮ ಮಾತುಗಳ ಅಷ್ಟೋತ್ತರ ನಡೀತಿರ್ತದ. ಹಾಗಾಗಬಾರದು. ಎಲ್ಲರೂ ಅಷ್ಟೋತ್ತರದಲ್ಲಿ ತೊಡಗಬೇಕು. ಅಲ್ಲಿ ಅವರು ಮಂತ್ರ ಅಷ್ಟೋತ್ತರದ ಒಂದು ನಾಮ ಹೇಳ್ತಾರೆ, ಅದಕ್ಕೆ ನಾವು ಜೋಡಿಸೋದು ಶ್ರೀ ವೆಂಕಟೇಶಾಯ ನಮಃ. ಭಿನ್ನ ಭಿನ್ನವಾದ ಶ್ರೀನಿವಾಸನ ಒಂದೊಂದು ಅದ್ಭುತ ಮಹಿಮಾ ಪೂರಕವಾದ ಒಂದು ಹೆಸರು ಹೇಳಿದರೆ ಅದಕ್ಕೆ ನಾವು ಜೊತೆ ಸೇರಿಸೋದು ಶ್ರೀ ವೆಂಕಟೇಶಾಯ ನಮಃ. ನೀವು ಶ್ರೀ ವೆಂಕಟೇಶಾಯ ನಮಃ ಅಂದುಕೊಳ್ಳಿ ಅರ್ಚನೆ ಮಾಡ್ತಾರೆ. ನಿಮಗೂ ಅರ್ಚನೆಯಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಸಿಕ್ಕದೆ. ಎಲ್ಲರೂ ಹಾಗೆ ಅನ್ನಬೇಕು. ಎರಡನೇ ಹಣ್ಣು ಇರ್ತಾರೆ ಪ್ರಸನ್ನ, ನೀವು ಜಾಗದಿಂದ ಹಣ್ಣದ ನೋಡ್ರಿ ಅಂತಾರೆ.
पद्मालये पद्मदलायताक्षी विश्वप्रिये विष्णुमनोनुकूले त्वत्पादपद्मं महि सन्निधत्स्व महादेव्ये च विद्महे विष्णुपत्न्ये च धीमहि तन्नो लक्ष्मीः प्रचोदयात्। ಪುಷ್ಪ ಯಾಗ ಅಂತ ನೀವು ಏನು ಕೇಳಿದ್ರಿ, ಯಾಗ ಅಂದರೆ ಹೋಮ ಮಾಡ್ತಾರ ಅಂತಂಬೋ ಅರ್ಥವಲ್ಲ. ಯಾಗ ಯಜ್ಞ ಅನ್ನೋ ಶಬ್ದಗಳಿಗೆ ಪೂಜಾ ಅಂತಲೇ ಅರ್ಥ ತಗೋಬೇಕೇ ಹೊರತು ಹೋಮ ಅಂತಂದು ಅರ್ಥ ಮಾತ್ರ ಅಲ್ಲ. ಅದನ್ನು ಪುಷ್ಪಯಾಗ ಅಂದರೆ ಪುಷ್ಪಗಳಿಂದ ಭಗವಂತನಿಗೆ ಮಾಡುವ ಅರ್ಚನೆ, ಇದಕ್ಕೆ ಯಾಗ ಅಂತ ಕರೀತಾರೆ. ಆದ್ದರಿಂದ ಯಾಗ ಅಂದರೆ ಇನ್ನು ಹೋಮದ ಕುಂಡ ಬರಲಿಲ್ಲ, ಅಗ್ನಿ ಬರಲಿಲ್ಲ ಅಂತ ತಿಳಿಯಬೇಡ್ರಿ. ಇದು ಯಾಗನೇ. ಇದಕ್ಕೆ ಪೂರ್ವವಾಗಿ ಇಷ್ಟು ಹೊತ್ತು 1 ಗಂಟೆಯ ಮೇಲೆ ಹಿಡಿತು. ಬರೇ ಹೂ ಹಾಕೋದು ಮುಖ್ಯ ಅಲ್ಲ, ಎಷ್ಟು ಜನ ಕೋಟ್ಯಾನಿಗೆ 3 ಕೋಟಿ ದೇವತೆಗಳನ್ನು ಆಹ್ವಾನ ಮಾಡಿ ಪೂಜೆ ಮಾಡಿ ಅವರ ಸಾನ್ನಿಧ್ಯದಲ್ಲಿ ಪುಷ್ಪಗಳಲ್ಲಿ ಕೂಡ ಒಂದೊಂದು ಹೂವಿನಲ್ಲಿ ಯಾವ ಅಭಿಮಾನಿ ದೇವತೆಗಳಿರ್ತಾರೆ, ಅವನ್ನೆಲ್ಲ ಅನುಸಂಧಾನ ಮಾಡ್ಕೊಂಡು ಹಾಕ್ತಕ್ಕಂಥದ್ದು ಇದು ನಿಜವಾದ ಯಾಗ. ಇದು ಬರೇ ಮನೆಯಲ್ಲಿ ನಾವು ಹೂ ಹಾಕೋದು ಯಾಗ ಅಲ್ಲ, ಈ ರೀತಿಯಾಗಿ ಮಾಡ್ತಕ್ಕಂಥದ್ದನ್ನು ಯಾಗ ಅಂತ ಕರೀತಾರೆ. ಇದರ ಅನಂತರ ನಾವು ಹೇಳಿದಾಗ ಕುಂಕುಮಾರ್ಚನೆಯನ್ನು ಅಮ್ಮನವರಿಗೆ ನೀವು ಮಾಡುವಂತಾರೆ. ಹೀಗೆ ಆರಂಭವಾಗ್ತಾ ಇದೆ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿಯಿಂದ. ಎಲ್ಲರೂ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಶೇಷಾದ್ರಿನಿಲಯಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ದಶದುರ್ಗೋಚರಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ವಿಷ್ಣವೇ ಶ್ರೀ ವೆಂಕಟೇಶಾಯ ನಮಃ. ಓಂ ಸದಂಜನಗಿರೀಶಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ವೃಷಾದ್ರಿಪತಯೇ ಶ್ರೀ ವೆಂಕಟೇಶಾಯ ನಮಃ. ಓಂ ಮೇರುಪುತ್ರಗಿರೀಶಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಸರಸ್ವಾಮಿ ತಟೇಜುಷೇ ಶ್ರೀ ವೆಂಕಟೇಶಾಯ ನಮಃ. ಕುಮಾರಕಲ್ಪಸೇವ್ಯಾಯ ಶ್ರೀ ವೆಂಕಟೇಶಾಯ ನಮಃ. ಭದ್ರದೃಗ್ವಿಷಯಾಯ ಶ್ರೀ ವೆಂಕಟೇಶಾಯ ನಮಃ. ಸುವರ್ಚಲಾಸುತಂಗಸ್ತಸೈನಾಪತ್ಯಭರಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ರಾಮಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಪದ್ಮನಾಭಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಸದಾವಾಯುಸ್ತುತಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ತ್ಯಕ್ತವೈಕುಂಠಲೋಕಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಗಿರಿಕುಂಜವಿಹಾರಿಣೇ ಶ್ರೀ ವೆಂಕಟೇಶಾಯ ನಮಃ. ಓಂ ಹರಿಚಂದನ ಗೋತ್ರೇಂದ್ರ ಸ್ವಾಮಿನೇ ಶ್ರೀ ವೆಂಕಟೇಶಾಯ ನಮಃ. ಓಂ ಶಂಖರಾಜನ್ಯನೇತ್ರಾಬ್ಜ ವಿಷಯಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ವಸೂಪರಿಚರತ್ರಾತ್ರೇ ಶ್ರೀ ವೆಂಕಟೇಶಾಯ ನಮಃ. ಓಂ ಕೃಷ್ಣಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಅಬ್ಧಿಕನ್ಯಾ ಪರಿಶ್ವಕ್ತ ವಕ್ಷಸೆ ಶ್ರೀ ವೆಂಕಟೇಶಾಯ ನಮಃ. ಓಂ ವೆಂಕಟಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಸನಕಾದಿ ಮಹಾಯೋಗಿ ಪೂಜಿತಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ದೇವಜಿತ್ ಪ್ರಮುಖಾನಂದ ದೈತ್ಯ ಸಂಘ ಪ್ರಣಾಶಿನೇ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ವೇತದ್ವೀಪ ವಸನ್ಮುಕ್ತ ಪೂಜಿತಾಂಘ್ರಿಯುಗಾಯ ಶ್ರೀ ವೆಂಕಟೇಶಾಯ ನಮಃ. ಓಂ ಶೇಷಪರ್ವತ ರೂಪತ್ವ ಪ್ರಕಾಶನ ಪರಾಯ ಶ್ರೀ
శ్రీవేంకటేశాయ నమః ఓం సానుస్థాపితార్క్ష్యాయ శ్రీవేంకటేశాయ నమః ఓం తార్క్ష్యాచల నివాసినే శ్రీవేంకటేశాయ నమః ఓం మాయాగూఢ విమానాయ శ్రీవేంకటేశాయ నమః ఓం గరుడస్కంధవాసినే శ్రీవేంకటేశాయ నమః ఓం అనంతశిరసే శ్రీవేంకటేశాయ నమః ఓం అనంతాక్షాయ శ్రీవేంకటేశాయ నమః ఓం అనంతచరణాయ శ్రీవేంకటేశాయ నమః ఓం శ్రీశైలనిలయాయ శ్రీవేంకటేశాయ నమః ఓం దామోదరాయ శ్రీవేంకటేశాయ నమః ఓం నీలమేఘనిభాయ శ్రీవేంకటేశాయ నమః ఓం బ్రహ్మాదిదేవ దుర్దర్శ విశ్వరూపాయ శ్రీవేంకటేశాయ నమః ఓం వైకుంఠాగత సిద్ధేమ విమానాంతర్గతాయ శ్రీవేంకటేశాయ నమః ఓం అగస్త్యాభ్యర్థితాశేషజన దుర్గోచరాయ శ్రీవేంకటేశాయ నమః ఓం వాసుదేవాయ శ్రీవేంకటేశాయ నమః ఓం హరయే శ్రీవేంకటేశాయ నమః ఓం తీర్థపంచకవాసినే శ్రీవేంకటేశాయ నమః ఓం వామదేవ ప్రియాయ శ్రీవేంకటేశాయ నమః ఓం జనకేష్టప్రదాయ శ్రీవేంకటేశాయ నమః ఓం మార్కండేయ మహాతీర్థజాత పుణ్యప్రదాయ శ్రీవేంకటేశాయ నమః ఓం వాక్పతి బ్రహ్మదాత్రే శ్రీవేంకటేశాయ నమః ఓం చంద్రలావణ్యదాయినే శ్రీవేంకటేశాయ నమః ఓం నారాయణ నగేశాయ శ్రీవేంకటేశాయ నమః ఓం బ్రహ్మక్లుప్తోత్సవాయ శ్రీవేంకటేశాయ నమః ఓం శంఖచక్రవరారంభణ సత్కరదలాయ శ్రీవేంకటేశాయ నమః ఓం ద్రవణృగపదాసక్త విగ్రహాయ శ్రీవేంకటేశాయ నమః ఓం కేశవాయ శ్రీవేంకటేశాయ నమః ఓం నిత్యయౌవనమూర్తయే శ్రీవేంకటేశాయ నమః ఓం అర్థితార్థప్రదాత్రే శ్రీవేంకటేశాయ నమః ఓం విశ్వతీర్థాఖహారిణే శ్రీవేంకటేశాయ నమః ఓం తీర్థస్వామి సరస్నాతిజనాభీష్టప్రదాయినే శ్రీవేంకటేశాయ నమః ఓం కుమారధారికావాసస్కందాభీష్టప్రదాయ శ్రీవేంకటేశాయ నమః ఓం జానుదగ్ధసముద్భూతపోత్రిణే శ్రీవేంకటేశాయ నమః ఓం కూర్మమూర్తయే శ్రీవేంకటేశాయ నమః ఓం కిన్నరద్వంద్వశాపాంతప్రదాత్రే శ్రీవేంకటేశాయ నమః ఓం విభవే శ్రీవేంకటేశాయ నమః ఓం వైఖానసమనుశ్రేష్ఠపూజితాయ శ్రీవేంకటేశాయ నమః ఓం సింహాచలనివాసాయ శ్రీవేంకటేశాయ నమః ఓం శ్రీమన్నారాయణాయ శ్రీవేంకటేశాయ నమః ఓం సద్భక్తనీలకంఠాచ్యుతసింహాయ శ్రీవేంకటేశాయ నమః ఓం కుముదాక్షగణశ్రేష్ఠసైనాపత్యప్రదాయ శ్రీవేంకటేశాయ నమః ఓం దుర్మేధః ప్రాణహర్త్రే శ్రీవేంకటేశాయ నమః ఓం శ్రీధరాయ శ్రీవేంకటేశాయ నమః ఓం క్షత్రియాంతకరామాయ శ్రీవేంకటేశాయ నమః ఓం మత్స్యరూపాయ శ్రీవేంకటేశాయ నమః ఓం పాండవారి ప్రహర్త్రే శ్రీవేంకటేశాయ నమః ఓం శ్రీకరాయ శ్రీవేంకటేశాయ నమః ఓం ఉపత్యకా ప్రదేశస్థ శంకరధ్యాతమూర్తయే శ్రీవేంకటేశాయ నమః ఓం రుక్మాబ్జ సరసీకూల లక్ష్మీకృత తపస్వినే శ్రీవేంకటేశాయ నమః ఓం లసల్లక్ష్మీకరాంభోజదత్తకల్హారకస్రజే శ్రీవేంకటేశాయ నమః ఓం సాలగ్రామ నివాసాయ శ్రీవేంకటేశాయ నమః ఓం శుకదుర్గోచరాయ శ్రీవేంకటేశాయ నమః ఓం నారాయణార్థితాశేషజరదృగ్విషయాయ శ్రీవేంకటేశాయ నమః ఓం మృగయారసికాయ శ్రీవేంకటేశాయ నమః ఓం వృషభాసురహారిణే శ్రీవేంకటేశాయ నమః ఓం అంజనాగోత్రపతయే శ్రీవేంకటేశాయ నమః ఓం వృషభాచలవాసినే
శ్రీవేంకటేశాయ నమః ఓం అంజనాసుతదాత్రే శ్రీవేంకటేశాయ నమః ఓం మాధవీయాఖహారిణే శ్రీవేంకటేశాయ నమః ఓం ప్రియంగుప్రియభక్షాయ శ్రీవేంకటేశాయ నమః ఓం శ్వేతగోళవరాయ శ్రీవేంకటేశాయ నమః ఓం నీలధేనుపయోధారాసేకదేహోద్భవాయ శ్రీవేంకటేశాయ నమః ఓం శంకరప్రియమిత్రాయ శ్రీవేంకటేశాయ నమః ఓం చోళపుత్రప్రియాయ శ్రీవేంకటేశాయ నమః ఓం సుధర్మిణి సుచైతన్యప్రదాత్రే శ్రీవేంకటేశాయ నమః ఓం మధుఘాతినే శ్రీవేంకటేశాయ నమః ఓం కృష్ణాఖ్య విప్రవేదాంతదేశికత్వప్రదాయ శ్రీవేంకటేశాయ నమః ఓం వరాహాచరణాథాయ శ్రీవేంకటేశాయ నమః ఓం బలభద్రాయ శ్రీవేంకటేశాయ నమః ఓం త్రివిక్రమాయ శ్రీవేంకటేశాయ నమః ఓం మహతే శ్రీవేంకటేశాయ నమః ఓం హృషీకేశాయ శ్రీవేంకటేశాయ నమః ఓం అచ్యుతాయ శ్రీవేంకటేశాయ నమః ఓం నీలాద్రినిలయాయ శ్రీవేంకటేశాయ నమః ఓం క్షీరాబ్ధినాథాయ శ్రీవేంకటేశాయ నమః ఓం వైకుంఠాచలవాసినే శ్రీవేంకటేశాయ నమః ఓం ముకుందాయ శ్రీవేంకటేశాయ నమః ఓం అనంతాయ శ్రీవేంకటేశాయ నమః ఓం విరించాభ్యర్థితానీత సౌమ్యరూపాయ శ్రీవేంకటేశాయ నమః ఓం సువర్ణముఖరీ స్నాతమనుజాభీష్టదాయినే శ్రీవేంకటేశాయ నమః ఓం హలాయుధ జగత్తీర్థ సమస్త ఫలదాయినే శ్రీవేంకటేశాయ నమః ఓం గోవిందాయ శ్రీవేంకటేశాయ నమః ఓం శ్రీ శ్రీనివాసాయ శ్రీవేంకటేశాయ నమః నామ్నాం సహస్రస్య వేదవ్యాసో మహామునిః ఛందోనుష్టుప్తథా దేవో భగవాన్ దేవకీసుతః ఓం నమో భగవతే వాసుదేవాయ ఓం విశ్వం విష్ణుర్వషట్కారో భూతభవ్యభవత్ప్రభో భూతాత్మా పరమాత్మా చ ముక్తానాం పరమాగతిః అవ్యయః పురుషः సాక్షి క్షేత్రజ్ఞోక్షర ఏవ చ యోగో యోగవిదాన్నేత ప్రధాన పురుషేశ్వరః నరసింహవ శ్రీమాన్ కేశవ పురుషోత్తమః సర్వః సర్వశివస్థానుర్భూతాధిర్నిధిరవ్యయః సంభవో భావనో భర్తా ప్రభవః ప్రభురేశ్వరः స్వయంభూ శంభురాదిత్యః పుష్కరాక్షో మహాస్వనః అనాధినిధనో ధాతా విధాతా ధాతురుత్తమః అప్రమేజో హృషీకేశః పద్మనాభో మరప్రభుః విశ్వకర్మా మనుస్త్వష్టా స్థవిష్ఠస్థవిరో ధ్రువः అగ్రాహ్యः శాశ్వతः కృష్ణో లోహితాక్షः ప్రదర్దనः ప్రభూతస్త్రిగదుద్ధామ పవిత్రం మంగళం పరం ఈశానః ప్రాణదః ప్రాణో జ్యేష్ఠः శ్రేష్ఠः ప్రజాపతిः హిరణ్యగర్భో భూగర్భో మాధవో మధుసూదనः ఈశ్వరో విక్రమీ ధన్వీ మేధావీ విక్రమక్రమः అనుత్తమో దురాధర్షః కృతజ్ఞః కృతిరాత్మవాన్ సురేశः శరణం శర్మ విశ్వరేతాః ప్రజాభవः అహः సంవత్సరో వ్యాళః ప్రత్యయస్తరవదనః అజः సర్వేశ్వరः సిద్ధः సిద్ధిः సర్వాదిరచ్యుతः వృషాకపిరమేయాత్మా సర్వయోగ వినిస్పృతः వసుర్వసుమనः సత్యः సమాత్మా సంవితः సమः అమోఘः పుండరీకాక్షో వృషకర్మా వృషాకృతిः రుద్రో బహుజరాపభృర్విశ్వయోనిः శుచిశ్రవాः అమృతः శాశ్వతస్థానుర్వరారోహో మహాతపాः సర్వగः సర్వవిద్వానుర్విశ్వక్సేనో జనార్దనः వేదో వేదవిదవ్యంగో వేదాంగో వేదవిత్కవిः లోకాధ్యక్షः సురాధ్యక్షో ధర్మాధ్యక్షः కృతాకృతः చతురాత్మా చతుర్వ్యూహశ్చతుర్దంశ్చతుర్భుజः భ్రాజుష్ఠుర్భోజనం భోక్తా సహిష్ఠుర్జగదాదితः అనఘో విజయో జేతా విశ్వజోనిః పునర్వసుः అతీంద్రో వామనః ప్రాంశురమోఘः శుచిరోర్జితः అతీంద్రः సంగ్రహः స్వర్గో ధృతాత్మా నిజమో యమः వేద్యో వేద్యः సదా యోగే వీరः మాధవో మధుః అతీంద్రజో మహామాయో మహోత్సాహో మహాబలः महाबुद्धिर्महावीर्यो महाशक्तिर्महाच्युतिः अनिर्दे शिवश्रीमानमेयात्मा महातिथिर्ग महेश्वासो महेभर्ता श्रीनिवास सदाङ्गतिः अनिरुद्धः सुदानन्दो गोविन्दो गोविदाम्बतिः मरीचेतमनोहंसः सुवर्णो भिजगोत्तमः हिरण्यनाभः सुदभाः पद्मनाभः प्रजापतिः अमृत्युस्रवदृक्सिंहः सन्धाता सन्धिमान् स्थिरः अजो दुर्मर्शनः शास्ता विश्रुतात्मा सुरारिः
गुरुर्गुरुतमो धामः सत्य सत्यपराक्रमः निमिषो निमिषस्रग्वे वाचस्पतिरुदारथेः अग्रणीर्ग्रामणे श्रीमान्यायो नेता समीरणः सहस्रमूर्धा विश्वात्मा सहस्राक्षी सहस्रवाद आवर्तनो निवृत्तात्मा संवृतः संप्रवर्तनः अहः संवर्तको वह्निरनिलो धरणीधरः सुप्रसाद प्रसन्नात्मा विश्वसृक् विश्वविग्विभो सत्कर्ता सत्कृतः साधु जह्नन्नारायणो नरः असंख्येजो प्रमेयात्मा विशिष्टगुच्छुचिः सिद्धार्थ सिद्ध संकल्प सिद्ध सिद्ध साधनः वृषा हे वृषभो विष्णु वृषपर्वा वृषोदरः शुभजो दुर्धरो वाग्मे महेन्द्रो वसुदो वसुः नेकरोपो बृहद्रो पश्चिमे विष्टः प्रकाशनः ओजस्तेजो अमृतांशोद्भवो भानुशिशिवेन्द्र सुरेश्वरः औषधं जगतस्य सत्यधर्मपराक्रमः भूतभव्य भवन्नाथः पवनः पावनो नरः कामः कामकृत्कान्तः कामकामप्रदप्रभुः युगादिगुर्तकावर्तोनेकमायो महाशनः अदृष्टो व्यक्तरूपस्य सहस्रजिदनन्दजितो इष्टो विशिष्टशिष्टेश्च शिखण्डेन हुजोवृषः क्रोधः क्रोधकर्ता विश्वबाहुर्महीधरः अच्युतः पृथ्वः प्राणः प्राणदो वासवानुजः अपां निधिरधिष्ठानमप्रमत्तः प्रतिष्ठितः स्कन्दस्कन्दधरोधर्यो वरदो वायुवाहनः वासुदेवो बृहद्भानुराजदेवः पुरन्दरः अशोकस्तारणस्तारुशौरशौरर्जनेश्वरः अनुकूलश्रदावर्तः पद्मे पद्मनिभेक्षणः पद्मनाभोरविन्दाक्षः पद्मगर्भः शरीरभृत् महर्धिरुद्धो वृद्धात्मा महाक्षोगरुडध्वजः अतुलशरभो भीमः समयज्ञो हविर्हविः सर्वलक्षणलक्षण्यो लक्ष्मीवाञ्छमदिञ्जिजः विक्षरोरोहितो मार्गो हेतुर्दामोदरः सहः महीधरो महाभागो वेगवानमिताशनः उद्भवाक्षोभनो देवः श्रीगर्भः परमेश्वरः व्यवसायो व्यवस्थान संस्थान स्थानदो ध्रुवः परर्धिः परमस्पष्टस्तुष्टः पुष्टः शुभेक्षणः रामो विरामो विरजो मार्गो नेजो निजो निजः वीरः शक्तिमतां श्रेष्ठो धर्मो धर्मविदुत्तमः वैकुण्ठः पुरुषः प्राणः प्राणवः प्रणवः पृथुः हिरण्यगर्भः शत्रुघ्नो व्याप्तो वायुरथोक्षितः ऋतः सुदर्शनः कालः परमेष्ठी परिग्रहः उग्रः संवत्सरो दक्षो विश्रामो विश्वदक्षिणः विस्तारस्थावरस्थानं प्रमाणं वेदमव्ययम् अर्थोऽनर्थो महाकोशो महाभोगो महाधरः अनिर्विण्णस्थविष्ठो भूर्धर्मयोपो महामुखः नक्षत्रे वर्णक्षत्रे क्षमः क्षमः समीहनः यज्ञ इज्यो महेज्यश्च क्रतुः सदाङ्गतिः सर्वदर्शी विमुक्तात्मा सर्वज्ञो ज्ञानमूर्तमं सुवृतः सुमुखः सूक्ष्मः सुघोषः सुखदः सुकृत मनोहरोजुतक्रोधो वीरबाहुर्द्विदारणः स्वापनस्वपुषो व्यावेनैकात्मानैककर्मकृत वत्सरो वत्सलो वत्सेरत्नगर्भो धनेश्वरः धर्मकुद्धर्मे सततक्षरमक्षरम् अविज्ञाता सहस्रांशुर्विधाता कृतलक्षणः गभस्तनेमिः सत्त्वस्थः सिंहो भूतमहेश्वरः आदिदेवो महादेवो देवेशो देवभृद्गुरुः उत्तरो गोपतिर्गोप्ता ज्ञानगम्यः पुरातनः शरीरभूतभोक्ता कवीन्द्रो भूरिदक्षिणः सोमवोमृतमः सोमः पुरुषत्तमः विनिजो जगत्सत्यसन्धो दासारः सात्वदाम्बतिः देवो विनिगदासाक्षी मुकुन्दो पदविक्रमः अम्भो निधिरनन्दात्मा महोदधियोऽन्तकः अजो महारिः स्वाभाव्योजितामित्रः प्रमोदनः आनन्दोऽनन्दनोऽनन्दः सत्यधर्मात्मविक्रमः महर्षिः कपिलाचार्यः कृतज्ञो मेदिनीपतिः त्रिपदस्त्रदशाध्यक्षो महाशृङ्गः कृताङ्गकृत महावाराहो गोविन्दः सुषेणः कनकाङ्गदे गुह्यो कबीरो गहनो गुप्तश्चक्रगदाधरः वेधास्वाङ्गोचितः कृष्णो दृढः सङ्कर्षणोच्युतः वरुणो वारुणो वृक्षः पुष्कराक्षो महामनाः भगवान् भगहानन्दे वनमाले हलागधः आदित्यो ज्योतिरादित्यसहिष्णुगतसत्तमः सुधन्वागण्डपरिषद्दारुणो द्रविणप्रदः दिवस्पृत्सर्वदृग्यासो वाचस्पतिरयोनितः त्रिषामासापकः सार्वनिर्वाणं भेषजं भिषक् सन्न्यासकृच्छमशान्तो निष्ठाजान्तिः पुराजनं शुभाङ्गः शान्तितः कुमतः कुवलेशजः गोविदो गोपितिर्गोप्ता वृषभाक्षो वृषप्रजः अनिवर्ते निवृत्तात्मा संक्षेप्ता क्षेमगुच्छिवः श्रीवत्सवक्षा श्रीवास श्रीमतः श्रीमताम्बरः श्रीतश्रेष श्रीनिवास श्रीनिधिः श्रीविभावनः श्रीधर श्रीकर श्रेग श्रीमान् लोकत्रयाश्रितः विजितात्मा विधेयात्मा सत्कीर्तिश्छण्ड संशयः उदीर्णः सर्वतक्षरणीशः शाश्वतस्थिरः भूषजो भूषणो भूतरविशोकशोकनाशनः अर्चिस्मानच्युतः कुम्भो विशुद्धात्मा विशोधनः अनिरुद्धो प्रजरधः प्रद्युम्नो मृतविक्रमः कालनेमिनः वीरः शौरिशौरर्जनेश्वरः त्रिलोकात्मा त्रिलोकेशः केशवः केशः हरिः कामदेवः कामबालः कामेकान्तः कृतागमः अनिर्देश्यवपुर्विष्णुर्वीरोऽनन्तो धनञ्जयः ब्रह्मण्यो ब्रह्मकृद्ब्रह्मा ब्रह्म ब्रह्मविवर्धनः ब्रह्मविद्ब्राह्मणो ब्रह्मे ब्रह्मज्ञो ब्राह्मणप्रियः महाक्रमो महाकर्मा महातेजा महोरगः
महाकृतर्महायज्वा महायज्ञो महाहविः स्तव्यस्तव प्रियस्तोत्रं स्तुतिस्तोतारणप्रियः पूर्णः पुरिगदा पुण्यः पुण्यकीर्तननामजः मनोजवस्तीर्थकरो वसुरेता वसुप्रदः वसुप्रदो वासुदेवो वसुरवसुमनाहविः सत्कृतिः सत्कृतिः सत्ता सद्भोतिः सत्पराजनः शूरसेनो गजश्रेष्ठः सन्निवासस्वजामुनः भूता वासो वासुदेवः सर्वासो निलयो नलः दर्पः दर्पदो दृप्तो दुर्धरोऽथा पराजितः विश्वमूर्तिर्महामूर्तिर्दीप्तमूर्तिरमूर्तिमान् अनेकमूर्तिरव्यक्तस्थितमूर्तिस्थिताननः एकोनेकस्तवः कङ्गिङ्गत्तत्पदमुत्तमं लोकबन्धुर्लोकनाथो माधवो भक्तवत्सलः सुवर्णवर्णो हेमाङ्गो वराङ्गश्चन्द्राङ्गदी वीरः विषमशून्यो घृताशेरचलश्चलः अमानीमानदो मान्यो लोकस्वामीति लोकधृक् सुमेधा मेधसो धन्यः सत्यमेधाधराधरः तेजो वृजोच्युतधरः सर्वशस्त्रभृताम्बरः प्रग्रहो निग्रहो व्यग्रहो नेकशृङ्गो गदाकृतः चतुर्मूर्तिश्चतुर्बाहुश्चतुर्व्यूहश्चतुर्गतिः चतुरात्मा चतुर्बाहुश्चतुर्वेदविदेकपात् समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरारिः शुभाङ्गो लोकसारङ्गस्तुतन्तस्तन्तुवर्धनः इन्द्रकर्मा महाकर्मा कृतकर्मा कृतागमः उद्भवः सुन्दरः सुन्दो रत्ननाभः सुलोचनः अर्को वाचसनशृङ्गे जगन्तः सर्वविद्यजी क्षोभ्यस्रववागीश्वरेश्वरः महाहृदो महागर्तो महाभूतो महारथिः कुमदः कुन्दरः कुन्दः पर्जन्यः पावनोनिलः अमृतांशोऽमृतवः सर्वज्ञः सर्वतोमुखः सुलभः सुव्रतः सिद्धः चतुर्दच्छतुर्दापनः निग्रोधोदुम्बरो स्वत्थः शानूरान्ध्रणिशोदनः सहस्रार्जः सप्तजिह्वः सप्तेधाः सप्तवाहनः अमूर्तिर्नघोचन्त्यो भजगर्भजनाशिरः अनिर्बृहत्कृशस्थूलो घनभिर्निर्गुणो महान् अधृतस्वधृतस्वास्थ्यः प्राग्वंशो वंशवर्धनः भारभुर्कथितो योगी योगेशः सर्वकामदः आश्रमणश्रमणः क्षामः सुवर्णो वाजवाहनः धनुर्धरो धनुर्वेदो दण्डोदमगितादमः अपराजितः सर्वसहो निगन्ता निजमोजमः सत्त्ववान् सात्विकः सत्यः सत्यधर्मपराजनः अभिप्रायः प्रियारोहः प्रियत्प्रेतिकर्त्वनः विहायकसगतिर्ज्योतिर्सुरचरहुतविग्विभुः रविर्विलोचनः सूर्यः सविता रविलोचनः अनन्तो हुतभुग्भोक्ता सुखदो नेकदो कृतः अनिर्विर्णः सदामरशे लोकाधिष्ठानमद्भुतः सनात् सनातनतमः कपिलः कपिरव्ययः स्वस्ति तत्स्वस्तिकृत् स्वस्ति स्वस्तिभक्षस्ति दक्षिणः हरोद्रः कुण्डले चक्रविक्रम्योर्जितशासनः शब्दादिकः शब्दसः शिशिरः सर्वरेकरः अक्रूरः प्रेसरो दक्षो दक्षिणः क्षमिणाम्बरः विद्वत्तमो वेदभयः पुण्यश्रवणकीर्तनः उत्तारणो दुष्कृतः पुण्योदस्वप्रणाशनः वीरः रक्षणः सन्दो जीवनः पर्यवस्थितः अनन्तरोपोऽनन्तश्रीर्जितमन्युर्भयापहः चतुरश्लोकभीरात्मा विदिशो व्याधिशोदशः अनादिर्भोद्भवो लक्ष्मी सुवीरो रुचिराङ्गदः जननो जनजन्मादिर्भीमो भीमपराक्रमः आधारनिलयो धाता पुष्पः च प्रदाकरः ऊर्ध्वगः सत्प्रथाचारः प्राणदवः प्रणवप्रणः प्रमाणं प्राणनिलयः प्राणभुत् प्राणदेवनः तत्त्वं दत्तविदेकात्मा जन्ममृत्युजरारिगः भूर्भुवस्वस्तुरुस्तारस्सविता प्रपितामहः यज्ञो यज्ञपतिर्यज्वा यज्ञाङ्गो यज्ञवाहनः यज्ञभृद्यज्ञकृत्यज्ञे यज्ञभृद्यज्ञसाधनः यज्ञान्तकृत्यज्ञगुह्यमन्नमन्नाद एव च आत्मयोनिस्वगिञ्जातो वैखानः सामगायनः देवकीनन्दनः षष्ठः क्षितीशः पापनाशनः शङ्खवृन्नन्दके चक्रेशाङ्गधन्वा गदाधरः रथाङ्गबाणरक्षोभ्यः सर्वप्रहरणागितः सर्वप्रहरणागित ॐ नमगिते वनमालीगदेशार्ङ्गे शङ्खे चक्रे चरन्दके श्रीमान्नारायणो विष्णुर्वासुदेवोऽभिरक्षतु ಹೀಗೆ ಪುಷ್ಪಯಾಗದ ಕಾರ್ಯಕ್ರಮ ಪುಷ್ಪಾರ್ಚನಾ ಪುಷ್ಪಯಾಗವು ಇಲ್ಲಿಗೆ ಮುಗಿಸಿ ನೀವೆಲ್ಲರೂ ಕೂಡ ಬಹುಕಾಲದಿಂದ ನಿರೀಕ್ಷಿಸುತ್ತಾ ಇರುವಂಥ ಕುಂಕುಮಾರ್ಚನಕ್ಕೆ ಈಗ ನಾವು ಅನುಕೂಲ ಮಾಡ್ತಾ ಇದ್ದೀವಿ. ಈಗ ಅವರು ಮಂತ್ರ ಹೇಳ್ತಿರ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಆ ಕುಂಕುಮ ಅರಿಶಿಣ ದ್ರವ್ಯಗಳಿಂದ ಸಾವಕಾಶಾಗಿ ಪೂಜೆ ಮಾಡಿಡ್ರಿ. ನಂತರ ಅದನ್ನೆಲ್ಲ ಕೂಡ ಅದಕ್ಕೆ ಸಂಗ್ರಹಿಸಿ ಮೇಲೆ ಇಲ್ಲಿ ತಂದು ಕೊಡುವಂಥ ಇಲ್ಲಿಯ ವ್ಯವಸ್ಥಾಪಕರು ಅದನ್ನು ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಕೇಳಿ ದೇವರನ್ನು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಸರ್ವಭೂತಹಿತಪ್ರದಾಯೈ ನಮಃ. ಓಂ ಶ್ರದ್ಧಾಯೈ ನಮಃ. ಓಂ ವಿಭೂತ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಪರಮಾತ್ಮಿಕಾಯೈ ನಮಃ. ಓಂ ವಾಚೇ ನಮಃ. ಓಂ ಪದ್ಮಾಲಯಾಯೈ ನಮಃ. ಓಂ ಪದ್ಮಾಯೈ ನಮಃ. ಓಂ ಶುಚಯೇ ನಮಃ. ಓಂ ಸ್ವಾಹಾಯೈ ನಮಃ.
ಓಂ ಸ್ವಧಾಯೈ ನಮಃ ಓಂ ಸುಧಾಯೈ ನಮಃ ಓಂ ಧನ್ಯಾಯೈ ನಮಃ ಓಂ ಹಿರಣ್ಮಯ್ಯೇ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ನಿತ್ಯಪುಷ್ಟಾಯೈ ನಮಃ ಓಂ ವಿಭಾವರ್ಯೈ ನಮಃ ಓಂ ಆದಿತ್ಯೈ ನಮಃ ಓಂ ದಿತ್ಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ವಸುಧಾಯೈ ನಮಃ ಓಂ ವಸುಧಾರಿಣ್ಯೈ ನಮಃ ಓಂ ಕಮಲಾಯೈ ನಮಃ ಓಂ ಕಾಂತಾಯೈ ನಮಃ ಓಂ ಕಾಮಾಕ್ಷ್ಯೈ ನಮಃ ಓಂ ಕಮಲಸಂಭವಾಯೈ ನಮಃ ಓಂ ಅನುಗ್ರಹಪ್ರದಾಯೈ ನಮಃ ಓಂ ಬುದ್ಧ್यै ನಮಃ ಓಂ ಅನಘಾಯೈ ನಮಃ ಓಂ ಹರಿವಲ್ಲಭಾಯೈ ನಮಃ ಓಂ ಅಶೋಕಾಯೈ ನಮಃ ಓಂ ಅಮೃತಾಯೈ ನಮಃ ಓಂ ದೀಪ್ತಾಯೈ ನಮಃ ಓಂ ಲೋಕಶೋಕವಿನಾಶಿನ್ಯೈ ನಮಃ ಓಂ ಧರ್ಮನಿಲಯಾಯೈ ನಮಃ ಓಂ ಕರುಣಾಯೈ ನಮಃ ಓಂ ಲೋಕಮಾತ್ರೇ ನಮಃ ಓಂ ಪದ್ಮಪ್ರಿಯಾಯೈ ನಮಃ ಓಂ ಪದ್ಮಹಸ್ತಾಯೈ ನಮಃ ಓಂ ಪದ್ಮಾಕ್ಷ್ಯೈ ನಮಃ ಓಂ ಪದ್ಮಸುಂದರ್ಯೈ ನಮಃ ಓಂ ಪದ್ಮೋದ್ಭವಾಯೈ ನಮಃ ಓಂ ಪದ್ಮಮುಖ್ಯೈ ನಮಃ ಓಂ ಪದ್ಮನಾಭಪ್ರಿಯಾಯೈ ನಮಃ ಓಂ ರಮಾಯೈ ನಮಃ ಓಂ ಪದ್ಮಮಾಲಾಧರಾಯೈ ನಮಃ ಓಂ ದೇವ್ಯೈ ನಮಃ ಓಂ ಪದ್ಮಿನ್ಯೈ ನಮಃ ಓಂ ಪದ್ಮಗಂಧಿನ್ಯೈ ನಮಃ ಓಂ ಪುಣ್ಯಗಂಧಾಯೈ ನಮಃ ಓಂ ಸುಪ್ರಸನ್ನಾಯೈ ನಮಃ ಓಂ ಪ್ರಸಾದಾಭಿಮುಖ್ಯೈ ನಮಃ ಓಂ ಪ್ರಭಾಯೈ ನಮಃ ಓಂ ಚಂದ್ರವದನಾಯೈ ನಮಃ ಓಂ ಚಂದ್ರಾಯೈ ನಮಃ ಓಂ ಚಂದ್ರಸಹೋದರ್ಯೈ ನಮಃ ಓಂ ಚತುರ್ಭುಜಾಯೈ ನಮಃ ಓಂ ಚಂದ್ರರೂಪಾಯೈ ನಮಃ ಓಂ ಇಂದಿರಾಯೈ ನಮಃ ಓಂ ಇಂದುಶೀತಲಾಯೈ ನಮಃ ಓಂ ಆಹ್ಲಾದಜನನ್ಯೈ ನಮಃ ಓಂ ಪುಷ್ಟ್ಯೈ ನಮಃ ಓಂ ಶಿವಾಯೈ ನಮಃ ಓಂ ಶಿವಕರಯೈ ನಮಃ ಓಂ ಸತ್ಯೈ ನಮಃ ಓಂ ವಿಮಲಾಯೈ ನಮಃ ಓಂ ವಿಶ್ವಜನನ್ಯೈ ನಮಃ ಓಂ ತುಷ್ಟ್ಯೈ ನಮಃ ಓಂ ದಾರಿದ್ರ್ಯನಾಶಿನ್ಯೈ ನಮಃ ಓಂ ಪ್ರೀತಿಪುಷ್ಕರಿಣ್ಯೈ ನಮಃ ಓಂ ಶಾಂತಾಯೈ ನಮಃ ಓಂ ಶುಕ್ಲಮಾಲ್ಯಾಂಬರಾಯೈ ನಮಃ ಓಂ ಶ್ರಿಯೈ ನಮಃ ಓಂ ಭಾಸ್ಕರ್ಯೈ ನಮಃ ಓಂ ಬಿಲ್ವನಿಲಯಾಯೈ ನಮಃ ಓಂ ವರಾರೋಹಾಯೈ ನಮಃ ಓಂ ಯಶಸ್ವಿನ್ಯೈ ನಮಃ ಓಂ ವಸುಂಧರಾಯೈ ನಮಃ ಓಂ ಉದಾರಾಂಗಾಯೈ ನಮಃ ಓಂ ಹರಿಣ್ಯೈ ನಮಃ ಓಂ ಹೇಮಮಾಲಿನ್ಯೈ ನಮಃ ಓಂ ಧನಧಾನ್ಯಕರ್ಯೈ ನಮಃ ಓಂ ಸಿದ್ಧ್ಯೈ ನಮಃ ಓಂ ಸ್ತ್ರೇಣ ಸೌಮ್ಯಾಯೈ ನಮಃ ಓಂ ಶುಭಪ್ರದಾಯೈ ನಮಃ ಓಂ ನೃಪವೇಶ್ಮಗತಾನಂದಾಯೈ ನಮಃ ಓಂ ವರಲಕ್ಷ್ಮ್ಯೈ ನಮಃ ಓಂ ವಸುಪ್ರದಾಯೈ ನಮಃ ಓಂ ಶುಭಾಯೈ ನಮಃ ಓಂ ಹಿರಣ್ಯಪ್ರಾಕಾರಾಯೈ ನಮಃ ಓಂ ಸಮುದ್ರತನಯಾಯೈ ನಮಃ ಓಂ ಜಯಾಯೈ ನಮಃ ಓಂ ಮಂಗಲಾಯೈ ನಮಃ ಓಂ ವಿಷ್ಣುವಕ್ಷಸ್ಥಲಸ್ಥಿತಾಯೈ ನಮಃ ಓಂ ವಿಷ್ಣುಪತ್ನ್ಯೈ ನಮಃ ಓಂ ಪ್ರಸನ್ನಾಕ್ಷ್ಯೈ ನಮಃ ಓಂ ನಾರಾಯಣ ಸಮಾಶ್ರಿತಾಯೈ ನಮಃ ಓಂ ದಾರಿದ್ರ್ಯಧ್ವಂಸಿನ್ಯೈ ನಮಃ ಓಂ ದೇವ್ಯೈ ನಮಃ ಓಂ ಸರ್ವೋಪದ್ರವನಿವಾರಿಣ್ಯೈ ನಮಃ ಓಂ ನವದುರ್ಗಾಯೈ ನಮಃ ಓಂ ಮಹಾಕಾಲ್ಯೈ ನಮಃ ಓಂ ಬ್ರಹ್ಮವಿಷ್ಣುಶಿವಾತ್ಮಿಕಾಯೈ ನಮಃ ಓಂ ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ ಓಂ ಭುವನೇಶ್ವರ್ಯೈ ನಮಃ ಓಂ ಶ್ರೀಮಹಾಲಕ್ಷ್ಮ್ಯೈ ನಮಃ ನೈವೇದ್ಯಕ್ಕೆಲ್ಲ ನೀವು ಮಾಡಿದಂಥ ಕುಂಕುಮಾರ್ಚನದ ಕುಂಕುಮವನ್ನು ಇಲ್ಲಿ ವ್ಯವಸ್ಥಾಪಕರು ಬರ್ತಾರೆ, ಅವರಿಗೆ ಎಲ್ಲರೂ ಕೂಡ ಅವರು ಒಂದು ದೊಡ್ಡ ಪರಾತ ಪ್ಲೇಟ್ ಹಿಡಿದು ಬಿಡ್ರಿ, ಅದು ಹಾಕ್ತಾ ಬರ್ತಾರೆ. ಮಾಡಿದ್ದೆಲ್ಲ ಹಾಕ್ರಿ, ಇಲ್ಲಿ ದೇವರಿಗೆ ಅಂತ ಇಟ್ಟು ನಿಮ್ಗೆ ಮತ್ತೆ ಎಲ್ಲರಿಗೂ ಕೊಡಲಾಗುತ್ತದೆ. ಹೇಳ್ತೇನೆ, ಈಗ ಹೇಳ್ತೇನೆ, ಒಂದು ನಿಮಿಷ ಹೇಳ್ತೇನೆ.
ಒಂದು ನಿಮಿಷ ಇವೆಲ್ಲ ಹೂ ಸರಿಸ್ತೀವಿ ಇವನು ಸರಿಸ್ರಿ. ಆ ಪರಾತ ತೆಗೆದ್ಬೇಡ. ಮೇಲಿಂದ ತೆಗೆದ್ಬೇಡ. ಒಂದು 2 ಹಾಡುಗಳಿಗೆ ಈಗ ಅವಕಾಶದ ಗಾಯಕರು ದಯವಿಟ್ಟು ಬೇಗನೆ ಶುರು ಮಾಡ್ಬೋದು. ఇది నైవేద్యం తర్వాత చివరిలో పుష్పాంజలి వేసేటప్పుడు ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ బొమ్మను హెమ్మగ మొమ్మ మృగమ్మరి బొమ్మగ సన్మశిరమ్మ పరమ్మ అమ్మర సమూహ నిమ్మను గమ్మరు నమ్మో నమ్మ పరమ్మ మహిమ్మ ఎంత శ్రీమంతానంతాను శ్రీకాంతయ కాంత ఎంత శ్రీమంతానంతాను ಅಂಬರು ಹೆಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಗಜಗ ಅಗಂಗಳ ಗಂಗಳ ಹಿಂಗಿ ಪಣಾಂಗ ಪನ್ನಗ ಪನ್ನ ಶಯನ್ನ ಮೋಹನ್ನದ ಪನಗ ವರವಾಹನ್ನರು ತುನ್ನ ಭವನ್ನ ಸಕೋನ್ನದ ರನ್ನಗರನ್ನಿಜ ನಿನೆದುರೆನ್ಯಾರೆನ್ನೊಡೆಯನ್ನೇ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನೋ ಅಂಬರು ದುಂಬಿಗೆ ತುಂಬೆ ವಿಶ್ವಂಸುರದಂಬಿದು ನಿಂಬಿಟ್ಟು ಕೊಂಬ ಕೃಪಾಂಬುದೇ ಅಂಬರು ದುಂಬಿಗೆ ತುಂಬೆ ವಿಶ್ವಂಸುರದಂಬಿದು ನಿಂಬಿಟ್ಟು ಕೊಂಬ ಕೃಪಾಂಬುದಿ ಹಿಮಕದಂಬ ಕವಿಂಬ ಪ್ರಸನ್ನ ಕಟ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಗಮ್ಮರಿ ಮೊಮ್ಮಗ ಸನ್ಮಶಿರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನೋ ವಲ್ಲಕೈ ವಲ್ಯ ಜರಲ್ಲಭ ಸುಲ್ಲಭ ವಲ್ಲಿದ ಕುಲ್ಲರ ನಲ್ಲಣ ನಲ್ಲದೆ ವಲ್ಲಕೈ ವಲ್ಯ ಜರಲ್ಲಭ ಸುಲ್ಲಭ ವಲ್ಲಿದ ಕುಲರ ನಲ್ಲಣ ನಲ್ಲದೆ ಕುಲುದು ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸಲ್ಲನಿ ನಲ್ಲಿದಿಲ್ಲ ವಲ್ಲಕೈ ವಲ್ಯ ಜರಲ್ಲಭ ಸುಲ್ಲಭ ವಲ್ಲಿದ ಕುಲ್ಲರ ನಲ್ಲಣ ನಲ್ಲದೆ ಕುಲುದು ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲನಿ ನಲ್ಲಿದಿಲ್ಲ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ
ಹೆಮ್ಮಗಮಮ್ಮ ಮೃದಮ್ಮರಿವಮ್ಮಗ ಜನ್ಮ ಶಿರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮಲು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮಾನಂದ ಶ್ರೀಮಂತಾನಂದಾರೋ ಶ್ರೀಕಾಂತಯ ಕಾಂತಾಯಂತ ಶ್ರೀಮಂತಾನಂದಾರೋ ಎಂತ ಶ್ರೀಮಂತಾನಂದಾರೋ ಶ್ರೀಕಾಂತಯ ಕಾಂತಾಯಂತ ಶ್ರೀಮಂತಾನಂದಾರೋ ಶ್ರೀಮಂತಾನಂದಾರೋ ಎಂತ ಶ್ರೀಮಂತಾನಂದಾನೋ ಸಿಂಹ ಮುದ್ದು ಶಾರದೆ ಶಾರದೆ ಪಾಲಿ ಸಿಂಹ ಮುದ್ದು ಶಾರದೆ ಶಾರದೆ ಪಾಲಿ ಸಿಂಹ ಮುದ್ದು ಶಾರದೆ ಶಾರದೆ ಪಾಲಿ ಸಿಂಹ ಮುದ್ದು ಶಾರದೆ ನಿನ್ನ ನಾಲಿಗೆಯಲ್ಲಿ ನಿಲಬಾರದೆ ಎಲ್ಲ ನಾಲಿಗೆ
ಆಡಿದ ಮೇಲೆ ಮುಂದಿನ ಮಹಾಮಂಗಳಾರತಿ ಆಗ್ತದೆ. ವಾರಿ ಜನಯ ಪತಿ ವಾರಿ ಜನಾಬನೆ ವಾರಿ ಜಪವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆ ಬಾರಯ್ಯ ಬಾಬಾ ಬಾರಯ್ಯ ಬಾಬಾ ಬಕುದರ ಪ್ರಿಯ ಶ್ರೀನಿವಾಸರಾಯ ಬಕುತಾರ ಪ್ರಿಯ ಶ್ರೀನಿವಾಸ ರಾಯ ರಾಯ ಮಾರ್ಗ ಪತಿ ವಾರಿ ಜನಾಬನೆ ವಾರಿ ಜಪವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಬಕುದರ ಪ್ರಿಯ ಶ್ರೀನಿವಾಸರಾಯ ಬಕುದರ ಪ್ರಿಯ ಶ್ರೀನಿವಾಸರಾಯ ಜನಕ ಮುಕುಟಾರೊಳೆಯ ದೇವಯ್ಯ ದಿಯ ಬಾರಯ್ಯ ಬಕುತರ ಪ್ರಿಯ ಶ್ರೀನಿವಾಸರಾಯ ಬಕುತರ ಶ್ರೀನಿವಾಸರಾಯ ಕರುಣಾಪಂಗ ಸಿಂಧೂ ಶಯನ ಸುಂದರಾಂಗ ಈ ನಾರಸಿಂಹ ಕಂದ ನಿರಂಜಿಯು ನಂದಿ ವಾಹನಾಮರೇಂದ್ರ ತನಕ ಸಂದನಾದಿ ಮುನಿ ವಂದನಿಂದು ಬಂದು ತಿಂದಿಮಿಕೆಂದು ಕುಣಿದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಬ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸ ವೆಂಕಟೇಶ ಗೋವಿಂದ ಜಗಜ್ಜನ್ಮಾದಿ ಜಗತ ಗೋವಿಂದ ಉತ್ತರದಿ ಲೋಕ ರಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜ್ಜಾಗಿ ಸೂತ ಒಳೆವಾನಂದ ಮಾಮಡಿಯಿಂದ ಅಗಣಿತ ಮುನಿಗಳು ನಗ ಕಗ ಮೃಗ ಶಶಿಗ ಗಣಮನಾದ್ಯರು ಬಗೆ 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 ಪೊಗಲು ಕಲಿ ಏಕ ಜಿಗಿ ಜಿಗಿದಾಡರು ಮುಳು ನಗೆಯ ಮಾಮುದಲ ಗಿರಿವಾಸ ಬಾರಯ್ಯ ಬಕುತರ ಪ್ರಿಯ ಶ್ರೀನಿವಾಸರಾಯ ಬಕುತರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸ ವೆಂಕಟೇಶ ಗೋವಿಂದ ತಡ ಮಾಡ ಬೇಡವೋ ನಲ್ಲ ಮಾಕುಲಾಲೆ ಬೆನ್ನೊಡೆಯ ಗೋಪಾಲ
ವಿಠಲ ಗೋಪಾಲ ವಿಠಲ 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 ಗೋಪಾಲ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ 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 ವಿಠಲ ವಿಠಲ ಜೈ ಜೈ ವಿಠಲ 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 ಗೋಪಾಲ ವಿಠಲ 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 ಗೋಪಾಲ ವಿಠಲ 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 ಗೋಪಾಲ ವಿಠಲ 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 ತಡಮಾಡ ಬಡವೋ ನನ್ನ ಬಾಕುಲಾಲಿ ಸನ್ನಡೆಯ ಗೋಪಾಲ ವಿಠಲ ದೇವಾಪರಾಕು ಹಡೀರು ಭಕ್ತ ಬತ್ತಲ ಶ್ರೀ ಲಕ್ಷ್ಮೀ ನನ್ನ ಮಡುವಿನೊಳಗೆ ಗಜ ಮೊರೆಯಿಡಲಾಕ್ಷಣ ಮಾಡಲಿಕ್ಕೆ ಕೇಳದೆ ತುಡುದುಡನೆ ಬಂದು ಹಿಡಿದು ನನ್ನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ನಮ್ಮೆ ಪೊಡಬೇಡ ನೋಡಿ ಬಾರಯ್ಯಪ್ಪ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸ ರಾಯ ಭಕ್ತರ ಪ್ರಿಯ ಶ್ರೀನಿವಾಸ ರಾಯ ಮಾರಜನಕ ಮುಕುಟಾರೊಡಿಯ ದೇವಯ್ಯಾದಿಯ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸ ರಾಯ ವೆಂಕಟೇಶ ರಾಯ ಶ್ರೀನಿವಾಸ ರಾಯ ವೆಂಕಟೇಶ ರಾಯ ಶ್ರೀನಿವಾಸ ರಾಯ बोलो श्री वेंकटरमण महाप्रभु की ಶ್ರೀನಿವಾಸ ವೆಂಕಟೇಶ ಗೋವಿಂದ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಶ್ರೀನಿವಾಸ ರಾಯ ಶ್ರೀನಿವಾಸ ರಾಯ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಂತಿ KA14W1670 KA19MP 8351 KA19MQ 8138 KL76Z5224 KL14K7168 ಅಲ್ಲಿ ದಾರಿಯಲ್ಲಿ ಅಡಚಣೆ ಮಾಡ್ತಾ ಇದೆ ವಾಹನ. ದಯಮಾಡಿ ಅದರ ಮಾಲಕರು ಚಾಲಕರು ಆ ವಾಹನವನ್ನು ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿ. ಹರೇ ಶ್ರೀನಿವಾಸ, ಇಷ್ಟರವರೆಗೆ ಪುಷ್ಪಯಾಗದ ಅಂಗವಾಗಿ ಆ ಯಾಗದಲ್ಲಿ ಒಂದು ಭಾಗ ಪರಮಾತ್ಮನಿಗೆ ಪುಷ್ಪಯಾಗ ನಡೆದಿದೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ. ದೇವರನ್ನು ಪೂಜಿಸುವ ದ್ರವ್ಯಗಳು ನಮ್ಮ ದೃಷ್ಟಿಯಲ್ಲಿ ಹೂವು, ಅರಿಶಿಣ, ಕುಂಕುಮ, ಗಂಧ. ಬೇಡ, ಶಕ್ತಿ ಇದ್ದವರು ಬಂಗಾರದ ಬೆಳ್ಳಿಯ ಹೂವುಗಳು. ಆದರೆ ಇದು ಮಾತ್ರವೇ ದೇವರಿಗೆ
ಸಮರ್ಪಣೆ ಮಾಡ್ತಕ್ಕಂಥ ದ್ರವ್ಯಗಳು ಅಂತ ತಿಳಿಬೇಡ್ರಿ. ಇದು ಒಂದು. ಇನ್ನೂ ದ್ರವ್ಯಗಳಿವೆ. ಯಾವುವು? ಈ ಹೂಗಳೆಲ್ಲ ಇವತ್ತು ಹಾಕಿದ್ದೀವಿ, ಸಾಕಷ್ಟು ಹೂಗಳು ಹಾಕ್ಯಾರ. ಆದರೆ ನಾಳೆಗೆ ಈ ಹೂವು ಬಾಡುತ್ತದೆ. ಬೇಡ, ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಈ ಮಾಡಿದ ಹೂವನ್ನು ತೆಗೆದು ಮತ್ತು ಅರ್ಚನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕ? ನಿರ್ಮಾಲ್ಯವಾಗಿರ್ತದೆ. ಆದ್ದರಿಂದ ಕೆಲಸಕ್ಕೆ ಬರೋದಿಲ್ಲ. ನಾವು ಶಿರಸಾಧಾರಣ ಮಾಡ್ತೀವಿ, ದೇವರಿಗೆ ಕೆಲಸಕ್ಕೆ ಬರೋದಿಲ್ಲ. ಆದರೆ ದೇವರಿಗೆ ಕೆಲಸಕ್ಕೆ ಬರುವಂಥ ಹೂಗಳು ನಿತ್ಯ ನೂತನವಾದ ಹೂಗಳಿವೆ. ಯಾವುವು ಅಂದರೆ ವೇದಗಳು, ಉಪನಿಷತ್ತುಗಳು, ಪುರಾಣಗಳು. ಆದರೆ ಅವುಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಆದ್ದರಿಂದ ಕರುಣಾಳುಗಳಾದ ನಮ್ಮ ಹರಿದಾಸರು ವೇದ ಉಪನಿಷತ್ ಪುರಾಣಗಳ ಸಾರವನ್ನೇ ತೆಗೆದು ಸಂಕೀರ್ತನಗಳಂತೆ ಏನು ಮಾಡಿದ್ದಾರಲ್ಲ, ಒಂದೊಂದು ಸಂಕೀರ್ತನ ಒಂದೊಂದು ಹೂವಿನಂತೆ. ಆದ್ದರಿಂದ ದೇವರಿಗೆ ಸಮರ್ಪಣ ಮಾಡಬೇಕಾದ ದ್ರವ್ಯಗಳಲ್ಲಿ ಸಂಕೀರ್ತನ ಕೂಡ ಕುಸುಮಾಂಜಲಿ. ಇಷ್ಟರವರೆಗೆ ಒಂದು ಕಡೆಯಿಂದ ಅರ್ಚಕರು ಹೂಗಳಿಂದ ಅರ್ಚನೆ ಮಾಡಿದರೆ, ಗಾಯಕರು ಆ ಕಡೆಯಿಂದ ಸಂಕೀರ್ತನಗಳಿಂದ ದೇವರಿಗೆ ಅರ್ಚನವನ್ನು ಸಲ್ಲಿಸಿದ್ದಾರಲ್ಲ, ಇದೊಂದು ದೊಡ್ಡ ಒಂದು ಪೂಜೆ. ಇದು ಒಂದು ಪುಷ್ಪಯಾಗ, ಸಂಕೀರ್ತನ ಪುಷ್ಪಯಾಗ. ಕಲಿಯುಗದಲ್ಲಿ ಇದೊಂದು ದೊಡ್ಡ ಯಜ್ಞ ಅಂತ ಭಾಗವತ ಏಕಾದಶ ಸ್ಕಂದದಲ್ಲಿ ಒಂದೊಂದು ಯುಗದಲ್ಲಿ ಭಗವಂತನನ್ನು ಒಂದೊಂದು ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳುವಾಗ ಮೊದಲು 3 ಯುಗಗಳು ಹೇಳಿ, ತಪಸ್ಸು, ಯಜ್ಞಯಾಗಗಳು, ದೇವತಾರ್ಚನೆ ಅಂಥೇಳಿ, ಕಲಿಯುಗದಲ್ಲಿ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ವೇದವ್ಯಾಸನ. ಒಂದೊಂದು ಸಂಕೀರ್ತನೆ ಒಂದು ಯಜ್ಞ. ಅದೇ ಭಗವಂತನಿಗೆ ಬಹಳ ಪ್ರೀತಿ ಅಂತ. ನೀವು ಬೇರೆ ಯಜ್ಞ ಮಾಡದೇ ಹೋದ್ರೆ ದೇವರು ಕೇಳೋದಿಲ್ಲ. ತೀರ್ಥಯಾತ್ರೆ ಮಾಡಿರಾ, ಬಿಟ್ಟಿರಾ? ದೇವರ ಅಭಿಷೇಕ ಮಾಡಿರಾ, ಬಿಟ್ಟಿರಾ? ಇಲ್ಲ. ಸಂಕೀರ್ತನ ಒಂದು ಮಾಡಿದರೆ ಪರಮಾತ್ಮ ಬೇಗನೆ ತೃಪ್ತನಾಗ್ತಾನೆ. ಇದು ಕಲಿಯುಗದ ಒಂದು ಲಕ್ಷಣ ಅಂತ ಹೇಳ್ತಾ, ಇಂಥ ಸಂಕೀರ್ತನ ಯಜ್ಞಕ್ಕಾಗಿ ಇಲ್ಲಿಯ ವ್ಯವಸ್ಥಾಪಕರು ಕರಗಳಿಸಿದ್ದಾರೆ ಗಾಯಕರನ್ನು. ಜಿ ಮುರಳೀಧರ್ ಕಾಮತ್ ಕೊಂಚೋಡಿ ಅವರು ಮುಖ್ಯ ಗಾಯಕರಾಗಿ, ಅವರ ಜೊತೆಗೆ ಶ್ರೀವಿದ್ಯಾ ಕೊಂಚಾಡಿ, ಕುಮಾರಿ ಸ್ತುತಿ ಕಿಣಿ, ಇವರೆಲ್ಲರೂ ಗಾಯಕರಾಗಿ, ಅವರಿಗೆ ಸಹವಾದ್ಯವನ್ನು ನೀಡುವಂಥ ಕೀಬೋರ್ಡ್ ಅವರು ಮಧುಸೂದನ ಭಟ್ ಅವರು, ಫ್ಲೂಟ್ ಬಂದು ಸಮರ್ಥ ಶೆಣೆಯವರು, ತಬಲಾ ಬಂದು ಪ್ರದೀಪ್ ಆಚಾರ್ಯ ಅವರು ಅಂತಂದು, ಮತ್ತು ತಬಲಾ ಇನ್ನೊಬ್ಬರು ಶ್ರೀಕಾಂತ್ ನಾಯಕ್ ಅವರು, ಹಾಗೂ ಕಂಜೀರಾ ತಾಳ ಬಂದು ರಮಾನಾಥ್ ಕಿಣಿ ಅಂತಂಬವರು. ಇವರೆಲ್ಲರೂ ಕೂಡ ಮಾಡುವಾಗ ಧ್ವನಿಯಾಗಿ ಪ್ರತ್ಯೇಕವಾಗಿ ಸೌಂಡ್ ಸಿಸ್ಟಮ್ಗಾಗಿ ನಾಯಕ್ ಸೌಂಡ್ ಮಂಜೇಶ್ವರ್ ಅವರು, ಸೌಂಡ್ ಇಂಜಿನಿಯರ್ ಬಂದು ಜಯೇಶ್ ಮಂಜೇಶ್ವರ್ ಅವರು, ಅತಿಥಿ ಗಾಯಕರಾಗಿ ಪ್ರಶಾಂತ್ ಅವರು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಶ್ರೀನಿವಾಸ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಹೀಗೆ ವಿಶೇಷ ಏನಂದರೆ ನಮ್ಮ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಆಸ್ಥಾನದಲ್ಲಿ ಅನೇಕ ನಾವು ಮಾಡುವ ಕಾರ್ಯಕ್ರಮಗಳಲ್ಲಿ ಅಧಿಕೃತವಾಗಿ ಇರುವಂಥ ಇಬ್ಬರು ಗಾಯಕರು ಇಲ್ಲಿ ಬಂದಿದ್ದಾರೆ. ಇದು ರುದ್ರದೇವರ ಕ್ಷೇತ್ರ. ಸಂಜೆ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ರುದ್ರದೇವರ ಪ್ರಾರ್ಥನೆ ಅತ್ಯವಶ್ಯಕ. ಆದ್ದರಿಂದ ದಾಸರು ಕಂಡ ರುದ್ರದೇವರು, ನಮ್ಮ ಹರಿದಾಸರು ರುದ್ರದೇವರನ್ನು ಯಾವ ರೀತಿಯಾಗಿ ಕೊಂಡಾಡಿದ್ದಾರೆ, ಆ ಒಂದು 2 ದಾಸವಾಣಿಯನ್ನು ನಮ್ಮ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಗಾಯಕರಾಗಿರ್ತಕ್ಕಂಥ ಇಬ್ಬರು ಗಣೇಶ್ ಹಾಗೂ ದುರ್ಗಾರಾವ್ ಅಂತ ಇಬ್ಬರು ಬಂದಿದ್ದಾರೆ. ಇವರು ವಸ್ತುತಃ ಆಂಧ್ರ ನಾಡಿನವರು, ತೆಲುಗು ಭಾಷೆವೇ ಬರೆದು ಕನ್ನಡ ಭಾಷೆ ಬರದೇ ಹೋದರೂ ಕನ್ನಡಿಗರಿಗಿಂತಲೂ ವಿಶೇಷವಾಗಿ ಸಾಹಿತ್ಯ ಶುದ್ಧಿಯಿಂದ ದಾಸರ ಪದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ಕೂಡ 2 ಗಾಯಕರನ್ನು ದಾಸವಾಣಿಯನ್ನು ಈಗ ಅವರು ಹೇಳುತ್ತಾರೆ. ದಯವಿಟ್ಟು ಅವರಿಗೆ ನಮ್ಮ ವಾದ್ಯದವರು ಸಹಕರಿಸಬೇಕು ಅಂತ ಅವರನ್ನು ನಾನು ಕಳೆಕಳೆಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರುತಿ ಅಂತ ಆ ವಾಹನವನ್ನು ದಯಮಾಡಿ ಅಲ್ಲಿಂದ ತೆರವುಗೊಳಿಸಬೇಕು. ಈಗಾಗಲೇ ಹೇಳಿದ್ದೇನೆ ಅದರ ಸಂಖ್ಯೆ. ಅಲ್ಲಿ ತುಂಬ ಅಡಚಣೆ ಮಾಡ್ತಾ ಇದೆ. 5 ಕಾರುಗಳು ಅಲ್ಲಿ ರಸ್ತೆಯಲ್ಲಿ ನಿಲ್ಲಿಸಲಾಗಿದೆ. ದಯಮಾಡಿ ಅದರ ಮಾಲಕರು ತಕ್ಷಣ ಅಲ್ಲಿಂದ ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿ. ದೇವರ ಉತ್ಸವ ಅಲ್ಲಿ ಬರಲಿಕ್ಕಿದೆ.
ಆದ್ದರಿಂದ ಆ ವಾಹನದ ಮಾಲಕರು ತಕ್ಷಣ ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ವಿನಂತಿ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಲವನಿ ನಲ್ಲವೆ ಶಿವನೇ ಶಿವನೇ ಹರಣೇ ಶಂಕರನೇ ಶಿವನೇ ನಿನ್ನ ಸೇವಕನಯ್ಯ ಹರಣೇ ನಿನ್ನ ಸೇವಕನಯ್ಯ ಭವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಲವನಿ ನಲ್ಲವೆ ಶಿವನೇ ಶಿವನೇ ನಿನ್ನ ಸೇವಕನಯ್ಯ ಶಿವನೇ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಿನ್ನ ಸೇವಕನಯ್ಯ ಶಿವನೇ ನಿನ್ನ ಸೇವಕನಯ್ಯ ವೈಕಾಲಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿದವದರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿದವದರ ಸಾಂಬ ಸುರಪಾದ್ಯರ ಬಿಂಬ ಸುರಪಾದ್ಯರ ಬಿಂಬ ವೈಕಲ್ಯಾಸ್ಪದವಾಗಳೆದೊಮ್ಮೆಗೆ ವೈಕಲ್ಯಾಸ್ಪದವಾಗಳೆದೊಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರ ಶಿವನೇ ಶಿವನೇ ನಿನ್ನ ಸೇವಕನಯ್ಯ ಶಿವನೇ ನಿನ್ನ ಸೇವಕನಯ್ಯ ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಗಳ ಕಾವ ಸ್ತುತ್ಯಾದಿಚದಿತಿ ಜಾತತಿ ಮನದಾವ ದುರಿತಾಂಬುತಿ ನಾವ ದುರಿತಾಂಬುತಿ ನಾವ ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಗಳ ಕಾವ ಸ್ತುತ್ಯಾದಿಚದಿತಿ ಜಾತತಿ ಮನದಾವ ದುರಿತಾಂಬುತಿ ನಾವ ವೃತ್ತಿವಾಸಯನ್ನತ್ಯಪರಾಧಗಳು
ಪರಾಜಗಳೆತ್ತಿನಸದೆ ಕೃತ ಕೃತ್ಯನ ಮಾಡೈ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತ ನೇಮ ಶ್ರೀರಾಮ ನಾಮ ಶ್ರೀರಾಮ ನಾಮ ಪಂಚಾನನ ಪನ್ನಗ ಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತ ನೇಮ ಶ್ರೀರಾಮ ನಾಮ ಶ್ರೀರಾಮ ನಾಮ పంచశరారి విరించి కుమర పంచశరారి విరించి కుమర నిష్ఠించనరుడయన మంచ పదారణ శివనే శివనే నా నిన్న సేవకనయ్య శివనే నా నిన్న సేవకనయ్య भगवादिका विठ फलद फल्गुण सक श्रीधा विठलाश्रय वित्त पवित्र विरद चर्मांभरनादा चर्मांभरनादा भगवादिका विठ फलद फल्गुण सक श्रीधा विठलाश्रय वित्त पवित्र विरद चर्मांभरनादा चर्मांभरनाथा कुटिल रहित दूर्जटि वृषभध्वज कुटिल रहित दूर्जटि वृषभध्वज निटिल नयन संकटव निवारिषु शिवने शिवने ना निन्न सेवकनಯ್ಯ शिवने ना निन्न सेवकनಯ್ಯ दुर्मन बिडिसैया दुर्मन बिडिसैया शिवने ना निन्न सेवकनಯ್ಯ ना निन्न सेवकनಯ್ಯ ना निन्न सेवकनಯ್ಯ ಹರೇ ಶ್ರೀನಿವಾಸ सामजाजिनवसन भूषण सुमन
तनय उमा मनोहर उग्रदूर्जटी सामजाजिन वसन भूषण सुमन सूतं कामहर कैलास मंदिर सोम सूर्यानल विलोचना कामहर कैलास मंदिर सोम सूर्यानल विलोचना कामित प्रद करुणि सಮಗೆ सदा सुमंगलवा कामित प्रद करुणि सಮಗೆ सदा सुमंगलवा सदा सुमंगलवा सदा सुमंगलवा अंबरपुरहर सांबत्रयंबक शंबरारि ऋतु गंभीर करुणी शंभो स्वयंभु संभवा शंभो स्वयंभु संभवानं विदकायो जंबारि उदभवा जंबारि अंबरपुरहर सांबत्रयंबक शंबरारि ऋतु गंभीर करुणी शंभो स्वयंभु संभवानं विदकायो जंबारि उदभवा जंबारि उदभवा भूषिता शरीर भक्तरुधर विषकंठ दुरिताहर भूषिता भूषिता शरीर भक्तरुधर विषकंठ दुरिताहर पशुपति पनिपहरा पावनकारा त्रिशूलाढ नयन विकसितांबुजमुखा शशिधर मदरक्क समतमर्धन असल नयन विकसितांबुजमुखा शशिधर मदरक्क समतमर्धन गसन गणपता मसवकन जुमानसदलि रंगन विसस पदपतो शंभु स्वयंभु संभवानं विदकायो जंबारि जंबारि उदभवा
ಗಜ ದೈತ್ಯನಾಶ ಗಿರೀಶ ಸುಜನರ ಮನೋವಿಲಾಸ ವ್ಯೋಮಕೇಶ ಶ್ರೀ ಜಗದಂಡನ ಗೌರೀಶ ಅಜಸುತನಧ್ವರ ಭಜನೆಯ ಗದಸಿದ ಅಜಗರ ಮಂದಿರ ಗಜಮುಖ ಜನಕನೇ ಅಜಸುತನಧ್ವರ ಭಜನೆಯ ಗದಸಿದ ಅಜಗರ ಮಂದಿರ ಗಜಮುಖ ಜನಕನ ಗಜಗಮನ ನುರಿತರು ಜನಕಾಯಿಗಳು ಭುಜಮುನಿ ವಂದಿತ ಶಂಭು ಸ್ವಯಂಭು ಸಂಭವಾನಂ ವಿದಕಾಯೋ ಜಂಬಾರಿ ಜಂಬಾರಿ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಾಲ ಸುಮನಾಗೆಯ ಮಧುರಾಪುರಿ ನಿಲಯ ಮೃತ್ಯುಂಜಯ ಸದಮಾಲ ಸುಮನಾಗೆಯ ಸದನಮಿ ಪರ ಹೃದಯ ನೊಳಗುಳ್ಳ ಬಲಿಸುದಯುಕ್ತ ಕೋಟು ಅಭಯ ಸದಾಶಿವ ಜಾಹ್ನವಿದರ ಕೃತಮಾಲಾ ನದಿ ತೀರದ ಬಸವಾಗಿಂಬ ಸೌಂದರ್ಯ ಸದಾಶಿವ ಜಾಹ್ನವಿದರ ಕೃತಮಾಲಾ ನದಿ ತೀರದ ಬಸವಾಗಿಂಬ ಸೌಂದರ್ಯ ಮಧುರಿಪು ವಿಜಯ ವಿಠಲನ ಪದಾಬ್ಜ ಮಧುಬನಿ ಪ್ರಪಂಚ ಭಜನ ಶಂಭು ಸ್ವಯಂಭು ಸಂಭವಾನಂ ವಿದಕಾಯೋ ಜಂಬಾರಿ ಅಂಬರಪುರ ಹರ ಸಾಂಬತ್ರಯಂಬಕ ಶಂಬರಾರಿ ರಿಪು ಗಂಭೀರ ಕರುಣಿ ಶಂಭೋ ಸ್ವಯಂಭು ಸಂಭವ ಶಂಭೋ ಸ್ವಯಂಭು ಸಂಭವ ಶಂಭೋ ಸ್ವಯಂಭು ಸಂಭವ ಕೇವಲ ರುದ್ರದೇವರ ಕ್ಷೇತ್ರ ಮಾತ್ರವಲ್ಲ, ಸೌಂಡ್ ಕೊಡಿ, ಸೌಂಡ್ ರುದ್ರದೇವರ ಕ್ಷೇತ್ರ ಮಾತ್ರವಲ್ಲ, ಮಹಾವಿಷ್ಣುವು ಕೂಡ ಇಲ್ಲಿ ನೆಲೆಸಿದ್ದಾನೆ. ವಿಷ್ಣು ಹಾಗೂ ಶಿವ ಇಬ್ಬರೂ ಇಲ್ಲಿ ಸೇರಿದ್ದಾರೆ. ಇಲ್ಲಿ ಕಡೆಯಿಂದ ಇದು ಗಂಗಾ ಸ್ನಾನ ಮಾತ್ರ ಅಲ್ಲ, ಯಮುನಾ, ಗಂಗಾ ಯಮುನಾ ಸೇರಿದಾಗ ಹೇಗೋ ಹಾಗೆ ಇಬ್ಬರೂ ಸೇರಿದ್ದಾರೆ. ಸುಬ್ರಹ್ಮಣ್ಯರು ಸೇರಿದ್ದಾರೆ. ಆದ್ದರಿಂದ ತ್ರಿವೇಣಿ ಸಂಗಮ ಅಂತ ಹೇಳಿದರೂ ಕೂಡ ಅಡ್ಡಲ್ಲ, ಅಂಥ ಒಂದು ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಶ್ರೀನಿವಾಸನನ್ನು ಇವರೆಲ್ಲರೂ ಕಲಿತು ಬರಮಾಡಿಕೊಂಡಿದ್ದಾರೆ. ಅಂತಹ ಶ್ರೀನಿವಾಸನಿಗೆ ಇವತ್ತು ವೈಭವೋಪೇತವಾಗಿ ಈ ಪುಷ್ಪಯಾಗ ಕಾರ್ಯಕ್ರಮ ನಡೆದಿದೆ. ಆ ರುದ್ರದೇವರು ಹೀಗೆ ಉತ್ಸವ ನೀತಿಯಿಂದ ವೀಕ್ಷಣೆ ಮಾಡಲಿಕ್ಕೆ ಬಂದ್ದಾರೆ. ಇವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡುವುದಕ್ಕಾಗಿ ಪಲ್ಲಕ್ಕಿಯಲ್ಲಿ ಕೂತು ಮಂಜೇಶ್ವರ ನಮ್ಮ ಸ್ವಾಮಿ ಇಲ್ಲಿ ಬಂದಿದ್ದಾನೆ, ಅನಂತೇಶ್ವರ ಇಲ್ಲಿ ಬಂದಿದ್ದಾನೆ, ವೀಕ್ಷಣೆ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ಅಂತ ಹರಿಸಿ ಹೋಗುವುದಕ್ಕಾಗಿ ತಾನು ಉತ್ಸವ ನೆಪದಿಂದ ಬಂದಿದ್ದಾರೆ ಅಂತ ನನಗನ್ನಿಸ್ತದೆ. ಈಗ ಇಂಥ ಅದರಲ್ಲಿ ಸೋಮವಾರ ಈಶ್ವರನಿಗೆ ಪ್ರಿಯತಮವಾಗಿರ್ತಕ್ಕಂಥ ವಾರ. ಅದು ನಮ್ಮೆಲ್ಲರ ಮನಸ್ಸಿನ ಅಭಿಮಾನಿ ದೇವತೆ ಇದ್ದಾರೆ. ಮೊದಲೇ ಹೇಳಿದ್ದೆ, ವಿಜಯದಾಸರು ಸ್ತುತಿ ಮಾಡ್ತಾರ, ಕೈಲಾಸವಾಸ ಗೌರೀಶ ಈಶ
ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ನಮ್ಮ ಹರಿಯಲ್ಲಿ ಮನಸ್ಸು ಹೋಗಬೇಕು ಅಂದರೆ ಕೊಡುವವನು ಮನಸ್ಸಿನ ಡ್ರೈವರ್ ಹೇಗೆ ಸ್ಟೀರಿಂಗ್ ಹಿಡ್ಕೊಂಡಿರ್ತಾನಲ್ಲ, ಅವನು ಹೇಗೆ ನಡೆಸಿದರೆ ನಾವು ಹಾಗೆ ಹೋಗಬೇಕು. ನಮ್ಮ ಮನಸ್ಸಿನ ಡ್ರೈವರ್ ಯಾರು ಅಂದರೆ ಈಶ್ವರ. ಅವನು ನಡೆಸಿದಾಗ ನಾವು ಹೋಗಬೇಕು. ನನ್ನ ಎಲ್ಲೋ ನಡೆಸಬೇಡ, ನನ್ನನ್ನು ವಿಷ್ಣುವಿನ ಕಡೆ ಹೋಗು, ಕರ್ಕೊಂಡು ಹೋಗು, ವೈಕುಂಠಕ್ಕೆ ಕರ್ಕೊಂಡು ಹೋಗು ಅಂತ ರುದ್ರನನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಂತ ವಿಜಯದಾಸರು ಹೇಳ್ತಾರೆ. ಹಾಗೆ ರುದ್ರದೇವರು ಆಶೀರ್ವಾದ ಕೊಳ್ಳಕ್ಕೆ ಇವತ್ತು ಪಲ್ಲಕ್ಕಿ ನಿಮಿತ್ತ ಮಾಡಿಕೊಂಡು ಈ ಕಡೆ ಬಂದಿದ್ದಾರೆ. ಹಾಗೆ ರುದ್ರದೇವರ ಆ ವಾಹನ ಆ ಕಡೆ ಹೋದ ಮೇಲೆ ಕೊನೆಗಾಗಿ ಒಂದು ರುದ್ರದೇವರು ಪಾರ್ವತಿಗೆ ಹೇಳಿದ್ರಲ್ಲ, ಪಾರ್ವತಿ ನಾನು ಒಂದೇ ದಿವಸದಲ್ಲಿ ವಿಷ್ಣು ಸಹಸ್ರನಾಮ ಸಾಮದ ಫಲ ವಿಶೇಷ ಬರಬೇಕು ಅಂತ ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ರಾಮನಾಮ ಜಪ ಮಾಡು ಅಂತ ಹೇಳಿದ್ದ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಒಂದು ರಾಮನಾಮದಲ್ಲಿ ವಿಷ್ಣುವಿನ 1000 ನಾಮಗಳು ಅಡಗಿವೆ ಅಂತಂದು. ಅಂಥ ರಾಮನಾಮದ ಒಂದು ಭಜನೆಯಿಂದ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕೊನೆಗೆ ಜೈ ಜೈ ರಾಮ ಹರೇ, ಜೈ ಜೈ ನಮ್ಮ ಹುಡುಗರು ಇಲ್ಲ, ನೀವು ಮುಕ್ತಾಯಕ್ಕೆ ನೀವು ಭೈರವ ಹೇಳಿದ್ರೆ ನಿಮ್ದು ಯಾರು ತೆಗೆದುಕೊಳ್ಳೋದಿಲ್ಲ, ನಿಮಗೆ ಅದ ಅಲ್ಲ. ಜೈ ಜೈ ಅಲ್ಲ ಹುಡುಗರು ನಮ್ಮ ಇವರು ಒಂದೇ ಹಾಡ್ತಾರೆ, ಜೈ ಜೈ ರಾಮ ಹರೇ ಉತ್ಸವ ಮಾಡಪ್ಪ ದುರ್ಗಾ. ಇದು ರಾಮಕೃಷ್ಣರ ಒಂದು ಭಜನೆ. ಎಲ್ಲರೂ ಕೂಡ ಪಲ್ಲವಿಗೆ ಎಲ್ಲರೂ ಕೋರಸ್ ಕೊಟ್ಟು ಎಲ್ಲರೂ ಕೂಡ ಹೇಳಬೇಕು ಅಂತ ಹೇಳ್ತಿದ್ದೆ. ಅವ್ರು ಹೇಳಿದ ಮೇಲೆ ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ಎಲ್ಲರೂ ಕೂಡ ಇದನ್ನು ಕೋರಸ್ ಆಗಿ ಹೇಳಬೇಕು, ಪ್ರತಿ ಭಕ್ತರು ಹೇಳಬೇಕು. कौसल्यजवर वंशोद्भवसुर संसेवितप राम हरे. कौसल्यजवर वंशोद्भवसुर संसेवितपद राम हरे. कंसाद्यसुरर ध्वंसगैदयदु कंसाद्यसुरर ध्वंसगैदयदु वंशोद्भव श्री कृष्ण हरे. कृष्ण हरे राम हरे. जय जय राम हरे, जय जय कृष्ण हरे. राम राम हरे, कृष्ण कृष्ण हरे. जय जय राम हरे, जय जय 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 कृष्ण हरे. कौसल्य
यजवर वंशोद्भव सुर संसेवित पद राम हरे कौसल्य जवर वंशोद्भव सुर संसेवित पद राम हरे कंसाज शूरर वंशगैरयदु कंसाज शूरर वंशगैरयदु वंशोद्भव श्री कृष्ण हरे जय जय राम हरे जय जय 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 कृष्ण हरे ಎಲ್ಲರೂ ಕೋರಸ್ ಹೇಳಬೇಕು, ಎಲ್ಲರೂ ಕೋರಸ್ ಹೇಳಬೇಕು. ರಾಮನಾಮ रक्षक तनुजर शिक्षक फणिधर सन्नुत राम हरे हरे मुख रक्षक तनुजर शिक्षक फणिधर सन्नुत राम हरे वर्णांगन सुमन सरोडय श्री वर्णांगन सुमन सरोडय श्री वनजासन पिता कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे हरदनु बंगिसी हर्षनि जानकी करवलिद श्री राम हरे हरे हरदनु बंगिसी हर्षनि जानकी करवलिद श्री राम हरे श्रीरूपिणियनु त्वरदली वरिसिद श्रीरूपिणियनु त्वरदली वरिसिद शरणर पालक कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे ಚದುರಸ ಭರಿತ ಬದರಿಯ ಫಲವನ್ನು ಮುದದಿ ಸೇವಿಸಿದ ರಾಮ ಹರೇ ಚದುರಸ ಭರಿತ ಬದರಿಯ ಫಲವನ್ನು ಮುದದಿ ಸೇವಿಸಿದ ರಾಮ ಹರೇ ವಿದುರನ ಕ್ಷೀರಕ್ಕೆ ಒದಗಿ ಹೋದ ಶ್ರೀ ವಿದುರನ ಕ್ಷೀರಕ್ಕೆ ಒದಗಿ ಹೋದ ಶ್ರೀ पद्मनाभ श्री कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे ರಾಮಯಂದು ನೇಮದಿ ಭಜಿ ಪರ ಕಾಮಿತ ಫಲದ ಶ್ರೀ ರಾಮ ಹರೇ ರಾಮಯಂದು ನೇಮದಿ ಭಜಿ ಪರ ಕಾಮಿತ ಫಲದ ಶ್ರೀ ರಾಮ ಹರೇ ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ ದೇಶ ವಿಠಲ श्री कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम हरे जय जय कृष्ण हरे राम राम हरे कृष्ण कृष्ण हरे जय जय राम
ಕೀರ್ತನ ಸೇವೆ ಆಗಿತ್ತು. ಆದರೂ ಎಷ್ಟು ಕೇಳಿದರೂ ಕೇಳಬೇಕಾಗಿದ್ದೆ. ಮೊದಲೇ ಹೇಳಿದ್ದೆ, ಈ ಪ್ರಾಂತದ ಗಣ್ಯ ಸಂಗೀತಗಾರರು ಇವರು ತುಂಬ ಚೆನ್ನಾಗಿ ದೇವರು ಬರುವುದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಮುಂಚಿತವಾಗಿ ಹೇಳ್ತಿದ್ದ ನಮ್ಮ ಮುರಳೀಧರ್ ಕಾಮತ್ ಅವರ ನೇತೃತ್ವದಲ್ಲೇ ಇವತ್ತು ಈ ಸಂಗೀತ ಕಾರ್ಯಕ್ರಮ ಎಲ್ಲರೂ ಕೂಡ ಹಾಡುಗಾರರು ತುಂಬ ಚೆನ್ನಾಗಿ, ನಾನು ದೂರದಿಂದ ಕೇಳ್ತಾ ಇದ್ದೆ, ಕೆಲವೊಂದು ಹಾಡುಗಳು ಕೇಳಿಸ್ಕೊಂಡೇ ಬಂದೆ. ಭಾಳ ಚೆನ್ನಾಗಿ ಹಾಡಿದ್ದಾರೆ. ಇಬ್ಬರು ಗಾಯಕನಿಗೆ ಇಬ್ಬರು ಹೆಣ್ಣು ಹುಡುಗರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅವರು ಕೂಡ ಕೇಳಿದ್ದೆ. ಅವರನ್ನು ಮೀರಿಸಿದ ರೀತಿಯಿಂದ ಒಳ್ಳೆ ವಾದ್ಯ ಸಹಕಾರದವರು ಕೂಡ ಒಳ್ಳೆ ನಿಷ್ಣಾತರಾಗಿದ್ದಾರೆ. ಅದಕ್ಕೆ ಇಷ್ಟು ರಂಜಕವಾಗಿ ಇವತ್ತು ಭಾಳ ಚೆನ್ನಾಗಿದೆ. ಯಾಕೆಂದರೆ ಭಗವಂತ ಅವನು ಗಾನಲೋಲ ಪ್ರಿಯ, ಗಾನಕ್ಕೂ ಸಂತೋಷ ಪಡ್ತಾನೆ, ವೇದದಿಂದಲೂ ಸಂತೋಷ ಪಡ್ತಾನೆ, ಸ್ತೋತ್ರದಿಂದಲೂ ಸಂತೋಷ ಪಡ್ತಾನೆ, ಗಾನದಿಂದಲೂ ಮಾಡ್ತಾನೆ. ಇದು ಒಂದು ಸೇವಾ. ಅರ್ಚಕರು ಹೂಗಳಿಂದ ಅರ್ಚನೆ ಮಾಡಿದರೆ, ಗಾಯಕರು ಆ ಸಂಕೀರ್ತನೆಗಳಿಂದ ಅರ್ಚನೆ ಮಾಡ್ತಾ ಇದ್ರು. ಶ್ರೀನಿವಾಸ ಎರಡನ್ನೂ ತಗೊಂಡಿದ್ದಾನೆ. ಇವತ್ತು ಎಲ್ಲರಿಗೂ ಕೂಡ ಗಾಯಕರಿಗೆ ಶುಭವಾಗಲಿ, ಶ್ರೀನಿವಾಸನ ವಿಶೇಷ ಅನುಗ್ರಹ ಅವರೆಲ್ಲರಿಗೂ ಕೂಡ ಮಾಡಲಿ ಅಂತ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ, ಇಲ್ಲಿಯ ಸಮಿತಿಯ ಪರವಾಗಿ, ತಿರುಮಲ ತಿರುಪತಿ ದೇವಸ್ಥಾನದ ಪರವಾಗಿ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಅದು ಸಂಪ್ರದಾಯ ಏನು ಅಂತಂದರೆ ಒಂದು ಭೈರವಿ ಮಂಗಳ ಅಂತಂತಾರೆ, ಅದು ಹೇಳಿದ ಮೇಲೆ ಮುಕ್ತಾಯ. ಅದನ್ನು ಹೇಳಿ ಯಾರು ಪ್ರಶಾಂತ್ ಪೈ ಅವರು ಭೈರವಿಯಿಂದ ಸಮಾಪ್ತಿಗೊಳಿಸುತ್ತಾರೆ. ಮಹಾಮಂಗಳಹಾರತಿ, ಆಶೀರ್ವಚನ ಈ ಎರಡು ಉಳಿದಿದೆ. ಎಲ್ಲರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಕೊಡುವುದಕ್ಕಾಗಿ ಪ್ರತ್ಯೇಕ ಚಿಕ್ಕ ಅಡಿಕೆಯ ದೊನ್ನೆಗಳನ್ನು ಮಾಡಿದ್ದಾರೆ. ಅದರಲ್ಲೇ ಹಾಕಿ ನಿಮಗೆ ಕೊಡ್ತಾರೆ. ಒಂದು ಕಡೆ ಹೂವು ಮಂತ್ರಾಕ್ಷತೆ ಕೊಟ್ಟರೆ, ಒಂದು ಕಡೆ ಪ್ರಸಾದ ಹಾಗೂ ಕುಂಕುಮ ನಿಮ್ಗೆ ಪ್ರತ್ಯೇಕವಾಗಿ ಕೊಡಲಾಗ್ತದೆ. ಅದನ್ನು ಸಮಿತಿಯವರೆಲ್ಲರೂ ಕೂಡ ಕಾರ್ಯಕರ್ತರು ಸ್ವಲ್ಪ ಅದನ್ನು ಶಿಸ್ತಾಗಿ ಏರ್ಪಾಡು ಮಾಡಬೇಕು ಅಂತ ಕೇಳ್ತಾ, ಇಷ್ಟವರೆಗೆ ಎಲ್ಲರೂ ತಾಳ್ಮೆಯಿಂದ ಇದ್ದೀರಿ. ನಿಮ್ಮ ತಾಳ್ಮೆಯ ಪರೀಕ್ಷೆ ಯಾವಾಗ ಅಂದರೆ ಮಂತ್ರಾಷ್ಟ್ರಿ ತೆಗೆದುಕೊಳ್ಳುವಾಗ. ನುಗ್ಗು ಉಂಕು ಇಲ್ಲದಂತೆ ದಯವಿಟ್ಟು ಎಲ್ಲರಿಗೂ ಆಗ್ತದೆ. ನಾನು ಮುಂಚೆ ಅಂದು ಸ್ಟ್ಯಾಂಪೇಡ್ ಆಗದಂತೆ ಅದು ಸರಿಯಾಗಿರಬೇಕು ಅಂತ ನಿಮ್ಮನ್ನು ನಾನು ಮಾತೆಯರನ್ನು ಪ್ರತ್ಯೇಕವಾಗಿ ನಾನು ಕಳಕಳೆಯಿಂದ ಕೇಳ್ತಾ ಇದ್ದೀನಿ. ಸ್ವಯಂ ಸೇವಕರು ಇದಕ್ಕೆ ತಕ್ಕ ಶಿಸ್ತನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನೋಡ್ರಿ. ನಮ್ಮ RSS ಒಳಗೆ ಹೇಗಿರ್ತದೆ ಅಂದರೆ, 1,00,000 ಜನ ಸೇರ್ಲಿಕ್ಕ ಒಬ್ಬ ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ, ಯಾರು ಕ್ಯೂ ಕಟ್ಟೋದಿಲ್ಲ, ಅವರೇ ಶಿಸ್ತಾಗಿ ಹೋಗ್ತಾರ. ಆ RSS ಅನ್ನೋದು ಒಂದು ಶಿಸ್ತಿಗೆ ಅದೊಂದು ಮೂಲ ಕೇಂದ್ರ. ಅದು ಯಾಕೆ ನಾನು ಹುಟ್ಟಿದಾಗಿಂದ ಅದರಲ್ಲೇ ಬೆಳೆದಿರಿ. ಇದರೊಳಗೆ ನಾನು ಬೆಳೆದು ಬಂದಿನ ಕಡೆಯಿಂದ ಅಲ್ಲಿ ದೊಡ್ಡವರು ಚಿಕ್ಕವರು ಪಂಡಿತರು ಭೇದ ಯಾರು ಇಲ್ಲ, ಎಲ್ಲರೂ ಒಂದೇ. ಆದರೆ ಶಿಸ್ತು ಮಾತ್ರ ಮೇಂಟೈನ್ ಮಾಡ್ತಾರೆ. ಕೆಲವು ಹೇಳ್ತಾರೆ ಸತ್ಯಸಾಯಿ ಆಶ್ರಮದಲ್ಲಿ ಬಹಳ ಚೆನ್ನಾಗಿ ಅಂತಾರೆ. ನಾನು ಹೇಳ್ತೀನಿ, ಎಲ್ಲದಕ್ಕಿಂತಲೂ ಮೊದಲು ಹುಟ್ಟಿದ್ದು ನಮ್ಮ RSS ಸಂಸ್ಥೆ. ಅದರೊಳಗೆ ಅಲ್ಲಿ ಇದ್ದಂಥ ಶಿಸ್ತು ಜಗತ್ತಿನಲ್ಲಿ ಎಲ್ಲೇ ಇಲ್ಲ. ಗೌರ್ಮೆಂಟ್ ಕೂಡ, ಹಿಂದಿನ ಗೌರ್ಮೆಂಟು ಅವರು ಕೂಡ ಕೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಟೈಮ್ನಾಗ ಕೂಡ, ನೀವು ಬರ್ರಿ ನಮ್ಮಲ್ಲಿ ಸೇರ್ರಿ, ನಮ್ಮಿಂದ ನಾವು ಇದಕ್ಕೆ ನೀವು ರಾಜಕೀಯ ಬರ್ರಿ, ನಾವು ರಾಜಕೀಯದವರಲ್ಲ, ದೇಶದ ಧರ್ಮವನ್ನು ರಕ್ಷಣೆ ಮಾಡೋ ಸಂಸ್ಥೆ ಅಷ್ಟೇ ಹೊರತು ನಮ್ಮದು ರಾಜಕೀಯ ತತ್ವ ಅಲ್ಲ ಅಂತ ಅವತ್ತೇ ಘೋಷಣೆ ಮಾಡಿದ್ವಿ. ಆ ರೀತಿಯಾಗಿ ಒಂದು ಸಂಸ್ಥೆ ಹೇಗೆ ಶಿಸ್ತಿರ್ತದೋ ಆ ಶಿಸ್ತನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಎಲ್ಲರೂ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಸಂತರ್ಪಣೆಯ ಭೋಜನ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿ ಹೋಗಬೇಕು. ಎಲ್ರಿಗೆ ಆ ಶ್ರೀನಿವಾಸನ ದಯೆ ಇರಲಿ ಅಂತ ಹೇಳ್ದ ಕೊನೆಯ ಭೈರವಿಯ ಹಾಡು. ಪ್ರಭುಜೀ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪುರೆಯೋ ಪಾಪ ವಿನಾಶ ಶ್ರೀಶ, ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾದ್ರಿವಾಸ ಗೋವಿಂದ ಗೋವಿಂದ, ಶೇಷಾದ್ರಿವಾಸ
ಗೋವಿಂದ ಗೋವಿಂದ ಬಾಲಾಜಿ ಶ್ರೀನಿವಾಸ ವೆಂಕಟೇಶ ಗೋವಿಂದ ಬಾಲಾಜಿ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ತಂದೆಯು ನೀನೆ ತಾಯಿಯು ನೀನೆ ನಂಬಿದ ಭಕುತರ ಬಂಧುವು ನೀನೆ ಸುಂದರ ನಯನ ಚಂದಿರವದನ ನಮ್ಮನು ಸಲಹೋ ವೆಂಕಟರಮಣ ಸುಂದರ ನಯನ ಚಂದಿರವದನ ನಮ್ಮನು ಸಲಹೋ ವೆಂಕಟರಮಣ ತೋರೋ ಪಾವನ ಚರಣ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಸಿಂಹಾದ್ರಿವಾಸ ಗೋವಿಂದ ಗೋವಿಂದ ವೃಷಭಾದ್ರಿವಾಸ ಗೋವಿಂದ ಗೋವಿಂದ ಬಾಲಾಜಿ ಶ್ರೀನಿವಾಸ ವೆಂಕಟೇಶ ಗೋವಿಂದ ಬಾಲಾಜಿ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಏನಿ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನಿನ್ನನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳು ಏಕೆ ನಿನ್ನನು ಕಾಣದ ಕಣ್ಣುಗಳೇಕೆ ಪೂಜಿಸದ ಕೈಗಳು ಏಕೆ ವ್ಯರ್ಥದ ಬಾಳಿನೇಗೆ ಶೋಕದ ಬದುಕಿನೇಗೆ ಸ್ವಾಮಿ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ವೆಂಕಟಾದ್ರಿವಾಸ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ತಿರುಪತಿ ವಾಸ ಗೋವಿಂದ ಗೋವಿಂದ ಸಪ್ತಗಿರಿ ವಾಸ ಗೋವಿಂದ ಗೋವಿಂದ ಮಂಜುಳಪುರ ವಾಸ ಗೋವಿಂದ ಗೋವಿಂದ ಬಾಲಾಜಿ ಶ್ರೀನಿವಾಸ ವೆಂಕಟೇಶ ಗೋವಿಂದ ಬಾಲಾಜಿ ಶ್ರೀನಿವಾಸ ಗೋವಿಂದ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟೇಶ ಗೋವಿಂದ ಆಪದ್ಬಾಂಧವ ಗೋವಿಂದ ನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ನಾಥ ರಕ್ಷಕ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಸಂಕಟಹರಣ ಗೋವಿಂದ ದುಷ್ಟ ಶಿಕ್ಷಕ ಗೋವಿಂದ ಶಿಷ್ಟ ರಕ್ಷಕ ಗೋವಿಂದ ದುಷ್ಟ ಶಿಕ್ಷಕ ಗೋವಿಂದ ಶಿಷ್ಟ
రక్షక గోవింద గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద గోవింద హరి గోవింద గోకుల నందన గోవింద శ్రీనివాస గోవింద వెంకటేశ గోవింద శ్రీనివాస గోవింద వెంకటేశ గోవింద ఆపద్బాంధవ గోవింద నాథ రక్షక గోవింద ఆపద్బాంధవ గోవింద నాథ రక్షక గోవింద శ్రీనివాస గోవింద వెంకటరమణ గోవింద శ్రీనివాస గోవింద గోవింద శ్రీనివాస గోవింద వెంకటరమణ గోవింద వెంకటరమణ आत्मन्नात्मन्नित्यामन्त्रयता तस्मै दशमगोहूतः प्रत्यशृणोत् स दशहूतो भवत् दशहूतो हवैनामैषः सम्मा एदं दशहूतगोसन्तम् दशहूतेत्याचक्षते परोक्षेण परोक्षप्रिया इव हि देवाः శ్రీనివాస శరణారవింద గోవిందో వెంకటేశ శరణారవింద గోవిందో ఆపద్బాంధవ చరణారవింద గోవిందో అనాథ రక్షక చరణారవింద గోవిందో దుష్ట శిక్షక చరణారవింద గోవిందో శిష్ట రక్షక చరణారవింద గోవిందో తిరుమల వాస శరణారవింద గోవిందో తిరుపతి వాస శరణారవింద గోవిందో భద్ర నరసింహ చరణారవింద గోవిందో అనంతేశ్వర చరణారవింద గోవిందో సుబ్రహ్మణ్య చరణారవింద గోవిందో మంజుళా పరమాశ చరణారవింద గోవిందో నాగరాజ చరణారవింద గోవిందో శ్రీనివాస చరణారవింద గోవిందో వెంకటేశ చరణారవింద గోవిందో ఆపద్బాంధవ చరణారవింద గోవిందో అంజనాద్రివాస చరణారవింద గోవిందో శేషాద్రివాస చరణారవింద గోవిందో గరుడాద్రివాస చరణారవింద గోవిందో సింహాద్రివాస చరణారవింద గోవిందో వృషభాద్రివాస చరణారవింద గోవిందో వెంకటాద్రివాస చరణారవింద గోవిందో తిరుమల వాస చరణారవింద గోవింద గోవింద योपां पुष्पं वेद पुष्पवान् प्रजावान् पुष्पवान् भवति चन्द्रमा वा अपां पुष्पं पुष्पवान् प्रजावान् पुष्पवान् भवति य एवं वेद योपामार्जनं वेद आयतनवान् भवति अग्निर्वा अपामार्जनम् आयतनवान् भवति योऽग्नेरायतनं वेद आयतनवान् भवति आपो वा अग्नेरायतनम् आयतनवान् भवति य एवं वेद योपामार्जनं वेद आयतनवान् भवति वायुर्वा अपामायतनम् आयतनवान् भवति यो वायोरायतनं वेद आयतनवान् भवति आपो वै वायोरायतनम् आयतनवान् भवति य एवं वेद योपामायतनं वेद आयतनवान् भवति असो वेदपन्नवामायतनम् आयतनवान् भवति यो मुष्यतपद आयतनं वेद आयतनवान् भवति आपो वा अमुष्यतपद आयतनम् आयतनवान् भवति
य एवं वेद योपामादितनं वेद आदितनवान् भवति चन्द्रमा वा अपामादितनम् आदितनवान् भवति यश्चन्द्रमस आदितनं वेद आदितनवान् भवति आपो वै चन्द्रमस आदितनम् आदितनवान् भवति य एवं वेद योपामादितनं वेद आदितनवान् भवति पक्षत्राणि वा अपामादितनम् आदितनवान् भवति यो नक्षत्राणाम् आदितनं वेद आदितनवान् भवति आपो वै नक्षत्राणाम् आदितनम् आदितनवान् भवति य एवं वेद योपामादितनं वेद आदितनवान् भवति पर्जन्यो वा अपामादितनम् आदितनवान् भवति यः पर्जन्यस्यादितनं वेद आदितनवान् भवति आपो वै पर्जन्यस्यादितनम् आदितनवान् भवति य एवं वेद योऽप्सुरोपामादितनं वेद आदितनवान् भवति संवत्सरो वा अपामादितनम् आदितनवान् भवति यः संवत्सरस्यादितनं वेद आदितनवान् भवति आपो वै संवत्सरस्यादितनम् आदितनवान् भवति य एवं वेद योऽप्सुनामं प्रतिष्ठितां वेद प्रत्येव तिष्ठति विष्णोर्बलमाहुः कादीप्तिः किं परायणम् एको यद्धारयद्देवः रेजति रोदसी उभे वादात् विष्णोर्बलमाहुः अक्षराद्दीप्तिरुच्यते त्रिपदाद्धारयद्देवः यद्विष्णोरेकमुत्तमम् आदनश्व प्रदनश्व उद्धमाधमसन्धमा आदित्ये चन्द्रवर्णानाम् गर्भमाधे हयः पुमान् इतः सिक्तको सूर्यगतम् चन्द्रमसे रसङ्गृहे वाराजञ्जनयाग्रेण्यम् य एको रुद्रमुच्यते राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः ॐ तद्ब्रह्मा ॐ तद्वायुः ॐ तदात्मा ॐ तत्सत्यम् ॐ तत्सर्वम् ॐ तत्पुरो नमः अन्तःशरदिभूतेषु गुहायां विश्वमूर्तिषु वैयज्ञस्त्वं वषट्कारस्त्वमिन्द्रस्त्वगोरुद्रस्त्वं विष्णुस्त्वं ब्रह्मत्वं प्रजापतिः तं ददाप आपो ज्योतिरसोमृतं ब्रह्मभूर्भुवः सुवरो नारायणाय विद्महे वासुदेवाय धीमहि तन्नो विष्णुः प्रचोदयात् महादेव्यै च विद्महे विष्णुपत्यै च धीमहि तन्नो लक्ष्मीः प्रचोदयात् धनर्धरायै विद्महे सर्वसिद्ध्यै च धीमहि तन्नो धराः प्रचोदयात् ॐ परमं पदको सदा पश्यन्ति सूरजः तद्विप्रासो विपन्यवो जागृवागो सस्समिन्धते मङ्गलाशासनपरैर्मदाचार्यपुरोगमैः पूर्वैराचार्यैः सत्कृतायास्तु मङ्गलम् यः कान्ताय कल्याणनिधये निधयेऽर्थिना श्रीवेङ्कटनिवासाय श्रीनिवासाय मङ्गलम् लक्ष्मीवरद गोविन्द गोविन्द ಎಲ್ಲ ಕಾರ್ಯಕ್ರಮ ಮುಕ್ತಾಯವಾಗಿತ್ತು. ಆಶೀರ್ವಚನ ಮಾತ್ರ ಉಳಿದಿದೆ. ಇದು ಬಹಳ ಮಹತ್ವದ್ದು. ಆಯ್ತಲ್ಲ ನಾವು ಹಾದಿ ಹಿಡಿತೀವಿ ಅಂತ ಹಿಡಿಯಬೇಡ್ರಿ. ಆಶೀರ್ವಚನದಿಂದ ಪರಿಪೂರ್ಣವಾಗ್ತದೆ. ಒಂದು ಯಾಗಕ್ಕೆ ಪೂರ್ಣಾಹುತಿ ಹೇಗೋ ಇದು ಒಂದು ಪೂರ್ಣಾಹುತಿ ಇದ್ದಂತೆ. ಈ ಆಶೀರ್ವಚನವನ್ನು ಪಡೆದುಕೊಂಡು ಕೇಳಿರಿ. ಆ ಶಬ್ದಗಳು ಕಿವಿಯಲ್ಲಿ ಬಿದ್ದರೆ ಕೋಟಿ ಜನ್ಮಾರ್ಜಿತವಾಗಿರ್ತಕ್ಕಂಥ ಪಾಪಗಳೆಲ್ಲ ಕೂಡ ಕಳೆದು ಹೋಗ್ತದೆ. ಯಾವುದು ಕೂಡ ಉಳಿಯೋದಿಲ್ಲ. ಅಂತಹ ಒಂದು ಆಶೀರ್ವಚನ ಈಗ ಒಂದು
ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ದಯಮಾಡಿ ಯಾರು ಹೋಗಬಾರ್ದು. ದೇವರ ಪವಿತ್ರ ಅಕ್ಷತೆ ಮತ್ತು ಪುಷ್ಪಾರ್ಚನೆಯ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿ. ಭೋಜನ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಎಲ್ಲರಿಗೆ ಶಾಂತ ರೀತಿಯಿಂದ ದೇವರ ಪ್ರಸಾದವನ್ನು ನಾವು ನೀಡ್ತೇವೆ. ಎಲ್ಲರೂ ಬಂದವರು ದೇವರ ಪ್ರಸಾದ, ಅನ್ನ ಸಂತರ್ಪಣೆಯ ಭೋಜನ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಿ. ವೆಂಕಟರಮಣ ಸ್ವಾಮಿಯ ಶ್ರೀನಿವಾಸ ದೇವರ ಶ್ರೀದೇವಿ ಭೂದೇವಿ ಸಹಿತ ಆ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ವಿನಂತಿ. ತಿರುಮಲ ತಿರುಪತಿ ದೇವಸ್ಥಾನ ತಿರುಪತಿಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ವತಿಯಿಂದ ನಡೆದಂತಹ ಸಾಮೂಹಿಕ ಕುಂಕುಮಾರ್ಚನೆ ಹಾಗೂ ಪುಷ್ಪಯಾಗದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರ. ಕೊನೆಯಲ್ಲಿ ದೇವರ ಪ್ರಸಾದ ಮತ್ತು ಅನ್ನ ಪ್ರಸಾದವನ್ನು ತಾವೆಲ್ಲರೂ ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಸಮಯದಲ್ಲಿ 1-2 ನಿಮಗೆ ಶ್ರೀನಿವಾಸನ ಕೃಪೆ ಭಕ್ತರ ಮೇಲೆ ಎಷ್ಟು ಇರುತ್ತೆ ಅಂತನ್ನೋ ವಿಚಾರವನ್ನು 1-2 ಮಾತುಗಳು ನಿಮಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶ್ರೀನಿವಾಸ ಭಕ್ತರನ್ನು ಎಷ್ಟು ರೀತಿಯಿಂದ ಕಾಯ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ, ಶ್ರೀನಿವಾಸನು ನಡೆದಾಡುವ, ಮಾತನಾಡುವ, ಪ್ರತ್ಯಕ್ಷವಾಗಿ ಬಂದು ಅನುಗ್ರಹಿಸುವ ಕಾಲ ಅದು. ಸುಮಾರು 5,000 ವರ್ಷಗಳ ಮೇಲ್ಪಟ್ಟ ಕಾಲ. ಆ ಶೇಷಾದ್ರಿ ವೆಂಕಟಾದ್ರಿ ಶಿಖರದ ಕಾಡಿನಲ್ಲಿ ದೇವಶರ್ಮ ಎನ್ನುವ ಒಬ್ಬ ಬ್ರಾಹ್ಮಣನು ವಾಸ ಮಾಡುತ್ತಿದ್ದ. ಅವನ ಹೆಂಡತಿ ಅನೇಕ ಮಕ್ಕಳೊಂದಿಗೆ ಕಾಡಿನಲ್ಲೇ ಇರ್ತಿದ್ದ. ಎಲ್ಲರಿಗೆ ಏಕಾದಶಿ ಉಪವಾಸ 15 ದಿವಸಕ್ಕೆ ಒಮ್ಮೆ ಆದರೆ ಇವರಿಗೆ 15 ದಿವಸದಲ್ಲಿ 14 ದಿವಸ ಏಕಾದಶಿ. ಆ ಮಕ್ಕಳ ಕಾಟವನ್ನು ತಡೆಯದ ತಾಯಿ ಪತಿಯಾದ ದೇವಶರ್ಮನನ್ನು ಕೇಳುತ್ತಾಳೆ, ಈ ಕಾಡಿನಲ್ಲಿ ಬೆಟ್ಟದ ಮೇಲೆ ವೆಂಕಟೇಶ ಅಂತ ಒಬ್ಬನಿದ್ದಾನೆ, ನಿಮಗೂ ಪರಿಚಿತ ವ್ಯಕ್ತಿ, ಬೇಡಿದವರಿಗೆ ಎಲ್ಲ ಕೊಡ್ತಾನೆ, ನೀವು ಯಾಕೆ ಹೋಗಿ ನಮ್ಮ ಮಕ್ಕಳಿಗೆ ಸಂಪತ್ತನ್ನು ಬೇಡಬಾರದು? ಹೋಗಿ ಅಲ್ಲಿ ಶ್ರೀನಿವಾಸನಲ್ಲಿ ನಿತ್ಯ ಹೇಳಬೇಕು. ಈ ಬ್ರಾಹ್ಮಣ ಅದಕ್ಕೆ ಲಕ್ಷ್ಯ ಕೊಡ್ತಿದ್ದಿಲ್ಲ. ಕೇಳಬಾರ್ದು, ನಮಗಾಗಿ ಎಂದೂ ದೇವರನ್ನು ಕೈಯೊಡ್ಡಿ ಕೇಳಬಾರದು, ಬೇರೆಯವರನ್ನು ಕೇಳಬಾರದು, ಭಗವಂತನನ್ನು ಕೇಳಬಾರ್ದು, ಅವನನ್ನು ಕೂಡ ಸ್ವಾರ್ಥಕ್ಕಾಗಿ ಕೇಳಬಾರದು. ಹೀಗಿರುತ್ತಿರುವಾಗ ಒಂದು ದಿವಸ ವಾಯುದೇವರು ಬಂದರು, ನಮ್ಮ ಗುರುಗಳಾದ ವಾಯುದೇವರು. ಏನಪ್ಪ, ಶ್ರೀನಿವಾಸನಲ್ಲಿ ಹೋಗಿ ಬಾ, ತಿರುಪತಿ ತಿರುಮಲ ಯಾತ್ರೆ ಮಾಡಿ ಬಾ ಅಂದರೆ ಬೇಡ ಅಂತೀಯ? ಅದು ಎಷ್ಟೋ ಜನ್ಮದ ಭಾಗ್ಯ. ತಿರುಪತಿಗೆ ಬರ್ತೀರಾ ಅಂತ ಕರೆದುಕೊಳ್ಳೆ ಬರೋದಿಲ್ಲ ಅಂತಂದರೆ ನಿಮ್ಮ ಸಂಪತ್ತು ನೀವೇ ಕೈಯಿಂದ ಕಳೆದುಕೊಂಡಂತೆ ಆಗ್ತದ. ಮೊದಲು ಹೋಗು ನೀನು ಅಂತ ವಾಯುದೇವರು ಕಳಿಸಿದಾಗ ದೇವಶರ್ಮ ಹೋಗಿ ಶ್ರೀನಿವಾಸನನ್ನು ಅನೇಕ ರೀತಿಯಿಂದ ಸ್ತುತಿ ಮಾಡ್ತಾನೆ. ದೇವರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷವಾಗಿ ಬಂದು ಎದುರಿಗೆ ನಿಂತು ಮಾತನಾಡುವಾಗ ಆ ದೇವಶರ್ಮನ ಕಣ್ಣು ತುಂಬ ಮೊದಲು ದುಃಖ ಇತ್ತು. ದೇವರು ಕಂಡುಕೊಳ್ಳೆ ಆನಂದದಿಂದ ಕಣ್ತುಂಬ ನೀರು ಸುರಿತಾ ಇದೆ. ದೇವಶರ್ಮ, ನೀನು ಮಾಡಿದ ಸ್ತೋತ್ರ ನನಗಿಷ್ಟು ಸಂತೋಷವಾಯಿತು. ನಿನಗೆ ನಾನು ಒಂದು ದೊಡ್ಡ ಕೊಡುಗೆ ಕೊಡ್ತೀನಿ. ಏನಂದರೆ, ನಿನ್ನ ಬಡತನ ನೀಗಿ ಹೋಯಿತು. ನಿನ್ನ ಮನೆಯ ಅಂಗಳದಲ್ಲಿ ನಿತ್ಯದಲ್ಲಿ ಬಂಗಾರದ ಮಳೆ ಸುರಿಸುತ್ತೀನಿ. ಇದು ದೇವರು ಹೇಳೋ ಮಾತು, ರಾಜಕಾರಣಿಗಳು ಹೇಳೋ ಮಾತಲ್ಲ ಇದು. ರಾಜಕಾರಣಿಗಳು ಹೇಳ್ತಾರ, ನಿಮ್ಗೆ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಇನ್ನು ಸ್ವಲ್ಪ ದಿವಸಕ್ಕೆ ಫ್ಲೈಟ್ನಲ್ಲಿ ಸುಮ್ಮನೆ ಹೋಗ್ರಿ ಹೆಂಗಸರಿಗೆ ಅಂತ ಕೂಡ ಬರ್ತದ. ಆ ದಿನಗಳು ಬರ್ತದ. ಬರೀ ಬಸ್ ಮಾತ್ರ ಅಲ್ಲ, ಫ್ಲೈಟ್ನಲ್ಲಿ ಕೂಡ ನಿಮಗೆ ವಿತೌಟ್ ಟಿಕೆಟ್ ಟ್ರಾವೆಲ್ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಆ ಮಾತಲ್ಲ ಇದು. ನಮ್ಮ ಶ್ರೀನಿವಾಸ ಯಾವುದು ಪಾಲನೆ ಮಾಡ್ತಾನೋ ಅದೇ ಹೇಳ್ತಾನೆ, ಏನು ಹೇಳುತ್ತಾನೋ ಅದು ಪಾಲನೆ ಮಾಡ್ತಾನೆ. ಅವನು ಏನು ಹೇಳ್ತಾನೆ, ದೇವಶರ್ಮ, ನಿನ್ನ ಮನೆಯ ಬಾಗಿಲ ಮುಂದೆ ಸ್ವರ್ಣವೃಷ್ಟಿರ್ ದಿನೇ ದಿನೇ
ಮಮ ಭಕ್ತಸ್ಯ ತೇ ಗೇಹೆ ಸ್ವರ್ಣವೃಷ್ಟಿರ್ ದಿನೇ ದಿನ. ನನ್ನ ಭಕ್ತನಾದ ನಿನ್ನ ಮನೆಯ ಅಂಗಳದಲ್ಲಿ ನಿತ್ಯ ಬಂಗಾರದ ಮಳೆ ಸುರಿಸುತ್ತೀನಿ ನಾನು ಅಂತ ಹೇಳಿದ ಬಂಗಾರದ ಮಳೆ ಸುರಿಸ್ತಾನೆ. ಬಂಗಾರ ಬಂತು, ವಜ್ರ ಬಂತು, ಮುತ್ತು ಬಂತು, ಎಲ್ಲ ಬಂತು. ಅದನ್ನು ಅನುಭವ ಮಾಡಲಿಕ್ಕೆ ನನಗೆ ವಯಸ್ಸೇ ಇಲ್ಲ, ಮುದಿತನ ಬಂತಲ್ಲ ಅಂದರೆ ಹೆದರಬೇಡ. ಅಯುತಾಯುಷ್ಯತೆ ದತ್ತ. 10,000 ವರ್ಷ ಆಯುಷ್ಯ ಕೊಡ್ತೀನಿ ಇವತ್ತಿನಿಂದ ಲೆಕ್ಕ ಹಾಕ್ಯೋ. ನೀನು ಮಕ್ಕಳಿಂದ ಮೊಮ್ಮಕ್ಕಳಿಂದ ಅನೇಕ ಜನರಿಂದ ಮನೆಯಲ್ಲಿ ಕೂತು ಎಷ್ಟು ಖರ್ಚಿಟ್ಟರು ಸವಿದು ಹೋಗದೇ ಇರುವಂಥ ಸಂಪತ್ತನ್ನು ನಾನು ಕೊಡ್ತೀನಿ. ಇದು ಶ್ರೀನಿವಾಸ ಹೇಳಿದ ಕೊಟ್ಟ. ಮತ್ತು ಅಂಥ ಶ್ರೀನಿವಾಸನನ್ನು ನಾವು ಸೇವಿಸಿದರೆ ನಮಗೆ ಯಾಕೆ ಕೊಡೋದೆಲ್ಲ ಹೇಳ್ರು. ನಾವು ಸೇವಿಸ್ತಾ ಇಲ್ಲ. ಶ್ರೀನಿವಾಸ ಕೇಳ್ತಾನೆ, ನೀವು ಎಲ್ಲ ಮಾಡಿ ದೇವರಿಗೆ ನಾವು ಮಾಡ್ತೀವಿ ರೀ. ಶ್ರೀನಿವಾಸನಿಗೆ ಮನೆಯಲ್ಲಿ ಪುಷ್ಪಾರ್ಚನೆ ಮಾಡ್ತೀವಿ, ನೈವೇದ್ಯ ಇಡ್ತೀವಿ, ಹುಗ್ಗಿ ಮಾಡಿವಿ, ಸಕ್ಕರೆ ಪೊಂಗಲು ಮಾಡಿದ್ದೀವಿ, ಪುಳಿಯೋಗರೆ ಮಾಡಿವಿ, ಎಲ್ಲ ನೈವೇದ್ಯ ಮಾಡ್ತೀರಿ. ಶ್ರೀನಿವಾಸ ಒಂದು ಕೇಳ್ತಾನ, ನೀನು ಹುಗ್ಗಿ ಇಟ್ಟಿಯಾ, ಸಕ್ಕರೆ ಪೊಂಗಲು ಇಟ್ಟಿದ್ಯಾ, ಪುಳಿಯೋಗರೆ ಇಟ್ಟಿದ್ಯಾ, ಅದು ನೋಡೋದಿಲ್ಲ. ಅವನು ಒಂದೇ ಕೇಳ್ತಾನೆ, ನಮ್ಮಿಂದ ಬಯಸೋದು ಒಂದೇ. ನಾವು ಆ ಒಂದು ಬಿಟ್ಟು ಎಲ್ಲ ಕೊಡ್ತೀವಿ. ಇಲ್ಲರಿ ಬಂಗಾರ ಮಂಟಪ ಮಾಡಿಸಿನಿ ನಾನು ದೇವರಿಗೆ, ಬೆಳ್ಳಿ ಮಂಟಪ ಮಾಡಿಸಿನಿ, ಚಿನ್ನದ ಆಭರಣ ಮಾಡಿಸಿನಿ. ಅವನಿಗೆ ಯಾಕರಿ? ಅವನ ಹೆಂಡತಿಯೇ ಬಂಗಾರದ ವಜ್ರದ ಸಂಪತ್ತಿನ ಅಭಿಮಾನಿ ದೇವತೆ. ಅವನ ಮನೆಯಲ್ಲೇ ಬಂಗಾರ ಇರುವಾಗ ನಮ್ಮ ಬಂಗಾರ ಯಾಕೆ ಅವನಿಗೆ? ಆದರೆ ಅವನು ಬೇಡೋದವು ಈ ಬಂಗಾರ ಬೆಳ್ಳಿ ದಾನ ಮಾಡೋದು ನಮಗಾಗಿ. ನಾವು ಎಷ್ಟು ಕೊಟ್ಟರೆ ತಿರುಗಿ ನಮಗೆ ಬರ್ತದೆ. ಇವತ್ತು ನಾವು ಚೆನ್ನಾಗಿ ಹೊಟ್ಟೆ ಊಟ ಮಾಡ್ತಿದ್ವಿ ಅಂದರೆ ಜನ್ಮಾಂತರದಲ್ಲಿ ನಾವು ಅನ್ನದಾನ ಮಾಡೀವಿ, ಅದಕ್ಕೆ ಊಟ ಹೋಗ್ತಾ ಇದೆ. ಎಷ್ಟು ಜನ ಶ್ರೀಮಂತರು ಸಾಕಷ್ಟು ಸಂಪಾದನೆ ಮಾಡಿ ಸಕ್ಕರೆ ತಿನ್ನೋದಿಲ್ಲ, ಬೆಲ್ಲ ತಿನ್ನೋದಿಲ್ಲ, ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಏನು ತಿಂದು ಒದ್ದಾಡಬೇಕು ಅವರು? ಏನೂ ಇಲ್ಲ. ಯಾಕೆ? ಡಾಕ್ಟರ್ ಹೇಳಿದ್ದಾನೆ. ಇದು ಡಾಕ್ಟರ್ ಅಲ್ಲ, ಭಗವಂತ ಹೇಳಿದ್ದಾನೆ. ಜನ್ಮಾಂತರದಲ್ಲಿ ಏನೂ ಕೊಟ್ಟಿಲ್ಲ, ಅದಕ್ಕೆ ನಿನಗೆ ಊಟ ಇಲ್ಲ. ಈಗ ನಾವು ಏನು ಕೊಟ್ಟರೆ ನಮಗೆ ಬರುತ್ತೆ. ದೇವರು ಕೇಳ್ತಾನೆ, ಸಂಪತ್ತು ಕೊಡ್ರಿ. ನಿಮ್ಮ ಸಂಪತ್ತಿದ್ದು ಬೆಟ್ಟದ ಮೇಲೆ ನಿಂತು ಎಲ್ಲರ ಕಡೆಯಿಂದ ಹಣ ಸೆಳೆತಿದ್ದಾನ, ಒಬ್ಬರನ್ನು ಬಿಡಲ್ಲ. ಗೊತ್ತಾ? ವಿಜಯದಾಸರಂತಾರ, ಇಲ್ಲವೆಂದರೆ ಬಡೆದು ಕಸೆದು ಕೊಂಬುವ ಕಳ್ಳಧೊರೆಗೆ ಜಯಮಂಗಳಂ ನಿತ್ಯ ಶುಭಮಂಗಳಂ. ಇಲ್ಲ ಅಂತ ಹೇಳಿದರೆ ಬೆನ್ನ ಮೇಲೆ ಹೊಡೆದು ಅವರ ಕಡೆಯಿಂದ ಹಣ ಕಸ್ಕೊಳ್ತಾನೆ ಶ್ರೀನಿವಾಸ. ಯಾಕೆ ಗೊತ್ತಾ? ಕಲಿಯುಗದಲ್ಲಿ ಅವನು ಬಂದದ್ದು ಒಂದೇ ಕಾರಣ, ಜನರ ಪಾಪ ಪರಿಹಾರ ಮಾಡಬೇಕು ಅಂದರೆ ಅವರ ಕಡೆಯಿಂದ ಕಾಂಚನ ಬಂಗಾರನ ದ್ರವ್ಯವನ್ನು ತಗೊಂಡು ಎಷ್ಟು ಹಣ ಹಾಕ್ತೀವೋ ತಿರುಪತಿಗೆ ಶ್ರೀನಿವಾಸನಿಗೆ, ಅಷ್ಟು ನಿಮ್ಮ ಪಾಪ ಕಷ್ಟ ಪರಿಹಾರ ಮಾಡುತ್ತಾನೆ. ಅದಕ್ಕೆ ಅವನು ಕಾಂಚನ ಬ್ರಹ್ಮ ಅಂತ ಕರೀತಾರೆ ಶ್ರೀನಿವಾಸ. 3 ಬ್ರಹ್ಮರಿದ್ದಾರೆ, ಕಾಂಚನ ಬ್ರಹ್ಮ, ಅನ್ನಬ್ರಹ್ಮ, ನಾದಬ್ರಹ್ಮ. ನಾದಬ್ರಹ್ಮ ನಮ್ಮ ಪಾಂಡುರಂಗ ವಿಠಲ, ಅನ್ನಬ್ರಹ್ಮ ಉಡುಪಿ ಕೃಷ್ಣ, ಕಾಂಚನ ಬ್ರಹ್ಮ ನಮ್ಮ ಹಣಕಾಸನ್ನು ಕಸಿದುಕೊಳ್ಳುವವನು ಯಾವನು ಅಂದರೆ ಬೆಟ್ಟದೊಡೆಯನಾಗಿರ್ತಕ್ಕಂಥ ಶ್ರೀನಿವಾಸ. ನಾವು ಕೊಟ್ಟರೆ ನಮಗೆ ಬರ್ತದ. ಆದರೆ ದೇವರು ಸ್ವತಃ ಕೇಳೋದು ಏನು ಅಪೇಕ್ಷೆ ಮಾಡ್ತಾನಂದರೆ, ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬ ಮನದ ವೃತ್ತಿಗಳನ್ನು ತಿಳಿಸಿ ಭೋಗಂಗಳೀವ ತಿವಿದ ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು. ನಾವು ಪರಮಾತ್ಮ ಏನು ಕೇಳ್ತಾನೆ? ನಿಮ್ಮ ಮನಸ್ಸು ನನ್ನ ಕೊಡ್ರಿ. ನನಗೆ ಬೇಕಾಗಿದ್ದು ನಿಮ್ಮ ದ್ರವ್ಯವಲ್ಲ, ನಿಮ್ಮ ಮನಸ್ಸು. ಪೂಜೆ ಮಾಡುವಾಗ ಮನಸ್ಸು, ಜಪ ಮಾಡುವಾಗ ಎಲ್ಲೆಲ್ಲೋ ಸುತ್ತ ಹಾಕ್ಕೊಂಡು ಬರ್ತದ, ಆದರೆ ದೇವರತ್ತೆ ಇರೋದಿಲ್ಲ. ನೀವು ಕೋಟಿ ಪುಷ್ಪಾರ್ಚನೆ ಮಾಡಿರಿ, ಎಷ್ಟು ಚಿನ್ನದ ಆಭರಣ ಹಾಕ್ರಿ, ಅದು ಬೇಡ. ಶುದ್ಧವಾದ ಮನಸ್ಸಿಟ್ಟು ಕೃಷ್ಣ ಸರ್ವೋತ್ತಮ ಶ್ರೀನಿವಾಸ ರಕ್ಷಿಸೋ ಅಂತ ಒಮ್ಮೆ ಕೇಳಿದರೆ ಸಾಕು. ಗಜೇಂದ್ರ ಅವತ್ತು ಬಂಗಾರ ಕೊಟ್ಟನ, ಗಜರಾಜ ಮೊಸಳೆಯ ಬಾಯಿಯಲ್ಲಿ ಸಿಕ್ಕಾಗ ಏನು ಕೊಟ್ಟ ಅವನು? ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಚರಾಚರ ಪ್ರಪಂಚಕ್ಕೆ ಗುರುವೇ ನಾರಾಯಣ, ನನ್ನಲ್ಲಿ ಏನಿಲ್ಲೋ ಈ ಮಾತೊಂದಿದೆಪ್ಪ, ಈ ಮಾತನ್ನು ನಿನಗೆ ಕೊಡ್ತೇನೆ ಅಂದರೆ ಧಾವಿಸಿ ಬಂದ, ಚಕ್ರದಿಂದ ಮೊಸಳೆಯ ಕಂಠ ಕಡಿದ, ತನ್ನ ಭಕ್ತನಾದ ಗಜೇಂದ್ರನನ್ನು ರಕ್ಷಣೆ ಮಾಡಿದ. ನಮ್ಮನ್ನು ಯಾಕೆ ಮಾಡೋದಿಲ್ಲ? ನಾವೇನು ಮಾಡಬೇಕು? ಮನವನಿತ್ತರಿ ತನ್ನ ನೀವ. ನಾವು ಅವನಿಗೆ ಕೊಡಬೇಕಾಗಿದ್ದು ನಮ್ಮ ಮನಸ್ಸನ್ನು ಇಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರಿ, ಅವನು ತಾನೇ ತನ್ನನ್ನು ನಮಗೆ ಕೊಟ್ಟುಕೊಳ್ಳುತ್ತಾನೆ. ದೇವಶರ್ಮೆಗೆ ಕೊಟ್ಟ, ಇಷ್ಟು ಅನುಗ್ರಹ ಮಾಡಿದ. ಒಬ್ಬ ರಾಜ, ಶ್ರೀನಿವಾಸನ ಸಮಕಾಲೀನ ರಾಜ, ತೋಂಡಮಾನ ರಾಜ, ಹೆಸರು ಕೇಳಿರ್ತೀರಿ, ಆಕಾಶರಾಜನ ತಮ್ಮ. ಅವನು ರಾಜ್ಯವಾಳುತ್ತಿದ್ದ. ಆ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಹೆಂಡತಿ ಮಕ್ಕಳನ್ನು, ನಾನು ಕಾಶಿ ಯಾತ್ರಕ್ಕೆ ಹೋಗ್ತಾ ಇದ್ದೆ, ಬರುವುದು ತುಂಬ ಹೊತ್ತಾಗ್ತದೆ. ಆಗಿನ ಕಾಲ ಕಾಶಿ ಯಾತ್ರೆ ಹೋಗಿ ಬರಬೇಕು ಅಂದ್ರೆ ಮಿನಿಮಮ್ 1 ಇಂದ 1.5 ವರ್ಷ ಹಿಡಿತದೆ. ಹೋಗಿ ಬರ್ತೀನಿ, ಹೆಂಡತಿ ಮಕ್ಕಳನ್ನು ಯಾರತ್ತೆ ಬಿಡಬೇಕು? ಎಲ್ಲರಿಗೂ ತಂದೆ ತಾಯಿ ರಾಜ, ಆದ್ದರಿಂದ ನಿನ್ನಲ್ಲಿ ಸುರಕ್ಷಿತವಾಗಿರ್ತಾನಂತ ನಂಬಿಕೆ ಇದೆ, ಬಿಟ್ಟು ಹೋಗ್ತೀನಿ.
ಆಯ್ತು, ಸಂತೋಷ ಹೇಳಿ ಶ್ರದ್ಧೆಯಿಂದ ರಾಜ ಬೇರೆ ಮನೆ ಕಟ್ಟಿಸಿ ಆ ಮನೆಯೊಳಗೆ 1.5 ವರ್ಷಕ್ಕೆ ಆಗುವಷ್ಟು ಎಲ್ಲ ಭೋಜನ ಸಾಮಗ್ರಿಗಳೆಲ್ಲ ಇಟ್ಟು ಬಾಗಿಲು ಹಾಕಿ ಬೀಗ ಹಾಕಿಬಿಟ್ಟು ಅವ್ರಿಗೆ ಬೇಕಾದ ದೊಡ್ಡ ಮನೆ, ನೀರಿನ ಸೌಕರ್ಯ, ಊಟದ ಸೌಕರ್ಯ ಎಲ್ಲ ಮಾಡಿದ. ರಾಜ ಕಾಲ ಕಳೀತು, ಕಾಲ ಹೆಚ್ಚಾಯಿತು. 1.5 ವರ್ಷ, 2.5 ವರ್ಷ ದಾಟಿ ಹೋಯಿತು. ಎಷ್ಟೋ ಕಾಲ ನಂತರ ಬ್ರಾಹ್ಮಣ ಬಂದ ರಾಜನಲ್ಲಿ. ರಾಜ, ಭಾಳ ಸಂತೋಷ, ನನ್ನ ಹೆಂಡತಿ ಮಕ್ಕಳನ್ನು ನೀನು ಕಾಪಾಡಿದ್ದೀಯಾ, ಒಪ್ಪಿಸು, ನಾನು ಕರ್ಕೊಂಡು ಹೋಗ್ತೀನಿ. ಆಗ ನೆನಪಾಯಿತು, ಎದೆ ನಿಂತು ಹೋಯಿತು. ಅಯ್ಯೋ, 1 ವರ್ಷ ಮೇಲೆ ಆಯ್ತಲ್ಲ, ಅವರು ಏನಾಗಿರ್ತಾರೋ ಹೆದರಿಬಿಟ್ಟ. ಆದರೂ ಧೈರ್ಯ ತಂದ್ಕೊಂಡು, ಬ್ರಾಹ್ಮಣ, ಈ ಸಂಜೆಗೆ ನಾನು ನನ್ನ ಮಕ್ಕಳಿದ್ದಂತೆ ಬಿಟ್ಟು ಕೊಡಲ್ಲ, ನೀ ಇಲ್ಲೇ ಉಳುಕೋ, ಬೆಳಿಗ್ಗೆ ನಾನು ನಿನ್ನ ಒಟ್ಟಿಗೆ ಕೊಟ್ಟು ಕಳಿಸ್ತೀನಿ ಅಂಥೇಳಿ ಬ್ರಾಹ್ಮಣನ ಅಲ್ಲೇ ಉಳಿಸ್ಕೊಂಡು ಆ ರಾತ್ರಿ ಕಾಡು ಬೆಟ್ಟ ಏರಿ ಮೇಲಕ್ಕೆ ಹೋಗ್ತಾನೆ. ಶ್ರೀನಿವಾಸನ ಕರೀತಾನೆ. ಶ್ರೀನಿವಾಸ ಅಂತ ಕೂಗಿದ, ಬಂದ. ಏನು ಹೀಗಾಯಿತು ಅಂದರೆ ತಪ್ಪು ಮಾಡಿದ್ವಿ, ಏನಾಯಿತು ನೋಡಿ ಬಂದರೆ ಬಾಗಿಲು ತೆಯ್ತಾನ, ಎಲ್ಲರೂ ಸತ್ತು ಆ ಅಸ್ಥಿಯ ಎಲುಬಿನ ಮನಿ ಮಾತ್ರ ಉಳಿದ, ಸತ್ತು ಹೋಗಿಬಿಟ್ಟ. ಶ್ರೀನಿವಾಸ ಅಂದ, ಬ್ರಹ್ಮಹತ್ಯೆ ಬಂತು ನಿನ್ನ ರಾಜ್ಯ ಸರ್ವನಾಶನ ಆಗ್ತದ, ಯೋಗ್ಯನಾದ ನಿಷ್ಠಾವಂತನಾದ ಬ್ರಾಹ್ಮಣನ ಹೆಂಡತಿ ಮಕ್ಕಳನ್ನು ಕೊಂದಿಯಲ್ಲೋ ನೀನು. ಕಾಲಿಗೆ ಬಿದ್ದ, ತಪ್ಪು ಮಾಡೀನಿ, ನೀನು ತಪ್ಪು ಮಾಡಿದ ಕ್ಷಮಾ ಮಾಡಲಿಕ್ಕೆ ನಿನ್ನೊಬ್ಬನಿಗೆ ಸಾಮರ್ಥ್ಯವಿದೆ, ನನ್ನ ಅನುಗ್ರಹ ಮಾಡುವಂಥ ಕಾಲಿಗೆ ನಮಸ್ಕಾರ ಹಾಕಿದ. ಶ್ರೀನಿವಾಸ, ಒಂದು ಅವಕಾಶ ಕೊಡ್ತೇನೆ ಅಂತಂದು, ಹೋಗು, ಅವರ ಸತ್ತ ಆ ಮೃತದೇಹಗಳು ತೊಗೊಂಡ್ಬರ್ತಾನೆ. ಮತ್ತು ಬೆಟ್ಟಕ್ಕೆ ಹೋದ. ರಾತ್ರಿ ನಡೆದಿದ್ದ ಕಥೆ ಇದಲ್ಲ. ಹಾಗೆ ಶ್ರೀನಿವಾಸದ ಕೈ ಹಿಡಿದವನ್ನ ತೋಂಡಮಾನರಾಜನ ಕರ್ಕೊಂಡು ಹೋಗ್ತಾನೆ. ಒಂದು ದೊಡ್ಡ ನೀರಿನ ಜಲಾಶಯ. ಆ ಜಲಾಶಯದಲ್ಲಿ ಹೋಗಿ ಈ ಒಂದೊಂದು ದೇಹ ಇಟ್ಕೊಂಡು ನೀರಲ್ಲಿ ಮುಳುಗು ಅಂದ. ಮುಳುಗಿ ಮೇಲೆ ಬರ್ತಾನೆ. ಒಬ್ಬೊಬ್ಬರು ಜೀವಂತರಾಗಿ ಹೊರಗೆ ಬಂದರು. ಹೆಂಡತಿ ಮಕ್ಕಳು ಅಷ್ಟೂ ಜನ ಬಂದರು. ತೋಂಡಮಾನರಾಜ ಸಂತೋಷ ಪಡ್ತಾನೆ. ಕಣ್ತುಂಬ ನೀರು ಬಂತು. ಅಸ್ಥಿಗಳಂದ್ರೇನು? ಎಲುಬು. ಎಲುಬಿಂದ ಮುಳುಗಿ ಎದ್ದ, ಅವರು ಜೀವಂತರಾದರು. ಅವತ್ತಿನಿಂದ ಆ ತೀರ್ಥಕ್ಕೆ ಅಸ್ಥಿ ತೀರ್ಥ ಅಂತ ಕರೀತಾರೆ. ಆ ಕಾಡಿನಲ್ಲಿ ಸಾವಿರಾರು ತೀರ್ಥಗಳಿವೆ. ನಾವು ಬರೇ ದೇವರನ್ನು ನೋಡಿ ಬರ್ತೀವಿ, ಇವೆಲ್ಲ ನೋಡಬೇಕು. ಇಂತಹ ಪುಣ್ಯತಮವಾದ ತೀರ್ಥಗಳು ಎಷ್ಟೋವ. ತೋಂಡಮಾನ ರಾಜನಿಗೆ ಹೇಳ್ತಾನೆ ಶ್ರೀನಿವಾಸ, ಹೋಗು, ಆ ಬ್ರಾಹ್ಮಣಿಗೆ ಒಪ್ಪಿಸು, ಇನ್ನು ಮೇಲೆ ನಾನು ನೇಮ ಯಾರಿಗೂ ಕಾಣೋದಿಲ್ಲ. ತಪ್ಪು ಮಾಡಿ ನನ್ನ ಹತ್ತಲೇ ಬರ್ತಾರ, ಇವತ್ತಿನಿಂದ ನಾನು ಪ್ರತಿಮೆಯಾಗಿ ಬಿಡ್ತೀನಿ, ಶಿಲೆಯಾಗಿ ಬಿಡ್ತೀನಿ, ನಾ ಶಿಲೆಯನ್ನೇ ನೋಡಿ ಎಲ್ಲರೂ ಕೊಂಡಾಡ್ರಿ ಅಂತ ಹೇಳಿ ಶಿಲೆಯಾಗಿ ನಿಂತಾನ. ಅಷ್ಟೇ ಹೊರತು ಶ್ರೀನಿವಾಸ ಎಲ್ಲಿ ಹೋಗಲಿಲ್ಲ. ಇವತ್ತಿಗೂ ಅವತ್ತು ಹೇಗಿದ್ನೋ ಇವತ್ತು ಹಾಗೇ ಇದ್ದಾನೆ. ನಮಗೆ ಶ್ರೀನಿವಾಸ ಶಿಲೆಯಂತೆ ಕಾಣಬಹುದು. ಶ್ರೀನಿವಾಸಗೆ ನಾವು ಮಾತ್ರ ಚೆನ್ನಾಗಿ ಕಾಣುತ್ತೀವಿ. ಶ್ರೀನಿವಾಸ ಕಂಡಿಲ್ಲ, ಅಯ್ಯೋ ದರ್ಶನ ಆಗಿಲ್ಲ ಅಂತಂದು ತಿಳಿಬೇಡ್ರಿ. ನಾವು ಶ್ರೀನಿವಾಸನ ದೃಷ್ಟಿಗೆ ಬಿದ್ದೀವಿ ಅಂತಂದರೆ ಸಾಕಷ್ಟೇ. ಅದನ್ನು ಈ ರೀತಿಯಾಗಿ ಶ್ರೀನಿವಾಸ ಇವತ್ತಿಗೂ ಎಷ್ಟೋ ಪವಾಡ ತೋರಿಸ್ತಾ ಅನುಗ್ರಹ ಮಾಡುತ್ತಿದ್ದಾನೆ. ಅಂತಹ ಶ್ರೀನಿವಾಸ ಒಂದು ರೂಪದಿಂದ ಇವತ್ತಿಲ್ಲಿ ನಿಮ್ಮ ಪ್ರಾಂತಕ್ಕೆ ಬಂದಿದ್ದಾನೆ. ಸುಮಾರು 8 ಸುತ್ತಮುತ್ತ ದೇವಸ್ಥಾನಗಳ ಸಂಬಂಧಪಟ್ಟವರೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಕುಲದೇವ ಇರ್ತಕ್ಕಂಥ ಶ್ರೀನಿವಾಸನ ಪ್ರಾರ್ಥನೆ ಮಾಡಿರಿ. ಈ ವರ್ಷ ಶ್ರೀನಿವಾಸ ಬಂದು ಹೋದಕ್ಕೆ ನಿಮ್ಮ ಊರು ಸುಭಿಕ್ಷವಾಗ್ತದ. ಒಳ್ಳೆಯ ಮಳೆ ಬೆಳೆ, ಎಲ್ಲರ ಮನಸ್ಸಿನಲ್ಲಿ ಆನಂದ ಆಗ್ತದೆ. ಮನೆಗಳಲ್ಲಿ ನಿಂತು ಹೋಗಿರ್ತಕ್ಕಂಥ ಎಲ್ಲ ಕೆಲಸಗಳು ಕಾರ್ಯಗಳು ಸುಲಭವಾಗಿ ಚೆನ್ನಾಗಿ ನಡೀತದೆ. ನಡೆಯಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ದೇವದೇವನಾಗಿರ್ತಕ್ಕಂಥ ಶ್ರೀನಿವಾಸನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಕೂಡ ಕೈ ಮುಗಿದು ಶ್ರೀನಿವಾಸನನ್ನು ಕೇಳ್ರಿ. ಕಲ್ಯಾಣಾದ್ಭುತ ಗಾತ್ರಾಯ ಹೇಳ್ರಿ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಕಾಶರಾಜ ಮದುವೆ ಮಾಡಿಕೊಟ್ಟ ಪದ್ಮಾವತಿಗೆ ಕೊಟ್ಟು ಕಳಿಸ್ತಿದ್ದಾನೆ. ಅಷ್ಟವರಿಗೆ ನಾನು ಅಳಿಯ ಅಂತ ತಿಳಿದೆ. ನಾನು ಸರ್ವೋತ್ತಮನಾದ ಭಗವಂತ ಅಂತ ಶ್ರೀನಿವಾಸ ಆಕಾಶರಾಜನಿಗೆ ನೆನಪು ಮಾಡಿ ವರಬೇಡು ಅಂತ ಕೇಳಿದೆ. ನಿಂಗೆ ಏನಾದರೂ ವರಬೇಡು, ನಾನು ಕೊಟ್ಟು ನನ್ನ ಮನೆಗೆ, ನನ್ನ ಊರಿಗೆ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಪದ್ಮಾವತಿಯನ್ನು ಕೈ ಹಿಡಿದು ಹೋಗುವಾಗ ಆಕಾಶರಾಜನಿಗೆ ಶ್ರೀನಿವಾಸ ಒಂದು ಮಾತು ಹೇಳ್ದ. ಆಗ ಆಕಾಶರಾಜ ಏನು ಕೇಳಿದ ಗೊತ್ತಾ? ನಾವಾಗಿದ್ರೆ
ಶ್ರೀನಿವಾಸ ಸ್ವಲ್ಪ ನಿಂದರು, ನಮ್ಮ ಹೆಂಡತಿನ ಕೇಳಿ ಬರ್ತೀನಿ, ಮಕ್ಕಳನ್ನ ಕೇಳಿ ಬರ್ತೀನಿ, ಏನೇನು ಕೇಳಬೇಕು ಒಮ್ಮೆ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಬಂದು ನಿನ್ನ ಕೇಳ್ತೀನಿ ಅಂದು. ಆದರೆ ಆಕಾಶರಾಜ ಹಾಗೆ ಹೇಳಲಿಲ್ಲ. ಕೂಡಲೇ ಒಂದೇ ಕೇಳಿದ, ನಾಣ್ಯದ್ಯಾಚೆ ಜಗನ್ನಾಥ ತವ ಪಾದ ಸರೋರುಹೇ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಗ. ನಾ ಬೇರೆ ವರ ಬೇಡಪ್ಪ ಶ್ರೀನಿವಾಸ, ನನಗೆ ಜಗನ್ನಾಥ ಅಂತ ಕೇಳ್ತಾರೆ, ಜಗತ್ತಿಗೆ ಒಡೆಯನೋ ನೀನು. ನಾಣ್ಯದ್ಯಾಚೆ, ನಾ ಬೇರೆ ಏನು ವರ ಬೇಡೋದಿಲ್ಲ, ನಿನ್ನ ಪಾದಾರವಿಂದದಲ್ಲಿ ಅನವರತವಾದಂಥ ಭಕ್ತಿಯನ್ನು ನನಗೆ ಮಾತ್ರ ಕೊಡಬೇಡ, ನನ್ನ ಹೆಂಡತಿ ಮಕ್ಕಳೊಂದಿಗೆ ಸೇರಿದ ನನಗೆ ಕೊಡು. ಎಲ್ಲರಿಗೆ ಕಲಿತು ಬೇಕಾಗಿದ್ದು ಒಂದು ಭಕ್ತಿಯನ್ನು ಮಾತ್ರ ಕೊಡುವಂಥ ವಿನಮ್ರದಿಂದ ಆಕಾಶರಾಜ ಏನು ಪ್ರಾರ್ಥನೆ ಮಾಡಿದ್ದಲ್ಲ, ಅದಕ್ಕೆ ಶ್ರೀನಿವಾಸ ಏನಂದ ಗೊತ್ತಾ? ಒಂದು ಭಕ್ತಿಯಲ್ಲ ರಾಜನೇ, ನೀವು ಏನೇನು ಬಯಸಿದ್ರು ಎಲ್ಲ ಕೊಡ್ತೀನಿ ಅಂದ. ನಾವು ಕಾಮ್ಯ ಕರ್ಮ ಬರೀ ಒಂದು ಕೇಳಿದರೆ ಆ ಒಂದೇ ಕೊಡ್ತಾನ, ಏನೂ ಬೇಡ ನೀನು ಬೇಕು ಅಂತ ಕೇಳಿದಾಗ ಶ್ರೀನಿವಾಸ ಅಂತಾನ, ನನಗಾಗಿ ಉಪಾಸನ ಮಾಡ್ತಿದ್ದಾನೆ ಹೊರತು ನನ್ನಿಂದ ಬರುವ ಲಾಭಕ್ಕೆ ಮಾಡ್ತಾ ಇಲ್ಲ. ನಾವು ದೇವರನ್ನು ಕೇಳಬೇಕೇ ಹೊರತು ದೇವರಿಂದ ಬರುವ ಫಲಾಪೇಕ್ಷೆ ಮಾಡಬಾರದು. ಆಕಾಶರಾಜ್ ಏನು ಕೇಳಿದ? ನನಗೆ ನೀನೇ ಬೇಕು ಅಂತಂದ. ನಾವು ನೀನು ಬೇಡ, ನಿನ್ನಿಂದ ಬರೋ ಲಾಭ ಮಾತ್ರ ಬರಲಿ ಅಂತ ಕೇಳ್ತೀವಿ. ನಾವು ಸೆಕೆಂಡರಿ ಆಗ್ತೀವಿ. ಎಂದೂ ಹಾಗೆ ಕೇಳಬಾರ್ದು. ಒಂದೇ ದೇವರೇ ನೀನೇ ಬೇಕು ನನಗೆ ಅಂತ ಹೇಳಿದರೆ ಶ್ರೀನಿವಾಸ ಅನುಗ್ರಹ ಮಾಡ್ತಾನ. ನಾವು ಅದನ್ನೇ ಪ್ರಾರ್ಥನೆ ಮಾಡೋಣ. ನಾಣ್ಯದ್ಯಾಚೆ ಜಗನ್ನಾಥ ತವ ಪಾದ ಸರೋರುಹೇ ಭಕ್ತಿಂ ದೇಹಿ ಅಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಘ. ನಮ್ಮೆಲ್ಲರಿಗೆ ನಮಗೆ ನೀನು ಅಚಂಚಲವಾದ ಭಕ್ತಿ ಕೊಟ್ಟು ಯಾವಾಗ್ಲೂ ನನ್ನ ಮನಸ್ಸು ನಿನ್ನಲ್ಲೇ ನಿಲ್ಲುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಶ್ರೀನಿವಾಸ ನಿಮ್ಮನ್ನೆಲ್ಲನೂ ಕರುಣಿಸ್ತಾನ, ಅನುಗ್ರಹ ಮಾಡ್ತಾನ ಅಂತ ಹೇಳ್ತಾ, ಇಷ್ಟು ವೈಭವದ ಕಾರ್ಯಕ್ರಮ ಇವತ್ತು ಮಂಜೇಶ್ವರದಲ್ಲಿ ನಡೆಯಬೇಕು ಅಂದರೆ ನನಗೆ ಸುಮಾರು 2 ವರ್ಷದ ಹಿಂದೆ ನಮ್ಮ ಆಪ್ತರು, ನಮ್ಮ ಶ್ರೇಯೋಭಿಲಾಷ ಆಗಿರ್ತಕ್ಕಂಥ ಗಣಪತಿ ಬೈ ನನಗೆ ಫೋನ್ ಮಾಡಿ, ಈ ಮಂಜೇಶ್ವರ ದೇವಸ್ಥಾನದ ಒಂದು ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕದೆ, ನನಗೆ ಮೊದಲು ಕೇಳಿದ್ದೆ ಶ್ರೀನಿವಾಸನನ್ನು ಅಲ್ಲಿ ಕರೆದುಕೊಂಡು ಬಂದು ಒಂದು ಕಾರ್ಯ ಮಾಡಬೇಕು ಅಂತ ನನಗೆ ಮೊದಲು ಅವತ್ತೇ ಇವರು ಗಣಪತಿ ಬೈ ಹೇಳಿದಾಗ, ಹಾಗೇ ಆಗಲಿ ಮಾಡೋಣ. ಅವರು ಕೇಳಿದರು, ನಾನು ಹೂ ಅಂದೆ. ಕಾಲ ಬರಬೇಕಲ್ಲ, ಧರ್ಮ ಕರ್ಮ ಸಂಯೋಗ ಅಂತಾರೆ, ಅದು ಇವತ್ತಾಗಿದೆ. ಅದೇನು ದೇವ್ರ ಮುಹೂರ್ತ ಇಟ್ಟಾನ, ನಾವಿಟ್ಟಿದ್ದ ಮುಹೂರ್ತ ಅಲ್ಲ. ಅದಕ್ಕೆ ಸುರಕ್ಷಿತವಾಗಿ ಯಾವ ವಿಘ್ನವಿಲ್ಲದೆ ಎಲ್ಲ ಚೆನ್ನಾಗಿ ಅವರ ಮನಸ್ಸಾಗೆ ಅದ. ಮನಸ್ಸಿನ ಅಭಿಮಾನಿ ದೇವತೆ ಆಗ್ತಕ್ಕಂಥ ರುದ್ರದೇವರೇ ಪ್ರೇರಣೆ ಮಾಡಿ ಶ್ರೀನಿವಾಸನನ್ನು ಕರಗಳಿಸುವಂತೆ ಮಾಡಿದ್ದಾನೆ. ಅವರಂತೆ ಅವರ ಸರಿ ಇರತಕ್ಕಂಥ ಉಪಾಧ್ಯಕ್ಷರು, ಟ್ರಸ್ಟಿಗಳು, ಟ್ರೆಜರರು ಎಲ್ಲರೂ ಬಂದಿದ್ದಾರೆ. ಪ್ರಮುಖರೆಲ್ಲರೂ ಕೂಡ ಇಲ್ಲಿ. ಎಲ್ಲರಿಗೂ ಆ ಶ್ರೀನಿವಾಸ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತಿದು ನಡೆದಿದ್ದು ಒಬ್ಬ ಗಣಪತಿ ಪೈ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂಥ ಟ್ರಸ್ಟಿಯ ಅಧಿಕಾರಿಗಳು, ಅನಧಿಕಾರಿಗಳು, ಭಕ್ತರು, ಸೇವಕರು ಎಲ್ಲರೂ ಒಟ್ಟಾಗಿ ನೀವು ಸೇವೆ ಮಾಡಿದ್ದಕ್ಕೆ, ಕೆಲಸ ಮಾಡಿದ್ದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಒಬ್ಬೊಬ್ಬರಿಗೂ ಶ್ರೀನಿವಾಸ, ಅವರಿಗೆ ಮಾತ್ರವಲ್ಲ ಅವರ ಮನೆಗೆ ಎಲ್ಲರಿಗೂ ಶ್ರೀನಿವಾಸ ವಿಶೇಷ ಅನುಗ್ರಹ ಮಾಡಲಿ ಅಂತ ಶ್ರೀನಿವಾಸನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಮಾಪ್ತಿ ಮಾಡಿ ಶ್ರೀನಿವಾಸಗೆ ಅರ್ಪಣೆ ಮಾಡಿರಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸ್ಮೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾವು ಮಾಡಿದ ಎಲ್ಲ ಕಾಯಿಕ, ವಾಚನಿಕ, ಮಾನಸಿಕ, ಬೌದ್ಧಿಕ, ಐಂದ್ರಿಕವಾಗಿರ್ತಕ್ಕಂಥ ಸಮಸ್ತ ಸತ್ಕಾರ್ಯಗಳು ಆ ಶ್ರೀನಿವಾಸನ ಅಡೆದಾವರೆಗಳಲ್ಲಿ ಸಮರ್ಪಿತವಾಗಲಿ ಅಂತ ಭಕ್ತಿಪೂರ್ವಕವಾಗಿ ತಲೆಬಾಗಿ ಎಲ್ಲರೂ ಕೂಡ ನಿಮ್ಮ ಕೈಗಳನ್ನು ತಲೆ ಮೇಲೆ, ಮುಖ್ಯ ಪ್ರಾಣದೇವರು ಇಟ್ಟಂತೆ ತಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಕೂಡ ಶ್ರೀ ವೆಂಕಟೇಶಂ ಎಲ್ಲ ತಲೆ ಮೇಲೆ ಕೈ ಜೋಡಿಸಿಡ್ರಿ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜೇ ನಿಶಂ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಮ್ಮ ಪೈ ಅವರು ಮುಕ್ತಾಯ ನುಡಿಗಳನ್ನು
2 ನಿಮಿಷದಲ್ಲಿ ಮುಗಿಸ್ತಾರೆ. ನಂತರ ಎಲ್ಲರಿಗೂ ಆಶೀರ್ವಚನ. ಇವತ್ತು ಇಲ್ಲಿ ಬಂದವರಿಗೆ ಎಲ್ರಿಗೂ ನಾನು ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಬಂದದ್ದಲ್ಲ, ನಿಮಗೆಲ್ರಿಗೂ ಇವತ್ತು ಶ್ರೀನಿವಾಸ ದೇವರು ಬಂದು ಅವರು ದರ್ಶನ ಕೊಡುವ ಭಾಗ್ಯ ನಿಮಗಿದೆ. ನೀವೆಲ್ಲ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಹಾ ಪುಣ್ಯ ಮಾಡಿದ್ದೀರಿ. ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ, ನಮ್ಮ ಊರಿಗೂ, ಮಂಜೇಶ್ವರ ಪೇಟೆ ಹತ್ತಿರ ಎಲ್ಲ ಪರಿಸರದ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ನಮ್ಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ನವರು ತಿರುಪತಿಯಿಂದ ಬಂದು ಅವರು ಪಡುವಂಥ ಶ್ರಮ ನೋಡಿದರೆ ನಮಗೆ ಕಷ್ಟ ಭಾಳ ಬೇಜಾರಾಗ್ತದೆ. ಯಾಕಂದರೆ ಆಚಾರ್ಯರು ದಿವಸಕ್ಕೆ 2 ಗಂಟೆಯಿಂದ 3 ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ. ಅವ್ರು ನಿನ್ನೆ ರಾತ್ರಿ ಕಾಸರಗೋಡು ಮುಟ್ಟುವಾಗ ಸಾಧಾರಣ ನಮಗೆ 2 ಗಂಟೆ ರಾತ್ರಿ ಆಗಿದೆ. ಬೆಳಿಗ್ಗೆ ವಾಪಸ್ಸು 6 ಗಂಟೆ 7 ಗಂಟೆಗೆ ಪೂಜೆ, ಅವರ ನಿತ್ಯ ಎಲ್ಲ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಒಂದು ಶ್ರದ್ಧೆ ಮತ್ತು ಭಕ್ತಿಯಿಂದ ಅವರು ದೇವರ ಸೇವೆ ಮಾಡ್ತಾರೆ. ಅವರಿಗೂ ಕೂಡ ಶ್ರೀನಿವಾಸ ದೇವರು ದೊಡ್ಡ ಆಯುಷ್ಯ ಹಾಗೂ ಆರೋಗ್ಯ ಕೊಡಲಿ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈಗಿನ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ದೇವರ ಪ್ರಸಾದ ಪಡ್ಕೊಂಡು ಭೋಜನ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಹೇಳಿ ನಾನು ಎಲ್ಲರಲ್ಲಿ ಕೇಳಿಕೊಡ್ತೇನೆ. ಇಲ್ಲಿ ವಿಭುಧೇಂದ್ರ ಕಲಾಮಂಟಪ ಹೇಳಿ ಹಾಲ್ ಇದೆ. ಆ ಹಾಲ್ನ ಒಳಗೆ ಹೋಗಿ ಎಲ್ಲರೂ ಭೋಜನ ಪ್ರಸಾದ ತಗೊಳ್ಬೇಕು. ಮತ್ತು ಇಲ್ಲಿ ಎಲ್ಲರೂ ಒಂದು ಶಿಸ್ತಿನಲ್ಲಿ ಲೈನ್ನಲ್ಲಿ ಈ ಸೈಡ್ನಿಂದ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನೋಡಿ, ದಯವಿಟ್ಟು ಒಂದು ನಿಮಿಷ ಎಲ್ಲರೂ ಕೂಡ. ಇಲ್ಲಿ ವ್ಯವಸ್ಥೆ ಆಗಲಿಲ್ಲ, ಸ್ವಲ್ಪ ತಡ ಆಗಿರ್ಬೋದು. ಆದರೆ ಯಾಕಂದರೆ ಇದೊಂದು ವಿಶೇಷವಾದಂಥ ಪುಣ್ಯಪ್ರದ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಕೂಡ ಸಾಲಾಗಿ ನಮ್ಮ ಸ್ವಯಂ ಸೇವಕರಿದ್ದಾರೆ, ಯಾರು ಕೂಡ ಗಡಿಬಿಡಿ ಮಾಡಬೇಡಿ. ಒಂದು ಶಾಂತಿ, ಸಮಾಧಾನ, ಶ್ರದ್ಧಾ, ಭಕ್ತಿ, ಶಿಸ್ತಿನಿಂದ ಸಾಲಾಗಿ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ನಂತರ ವಿಭುಧೇಂದ್ರ ಕಲಾ ಮಂಟಪದಲ್ಲಿ ಶ್ರೀ ದೇವರ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಥ ಸ್ವಯಂ ಸೇವಕರು ಎಲ್ಲರೂ ಕೂಡ ವಿವಿಧ ಕಲಾ ಮಂಟಪಕ್ಕೆ ಹೋಗಿ ಬಂದಂಥ ಎಲ್ಲ ಭಗವದ್ಭಕ್ತರಿಗೆ ಕೂಡ ಆ ಒಂದು ಅನ್ನ ಪ್ರಸಾದವನ್ನು ವಿತರಿಸುವ ವ್ಯವಸ್ಥೆ ಮಾಡಬೇಕು ಎನಿಸ್ಕೊಳ್ತಿದ್ದೇವೆ. ಓಂ ತದ್ವಿಷ್ಣೋಃ ಪರಮಂ ಪದಗುಂ ಸದಾ ಪಶ್ಯಂತಿ ಸೂರಯಃ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗುಂ ಸಸ್ಸಮಿಂಧತೆ ಪರ್ಯಾಪ್ತ್ಯಾ ಅನಂತರಾಯಾಯ ಸರ್ವಸ್ತೋಮೋತಿ ರಾತ್ರೌ ಉತ್ತಮಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂಜಯತಿ ಅಯಂ ಭಗವಾನ್ ಶ್ರೀಮದಖಿಲ ಮಹೀಮಂಡಲ ಮಂಡಲ ಧರಣೀಧರ ಮಂಡಲಾಖಂಡಲಸ್ಯ ನಿಖಿಲ ಸುರಾಸುರ ವಂದಿತ ವರಾಹ ಕ್ಷೇತ್ರ ವಿಭೂಷಣಸ್ಯ ಶೇಷಾಚಲ ಗರುಡಾಚಲ ಸಿಂಹಾಚಲ ವೃಷಭಾಚಲ ನಾರಾಯಣಾಚಲಾಂಜನಾಚಲಾದಿಶಿಖರಿಮಾಲಾ ಕುಲಸ್ಯ ನಾಥ ಮುಖಬೋಧನಿಧಿ ವೀಧಿ ಗುಣ ಸಾಭರಣ ಸತ್ವನಿಧಿ ತತ್ವನಿಧಿ ಭಕ್ತಿ ಗುಣಪೂರ್ಣ ಶ್ರೀಶೈಲಪೂರ್ಣ ಗುಣವಸಂಪದ ಪರಮ ಪುರುಷ ಕೃಪಾ ಪೂರ್ಣ ವಿಭ್ರಮದ ಗಂಗ ಶೃಂಗ ಗಲದ್ ಗಗನ ಗಂಗಾ ಸಮಾಲಿಂಗಿತಸ್ಯ ಶ್ರೀಮಾದಿಕ ಗುಣ ರಾಮಾನುಜ ಮುನಿ ರಾಮಾಂಕಿತ ಬಹುಭೂಮಾಶ್ರಯ ಸುರಧಾಮಾಲಯವನ ರಾಮಾಲಿತವನ ಸೀಮಾ ಪರಿವೃತ ವಿಸಂಗಡ ದಡ ನಿರಂತರ ವಿಜೃಂಭಿತ ಭಕ್ತಿ ರಸ ನಿರ್ಧರಾನಂದಾರ್ಯಾಹಾರ್ಯ ಪ್ರಶ್ರವಣ ಧಾರಾ ಪೂರ್ಣ ವಿಭ್ರಮದ ಸಲಿಲ ಭರ ಭರಿತ ಮಹಾತಟಾಕ ಪಂಡಿತಸ್ಯ ಕಲಿಕರ್ದಮ ಮಲಮರ್ದನ ಕಲಿದೋರ್ಜಮ ವಿಲಸತ್ಯಮ ನಿಯಮಾದಿಮ ಮುನಿಗಣ ನಿಷೇವ್ಯಮಾನ ಪ್ರತ್ಯಕ್ಷೀ ಭವನ್ ನಿಜ ಸಲಿಲ ಸಮಜ್ಜರಣ ಮಜ್ಜನ ನಿಖಿಲ ಪಾಪನಾಶನ ತೀರ್ಥಾಧ್ಯಾಸಿತಸ್ಯ ಮುರಾರಿ ಸೇವಕ ಜರಾಧಿಪೀಡಿತ ಬಹುಜಂಗಡ ನರಗಾವಣ ಬದುತ್ಕಡ ಕಲಿಗಂಗಡ ಕಲುಷೋದ್ಭಟ ಜನಪಾದಕ ವಿನಿಪಾದಕ ರುಚಿನಾಟಕ ಕಲಹಾಟಕ ಕಲಸಾಹೃತ ಕಮಲಾರತ ಶುಭವಜ್ಜನ ಜನಸಜ್ಜನ ಭರಭರಿತ ನಿಜ ದುರಿತ ಹದಿನಿರತ ಜನಸತತ ನಿರಸ್ತ ನಿರರ್ಗಲ ಬೇಪೀಯಮಾನ ಸಲಿಲ ಸಂಭೃತ ವಿಶಂಗಡ ಗರಾಹ ತೀರ್ಥ ವಿಭೂಷಿತಸ್ಯ ಏವಮಾದಿಮ ಭೂರಿ ಮಂಜಮ ಸರ್ವವಾದಕ ಗರ್ಭಹಾಪಕ ಸಿಂಧುಳಂಬರ ಹಾರಿಶಂಬರ ವಿವಿಧ ವಿಪುಲ ಪುಣ್ಯತೀರ್ಥ ನಿವಹ ನಿವಾಸಸ್ಯ ಶ್ರೀಮತೋ ವೆಂಕಟಾಚಲಸ್ಯ
ಶಿಖರಿಶೇಖರ ಮಹಾಕಲ್ಪಸಾಖಿ ಮಡ್ಡುದಂಡಿ ಮಠಬರುಧರ್ಧರ ಕಾಹಲಿ ಬಡಹಾವಲಿ ಮೃದುಮರ್ದಲಾಲಿ ಮೃದಂಗದಂಡಭೇ ಹಕ್ಕಿಗಾಮುಕ ಹೃದ್ಯವಾದ್ಯಕ ಮಧುರ ಮಂಗಲನಾದ ಮೇದುರ ನಾಡಾರವೆ ಭೋಪಾಲ ಬಿರಹರಿ ಭಾಜಾಮಾಲಮಗೌಲ ಸಾವೇರಿ ಸಾವೇರಿ ಶುದ್ಧ ಸಾವೇರಿ ದೇವಗಾಂಧಾರಿ ಸನ್ಯಾಸಿ ಬೇಗಡ ಹಿಂದೂಸ್ತಾನಿ ಕಾಪಿದೋಡಿ ನಾಟಕರಂಗಿ ಶ್ರೀರಾಗ ಸಾರಂಗಿ ದರ್ಬಾರ್ ಬಂಧು ವರಾಲಿ ವರಾಲಿ ಕಲ್ಯಾಣಿ ಭೋರಿ ಕಲ್ಯಾಣಿ ಯಮುನಾ ಕಲ್ಯಾಣಿ ಹುಸೇನಿ ಜಂಝೋಡಿ ಕೌಮಾರಿ ಕನ್ನಡ ಕರಹರ ಪ್ರಿಯ ಕಲಹಂಸ ರಾಜ ರಾಮಕ್ರಿಯಾ ಖಾರಿ ದೋಡಿ ಪುಂಡಾಕ ವರಾಲಿ ಕಾಂಬೋಜಿ ಭೈರವಿ ನಿದುಗುಲ ಕಾಂಬೋಜಿ ಆನಂದ ಭೈರವಿ ಶಂಕರಾಭರಣ ಮೋಹನ ರೇಗುಪ್ತಿ ಸೌರಾಶ್ರೀ ನೀಲಾಂಬರಿ ಗುಣಕ್ರಿಯಾ ಮೇಘಗರ್ಜನಿ ಹಂಸಧ್ವನಿ ಶೋಕವರಾಲಿ ಮಧ್ಯಮಾವತಿ ಶೇಂಜುರುಡಿ ಸುರುಡಿ ಮಲಯಾಂಬರಿ ಕಾಪಿ ಪರಿಶುಧನ ಶ್ರೀ ದೇಶಿಕತೋಡಿ ಆಹಿರಿ ವಸಂತ ಗೌಳಿ ಕೇದಾರ ಗೌಳ ಕನಕಾಂಗಿ ರತ್ನಾಂಗಿ ದಾನಮೂರ್ತಿ ವನಸ್ಪತಿ ವಾಚಸ್ಪತಿ ದಾನವತಿ ರೂಪವತಿ ಮಾನರೂಪಿ ಸೇನಾಪತಿ ಹನುಮತ್ತೋಡಿ ವೇಣುಕಾ ನಾಟಕ ಪ್ರಿಯ ಕೋಕಿಲ ಪ್ರಿಯ ಗಾಯಕ ಪ್ರಿಯ ಬಗುಲಾಭರಣ ಚಕ್ರಭಾಗ ಸೂರ್ಯಕಾಂತ ಹಾಟಕಾಂಬರಿ ಶಂಖಾರಧ್ವನಿ ರಣಭೈರವಿ ವಾಣಿ ಹರಿಕಾಂಭೋರಿ ಧೀರ ಶಂಕರಾಭರಣ ನಾಗಾನಂದಿನಿ ಯಾಗ ಪ್ರಿಯ ಶ್ರವಣ ಸರಸಗಾ ನರಸೇತ್ಯಾದಿ ಸಂಧನ್ಯವಾರಣಿತ್ಯೋತ್ಸವ ಭಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಾದಿ ವಿವಿಧೋತ್ಸವಾನಂದ ಶ್ರೀಮದಾನಂದನಿಲಯ ವಿಮಾನವಾಸಃ ಸರಿದವತ್ಪಾಲಯಾ ಪದಮತ್ಮರೇಣು ಸಂಚಿತ ವಕ್ಷಸ್ಥಲ ಬಡವಾಸಃ ಶ್ರೀಭೂನೀಲಾಲರ್ಮೇಲ್ ಮಂಗಾ ಸಮೇತ ಶ್ರೀ ಶ್ರೀನಿವಾಸಃ ಸುಪ್ರೀತ ಸುಪ್ರಸನ್ನೋ ವಿಜಯತಾ ಶಶೀಲಾಧಿಪ ಏವ ದೇವತಂ ನಃ ವೃಷಭಾದ್ರೀಶ್ವರ ಏವ ದೇವತಂ ನಃ ಶ್ರೀಶೈಲಾಧಿಪ ಏವ ದೇವತಂ ನಃ ಭಗವಾನ್ ವೇಂಕಟ ಏವ ದೇವತಂ ನಃ ಶ್ರೀನಿವಾಸಃ ಕುಲದೇವತಂ ನಃ ಶ್ರೀನಿವಾಸಃ ಪರಮಂಧನಂ ನಃ ಶ್ರೀನಿವಾಸಃ ಕುಲದೇವತಂ ನಃ ಶ್ರೀನಿವಾಸಃ ಪರಮಾಗತಿರ್ನಃ ಭಕ್ತ್ರಾಬ್ಜೇ ಭಾಗ್ಯಲಕ್ಷ್ಮೀ ಕಮಲೇ ಸರ್ವದಾ ದಾನಲಕ್ಷ್ಮೀ ದೋರ್ದಂಡೇ ವೀರಲಕ್ಷ್ಮೀ ಸರಸಜೇ ಭೂತಕಾರುಣ್ಯಲಕ್ಷ್ಮೀ ಖಡ್ಗಾಗ್ರೇ ಶೌರ್ಯಲಕ್ಷ್ಮೀ ಗುಣಗಣಾಡಂಬರೆ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ಜಗದಾಂ ಸರ್ವಸಾಮ್ರಾಜ್ಯಲಕ್ಷ್ಮೀ ಶ್ರಿಯಃ ವರ್ಚಸ್ವಮಾಜಸ್ಯ ಮಾರೋದ್ಯಮಾವೇಧಾತ್ ಶೋಭಾಮಾನಂ ಮಹೀಯತೆ ధాన్యం ధనం పశుం బహుపుత్ర లాభం శతసంవత్సరం దీర్ఘమాయుః శ్రీయకాంతాయ కళ్యాణ నిధయే నిధయేర్థినాం శ్రీవేంకట నివాసాయ శ్రీనివాసాయ మంగళం లక్ష్మీ ప్రసన్న వెంకటేశ్వర ప్రసాద సిద్ధిరస్తు తథాస్తు.
ನೋಡಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ವಿಶ್ವನಾಥ್ ಶೆಟ್ಟಿಯವರು, ಅದೇ ರೀತಿಯಲ್ಲಿ ಕೀರ್ತೇಶ್ವರ ದೇವಸ್ಥಾನ ಅಧ್ಯಕ್ಷರಾದಂಥ ಶ್ರೀ ನಮ್ಮ ಜಯಾನಂದ ಬಂಗೇರವರು, ಅದೇ ರೀತಿಯಲ್ಲಿ ಶ್ರೀ ಶನೇಶ್ವರ ಧರ್ಮದರ್ಶಿಗಳು ಅವರು ಬಂದು ಈ ಒಂದು ದೇವರ ಪ್ರಸಾದ ಸ್ವೀಕರಿಸಬೇಕು. ಇನ್ನು ಎಲ್ಲರಿಗೂ ಕೂಡ ಕೆಳಗಡೆ ಅದು ದೇವರ ವೇದಿಕೆಯ ಮುಂಭಾಗದಲ್ಲಿ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಈ ಒಂದು ಪರಿಸರದ ಎಲ್ಲ ದೇವಸ್ಥಾನದ ಮುಖ್ಯಸ್ಥರು ಬಂದಿದ್ದರೆ ದಯವಿಟ್ಟು ಅವರೆಲ್ಲ ವೇದಿಕೆಗೆ ಮುಂದೆ ಬರಬೇಕು. ಬಂದಂಥ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂಥ ವಿಶ್ವನಾಥ್ ಶೆಟ್ಟಿಯವರು, ಅದೇ ರೀತಿಯಲ್ಲಿ ಶನೇಶ್ವರ ಮಂದಿರ ಧರ್ಮದರ್ಶಿಗಳಂತ ಕೃಷ್ಣ ಭಟ್ ಅವರು, ಅದೇ ರೀತಿಯಲ್ಲಿ ನಮ್ಮ ದಯಾನಂದ ಬಂಗೇರ ಕೀರ್ತೇಶ್ವರ ಸದಾಶಿವ ದೇವಸ್ಥಾನ ಅಧ್ಯಕ್ಷರು, ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಳ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸಿದ್ದೇವೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ನಿಮಗೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ದೇವರ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕುಂಬಳೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ನಮ್ಮ ರಘುನಾಥ್ ಪೈಕಲ್ಗಳು ಬಂದಿದ್ದಾರೆ, ಅವರನ್ನು ಕೂಡ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಯಾರು ಕೂಡ ನೀವು ಅವಸರ ಮಾಡಬೇಡಿ, ದಯವಿಟ್ಟು ನೀವೆಲ್ಲರೂ ಸಾವಧಾನವಾಗಿ ಒಂದು ಶಿಸ್ತಿನಿಂದ ಶ್ರದ್ಧಾ ಭಕ್ತಿಯಿಂದ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಾವು ತಿರುಪತಿಯಲ್ಲಿ ದೇವರನ್ನು ಕಾಣಲಿಕ್ಕೆ ಒಂದು 24 ಗಂಟೆ ಕಾಯುತ್ತೇವೆ. ಇಲ್ಲಿ ಒಂದು ಅರ್ಧ ಗಂಟೆಯೊಳಗೆ ಎಲ್ಲರಿಗೂ ಪ್ರಸಾದ ಆಗ್ತದೆ. ದೇವರನ್ನು ಭಾಳ ಹತ್ತಿರದಿಂದ ನೋಡುವಂಥ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಗಮನಿಸಿ. ನಾವು ತಿರುಪತಿ ತಿರುಮಲ ಶ್ರೀನಿವಾಸನ ದರ್ಶನಕ್ಕೆ ಹೋದರೆ 24 ಗಂಟೆ ನಾವು ಕಾಯಬೇಕಾಗ್ತದೆ ದೇವರನ್ನು ನೋಡಬೇಕಾದರೆ. ಆದರೆ ಇಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ದೇವರ ದರ್ಶನ ಮತ್ತು ದೇವರ ಪ್ರಸಾದ ನಿಮಗೆ ಸಿಗುತ್ತದೆ. ನೇರವಾಗಿ ಪ್ರಸಾದವನ್ನು ಸ್ವೀಕರಿಸಿ ಯುವದೇಂದ್ರ ಕಲಾ ಮಂಟಪಕ್ಕೆ ಹೋಗಿ ಅಲ್ಲಿ ಶ್ರೀ ದೇವರ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಅನ್ನ ಪ್ರಸಾದದ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಸ್ವಯಂ ಸೇವಕರು ಕೂಡ ಯುವದೇಂದ್ರ ಕಲಾ ಮಂಟಪಕ್ಕೆ ಹೋಗಿ ಅಲ್ಲಿ ಅನ್ನ ಪ್ರಸಾದದ ವಿತರಣೆ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎನಿಸಿಕೊಳ್ಳುತ್ತಿದ್ದೇವೆ. ಅಲ್ಲಿ ಅನ್ನ ಪ್ರಸಾದ ನಡುವೆಯಲ್ಲಿ ಕೂಡ ಯಾರು ಕೂಡ ನೂಕು ನುಗ್ಗಲು ಮಾಡಬೇಡಿ. ದೇವರ ಪ್ರಸಾದವನ್ನು ಒಂದು ಶಾಂತಿ ಸಂಯಮದಿಂದ ಶ್ರದ್ಧಾ ಭಕ್ತಿಯಿಂದ ಆ ಒಂದು ಪ್ರಸಾದವನ್ನು ಪಡ್ಕೊಳ್ಳಬೇಕು ಎನಿಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಯಾರು ಕೂಡ ವೇದಿಕೆಗೆ ಬರಲಿಕ್ಕಿಲ್ಲ. ಎಲ್ಲರಿಗೂ ಕೂಡ ಅಲ್ಲಿ ನಮ್ಮ ಯಾಗ ಮಂಟಪದ ಎದುರುಗಡೆ